ಆಯ್ತು. ಹೌದಾ? ಯಾವ್ದು ಎಕ್ಸ್ಪ್ಲೇನ್ ಮಾಡ್ಬೇಕು? 9th ಚಾಪ್ಟರ್ ಎಕ್ಸ್ಪ್ಲೈನ್ ಮಾಡಿಲ್ಲ ಸರ್. ಧ್ರುವಸ್ತುತಿ ಶುರು ಮಾಡ್ಬೇಕಲ್ವಾ? ಓ, ಐ ಫಿನಿಶ್ಡ್ ಧ್ರುವಸ್ತುತಿ. ನಿಮಗೆ ಎಕ್ಸ್ಪ್ಲನೇಷನ್ ಇನ್ನು ಶುರು ಮಾಡಿಲ್ಲ. ಇಟ್ ಹ್ಯಾಸ್ ದ ನೋಟ್ಸ್ ಆಸ್ ವೆಲ್. ನಿತಾ ಗೇವ್ ಮೀ ಮಿಸ್ ಕಾಲ್. ಆಮೇಲೆ ಹೊಳಿತು, ಅಯ್ಯೋ ಸ್ಮಿತನ್ಗೆ ಫೋನ್ ಮಾಡಿ ಹೇಳ್ತೀನಿ ಒಂದ್ ನಿಮಿಷ ಮಾಡಿ ಅಂತ. ಏನೋ ನೆಟ್ವರ್ಕ್ ಡೌನ್ ಆಗಿತ್ತೋ ಏನೋ. ತುಂಬಾ ಟ್ರೈ ಮಾಡಿದ್ರೆ ಇವಾಗ 2 ಸಲನೂ ಕನೆಕ್ಟ್ ಆಗ್ಲಿಲ್ಲ. ಸೊ ಐ ವಾಸ್ ಕೀಪ್ ಕನೆಕ್ಟಿಂಗ್ ಅಟ್ ಲೀಸ್ಟ್ ಐ ವುಡ್ ಹ್ಯಾವ್ ಮೆಸೇಜ್ ಸಂಬಡಿ. ತೋಚ್ಲೇ ಇಲ್ಲ. ಆಮೇಲೆ ಸ್ಮಿತಾ ಫೋನ್ ಮಾಡಿದಾಗ ಅಗೇನ್ ಐ ಕಾಲ್ಡ್ ಹರ್ ಬ್ಯಾಕ್. ಸೊ ರೆಗ್ಯುಲರ್ ಕಾಲ್ ಮಾಡ್ಬಿಟ್ಟು ನೀವೇ ಒಂದ್ಸಲ ಫೋನ್ ಮಾಡಿ ಅಂತ ಫೈನಲಿ ಶಿ ಕಾಲ್ಡ್. ತಗೊಳ್ಳಿ, ಧ್ರುವಸ್ತುತಿ ಫಸ್ಟ್ ತಗೊಳ್ಳಿ. ನಿಮ್ಗ ಆ ಹೆಡ್ಡಿಂಗ್ ಎಲ್ಲ ಬರೆಸ್ತೆ ಅಲ್ವಾ? ಐ ಮೇಡ್ ಯು ಟು ರೈಟ್ ದ ಹೆಡ್ಡಿಂಗ್ಸ್. ಅದೇ ಅದ್ರ ಜಿಸ್ಟ್ ತರ ಅಲ್ವಾ? ಓಕೆ. ಓಕೆ, ನೌ ವಿಲ್ ಗೋ ವಿತ್ ದ ಮೀನಿಂಗ್. ಎಲ್ಲಾರು ಪುಸ್ತಕ ತಗೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಈಗ ಇದು. ಪುಸ್ತಕ ತಗೊಳ್ಳಿ. ಚಾಪ್ಟರ್ ಕ್ಯಾಂಟೋ 4 ಚಾಪ್ಟರ್ ನಂಬರ್ 9 ಅಂತ ಬರ್ಕೊಳ್ಳಿ. ಕ್ಯಾಂಟೋ 4 ಚಾಪ್ಟರ್ ನಂಬರ್ 9. ಕ್ಯಾಂಟೋ 4 ಚಾಪ್ಟರ್ ನಂಬರ್ 9. ಭಗವಂತನು ಮಧುವನಕ್ಕೆ ಧಾವಿಸಿದನು. ಭಗವಂತನು ಮಧುವನಕ್ಕೆ ಧಾವಿಸಿದನು. ಕ್ಯಾಂಟೋ 4 ಚಾಪ್ಟರ್ 9. ಭಗವಂತನು ಮಧುವನಕ್ಕೆ ಧಾವಿಸಿದನು. ಧ್ರುವನಿಗೆ ದರ್ಶನವನ್ನು ಕೊಡುವುದಕ್ಕೆ ಎನ್ನುವ ಬದಲು ಧ್ರುವನಿಗೆ ದರ್ಶನವನ್ನು ಕೊಡುವುದಕ್ಕೆ ಎನ್ನುವ ಬದಲು ಭಗವಂತನು ಮಧುವನಕ್ಕೆ ಧಾವಿಸಿದನು. ಧ್ರುವನಿಗೆ ದರ್ಶನವನ್ನು ಕೊಡುವುದಕ್ಕೆ ಎನ್ನುವ ಬದಲು ಧ್ರುವನನ್ನು ದರ್ಶಿಸುವುದಕ್ಕೆ ಧ್ರುವನನ್ನೇ ಆಸೆಯಿಂದ ನೋಡಲು ತನ್ನ ಅಲಂಕಾರವನ್ನೆಲ್ಲ ನಾರದರ ಹೇಳಿಕೆಯ ಪ್ರಕಾರ ಸರಿಪಡಿಸಿಕೊಂಡು ಹೊರಟನು. ನಾರದರ ಹೇಳಿಕೆಯ ಪ್ರಕಾರ ಸರಿಪಡಿಸಿಕೊಂಡು ಹೊರಟನು. ಒಂದ್ಸಲ ಹೇಳ್ತೀನಿ. ಭಗವಂತನು ಮಧುವನಕ್ಕೆ ಧಾವಿಸಿದನು. ಧ್ರುವನಿಗೆ ದರ್ಶನವನ್ನು ಕೊಡುವುದಕ್ಕೆ ಎನ್ನುವ ಬದಲು ಧ್ರುವನನ್ನು ದರ್ಶಿಸುವುದಕ್ಕೆ, ಧ್ರುವನನ್ನೇ ಆಸೆಯಿಂದ ನೋಡಲು ಭಗವಂತನು ನಾರದರ ಹೇಳಿಕೆಯ ಪ್ರಕಾರ ತನ್ನ ಅಲಂಕಾರಗಳನ್ನು ಸರಿಪಡಿಸಿಕೊಂಡು ಹೊರಟನು. ನಾ ಏನ್ ಮಾಡ್ಲಿ, ಶ್ಲೋಕ ಅದೇ ತರ ಇರೋದು. ಶ್ಲೋಕಾనికి అర్థము అలాగేనే ఉండేది. ಏನಕ್ಕೆ ಈ ತರ ಅರ್ಥ ಇದೆ? ಧ್ರುವನಿಗೆ
ತನ್ನ ದರ್ಶನವನ್ನ ಕೊಡಕ್ಕೆ ಪರಮಾತ್ಮ ಹೊರಟ ಅಂತ ಇಲ್ಲ, ಧ್ರುವನನ್ನ ದರ್ಶಿಸುವುದಕ್ಕೆ ಪರಮಾತ್ಮ ಹೊರಟ ಅಂತ ಇದೆ. ನಾರದರ ಹೇಳಿಕೆ ಪ್ರಕಾರ ಅನ್ನೋದು ನಿಮಗೆ ಗೊತ್ತು. ಅವತ್ತು ಆ ಧ್ರುವನಿಗೆ ಯಾವ ತರ ಇದ್ದಾನೆ ಭಗವಂತ ಅಂತ ನಾರದ್ರೆ ಬೋಧನೆ ಮಾಡಿದ್ದು. ಆ ರೂಪದಲ್ಲಿ ನಾವು ಹೋಗ್ಬೇಕು ಅಂತಾನೆ ಆಚಾರ್ಯ ವಾಕ್ಯ ಒಮ್ಮೆ ಹೊರಗಡೆ ಬಂದ್ಬಿಟ್ರೆ ಭಗವಂತ ಆದ್ರೂ ಆಚಾರ್ಯರ ವಾಕ್ಯಕ್ಕೆ ಕಟ್ಟು ಬೀಳ್ತಾನೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಆದ್ರೆ ಅದೇ ನಾನ್ ದರ್ಶನ ಕೊಡ್ಬೇಕು ಅಂತ ಪರಮಾತ್ಮ ಹೊರಡ್ಬೇಕಾ ಅಥವಾ ಇವನ್ ದರ್ಶನಕ್ಕೆ ಪರಮಾತ್ಮ ಹೊರಡ್ಬೇಕಾ? ವೈ ಡಿಡ್ ಶುಕಬ್ರಹ್ಮ put the ಶ್ಲೋಕ in that way? ಅಂದ್ರೆ ಎಷ್ಟೋ ಆಸೆದಿಂದ ತಪಸ್ ಮಾಡೋ ಧ್ರುವನ್ನ he wanted to see him, sir. Other more than Dhruva want to see him, he wanted to see him. ಹಂಗ್ ನೋಡಕ್ ಹೋದ್ರೆ ಎಲ್ಲಾ ಅವತಾರದಲ್ಲೂ ಯಾರೋ ಒಬ್ರು ಭಕ್ತ ಮಹಾಶಯರು ಪರಮಾತ್ಮನಿಗೋಸ್ಕರ ಅಲ್ಲಿ ತಪಸ್ ಮಾಡೋವಾಗ ನಾಟ್ ದಟ್ ದೇ ವಾಂಟ್ ಟು ಸಿ ಅನ್ನೋ ಬದಲು ಪರಮಾತ್ಮ ವಾಂಟ್ ಟು ಸಿ ದ ಭಕ್ತ ಇಸ್ ಮೋರ್ ದಿಸ್ ಒನ್ ಆಕ್ಟ್. ಬಟ್ ಎಲ್ಲೂ ಹೇಳಲ್ಲ ಆತರ. ಅವನು ಅಷ್ಟು ಚಿಕ್ಕವನಾದ್ರೂನು ಆ ದೇವ್ರ ಮೇಲೆ ಅಷ್ಟು ಭಕ್ತಿ ಇಟ್ಟು ನಾರದ್ರು ಆಚಾರ್ಯರು ಹೇಳಿದ ರೀತಿಯಲ್ಲೇ ಅವನು ಪೂಜೆ ಮಾಡಿ ಅಷ್ಟಷ್ಟು ದಿನ ಇದನ್ನೆಲ್ಲ ಮಾಡಿ ಸ್ತಂಭೀಭೂತನಾಗಿ ಪ್ರಪಂಚನೇ ಇದಾಗೋ ತರ ಮಾಡಿದ್ರಿಂದ ದೇವರು ಅವನನ್ನ ಇದ್ ಮಾಡೋದಕ್ಕೆ ಬಂದಿದ್ದಾರೆ, ನೋಡೋದಕ್ಕೆ ಬಂದಿದ್ದಾರೆ. ಓಕೆ, ಬಟ್ ಇನ್ನೊಂದು ಆಂಗಲ್ ಇಂದ ಯಾರಾದ್ರೂ ಯೋಚನೆ ಮಾಡಿ. ಪಂಡ್ರಾಪುರದಲ್ಲಿ ಪುಂಡಲೀಕನ ನೋಡಕ್ಕೆ ಭಗವಂತ ಬರ್ಲಿಲ್ವಾ ಸರ್? ಹಾಗೇನೆ ಈ ಕೇಸ್. ಸರಿ, ಬಟ್ ಇನ್ನೊಂದು ಸ್ವಲ್ಪ ಇನ್ನೊಂದ್ ಚೂರು ಭಾಗವತದ ಒಳಗಡೆ ಹೋಗಿ ನಂಗೆ ಆನ್ಸರ್ ಮಾಡಿ. ವಾಟ್ ಎವರ್ ಯುವರ್ ಆನ್ಸರ್ ಯು ಆರ್ ಗಿವಿಂಗ್ ಇಸ್ ಅ ಸ್ಟ್ರೈಟ್ ಡೈರೆಕ್ಟ್ ನಿಮ್ಮ ಆಲೋಚನೆಯ ಮೇಲಿನ ಆನ್ಸರು. ಭಗವಂತ ಭಕ್ತ ಪರಾಧೀನ, ಭಗವಂತ ಭಕ್ತ ಪರಾಧೀನ. ಆ ಭಕ್ತ ಕರಿತಾ ಇದ್ರೆ ಅವ್ನ್ ಒಂದ್ ನಿಮಿಷನೂ ನಿಲ್ಲಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ವೆರಿ ಗುಡ್. ಆಮೇಲೆ ಲೋಪ ಹೋಂಡ ಕೊಂಚಮ ಒಳಗಡೆ ಹೊಕ್ಬಿಟ್ಟು ಹೇಳಿ, ದಯವಿಟ್ಟು. ಬರೀ ಸೂಪರ್ಫಿಷಿಯಲ್ ಅರ್ಥಗಳನ್ನೇ ಹೇಳ್ತಾ ಇದ್ದೀರಾ. ಐ ವಾಂಟ್ ಯು ಟು ಟೇಕ್ ಅ ಎಂಟ್ರಿ ಇನ್ಸೈಡ್ ದ ಭಾಗವತಂ ಅಂಡ್ ಟೆಲ್ ದ ಆನ್ಸರ್. அது எல்லாம் சார் போயிது லோக்கலுக்கு எப்படி சார் போறது? உள்ள போகணும். ಭಾಗವತದ ಒಳಗಡೆ ತಾಯಿ ಅಂದ್ರೆ ಚಿಕ್ಕಮ್ಮ ಅವನನ್ನ ಬೈದು ಎಲ್ಲ ಮಾಡಿದ್ರುನು ಆ ಚಿಕ್ಕ ವಯಸ್ಸಿಗೆ ಅವ್ರ ತಾಯಿ ಅದನ್ನ ಮನಸ್ಸಲ್ಲಿ ನೀನ್ ಏನು ಇಟ್ಕೋಬೇಡ, ನಿಮ್ ಚಿಕ್ಕಮ್ಮ ಒಳ್ಳೇದಕ್ಕೆ ಹೇಳಿದಾಳೆ ಅಂತ ಅವ್ರ ತಾಯಿ ಉಪದೇಶ ಮಾಡಿ ಆ ಮಗುವಿಗೆ ಚಿಕ್ಕ ವಯಸ್ಸಾದ್ರೂನು ಅವನು ಯಾವ ರೀತಿಯ ಇದಾದ್ರೂ ಕಷ್ಟಪಟ್ಟು ಎಲ್ಲ ಮಾಡಿರೋದ್ರಿಂದ ಎಲ್ಲ ಟೋಟಲಿ ಐ ಅಗ್ರಿ ಟು ಆಲ್ ಆಫ್ ಯುವರ್ ಪಾಯಿಂಟ್, ನಥಿಂಗ್ ಟು ಬಿ ಡಿನೈಡ್. ಆದ್ರೆ ಒಂದ್ ಸ್ವಲ್ಪ ಭಾಗವತದ ಒಳಗಡೆ ಪ್ರವೇಶ ಕೊಟ್ಟು ಕರೆಕ್ಟ್ ಆಗಿ ಆನ್ಸರ್ ಮಾಡಿ. ಎಷ್ಟೆಲ್ಲ ಆಲೋಚನೆ ಮಾಡ್ತಾ ಇದ್ದೀರಾ. ಚಿಕ್ಕ ವಯಸ್ಸಲ್ಲಿ ಸಾಧನೆ, ಚಿಕ್ಕಮ್ಮನಲ್ಲಿ ದ್ವೇಷ ಭಾವನೆ ಇಲ್ದೆ ತಾಯಿ ಸಾಧಿಸಕ್ಕೆಪ್ಪ ಇದೆಲ್ಲ ನಡೀತಾ ಇರೋದು ನಿಮ್ ಜೀವನದಲ್ಲಿ ಅಂದ್ರು. ಪಾಂಡುರಂಗ ಪುಂಡಲೀಕನ್ನ ಹುಡ್ಕೊಂಡ್ ಬಂದೇ ಹೊರತು ಪುಂಡಲೀಕ ಪಾಂಡುರಂಗನ ಹುಡ್ಕೊಂಡ್ ಹೋಗ್ಲಿಲ್ಲ. ನರಸಿಂಹ ಪ್ರಹ್ಲಾದನ್ ಹುಡ್ಕೊಂಡ್ ಬಂದೇ ಹೊರತು ಪ್ರಹ್ಲಾದ ನರಸಿಂಹನ್ನ ಹುಡ್ಕೊಂಡು ಹೋಗ್ಲಿಲ್ಲ. ನಾನೆಲ್ಲ ಒಪ್ಕೋತೀನಿ, ಭಕ್ತ ಪರಾಧೀನ ಪರಮಾತ್ಮ, ಭಕ್ತರಿಗೋಸ್ಕರನೇ ಬರೋದು. ಇದಕ್ಕೂ ಮೇಲೆ ಒಂದೇ ಒಂದ್ ಆನ್ಸರ್ ಹೇಳಿ ದಯವಿಟ್ಟು. ತಾಯಾರು ಪರಮಾತ್ಮನನ್ನು ಕಳಿಸ್ತಾರೆ, ಅವನ ತಪಸ್ಸಿನ ಶಕ್ತಿ. ಇಲ್ಲಿ ತಾಯಾರು ಕಳ್ಸಲ್ಲ, ಪೆರ್ಮಾಳ್ರು ಹೊರಟು ಬಿಡ್ತಾರೆ. ಅವಾಗ ತಾಯಾರು ಮುಂದಿನ ಲೈನು ಬರ್ಸ್ತೀನಿ. ಈಗ ತಾಯಾರು ಶಂಖದಿಂದ ಹಾಲನ್ನ ಕೊಡ್ತಾಳೆ ಅಂತ ಮುಂದಕ್ಕಿದೆ. ಬಟ್ ಈಗ ಇಲ್ಲಿ ಹೇಳಿರೋ ಸ್ಟೇಟ್ಮೆಂಟ್ ಇದೊಂದೇ ನೀವ್ ಇಟ್ಕೋಬೇಕು. ಧ್ರುವನ ದರ್ಶನಾರ್ಥವಾಗಿ ಪರಮಾತ್ಮ ಹೊರಟ, ಧ್ರುವನ ನೋಡಕ್ಕೆ ಹೊರಟ ಅಂತಾನೂ ಹಾಕಿಲ್ಲ ಶ್ಲೋಕದಲ್ಲಿ. ಧ್ರುವನ ದರ್ಶನಕ್ಕೆ ಪರಮಾತ್ಮ ಹೊರಟ ಅಂತ.
ಅಲ್ಲೇ ಆನ್ಸರ್ ಅಡಗಿರೋದು. ధ్రువ తన చిత్తంని మనస్సుని పరమాత్మను లీనం చేసుకునేసి స్తంభించినారు సార్. మరొకసారి చెప్పండి. ధ్రువుడు తన మనస్సును చిత్తంని పరమాత్మను లీనం చేసుకొని దేవతలంతా శ్వాస ఆడుకుంటా నిరోధించినారండి సార్. అంటే ಈಗಾಗಲೇ ಧ್ರುವನ ಚಿತ್ತದಲ್ಲಿ ಹೃದಯದಲ್ಲಿ ಪ್ರಕಾಶಮಾನಂగా ಪರಮಾತ್ಮಡು వెలిగాడు. ಪರಮಾತ್ಮನನ್ನ ತನ್ನ ಚಿತ್ತದಲ್ಲಿ ತನ್ನ ಒಳಗಡೆ ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸೂಕ್ತ, ನನ್ನೊಳಗಡೆ ಈಗಾಗ್ಲೇ ನಾನು ನನ್ನ ಪರಮಾತ್ಮನನ್ನ ನೋಡಾಯ್ತು. He declared he doesn't need an external entity called Narayana where he has to come, ಗರುಡಾರೂಢನಾಗಿ ಬರ್ಬೇಕು, ನನ್ ಮುಂದೆ ನಿಲ್ಬೇಕು, ನನಗೆ ದರ್ಶನವನ್ನ ಕೊಡ್ಬೇಕು ಅನ್ನೋ ಅವಶ್ಯಕತೆ ಧ್ರುವನಿಗೆ ಇರ್ಲಿಲ್ಲ. ಗೊತ್ತಾಯ್ತಾ? ಇದು ಆನ್ಸರ್. ಬಿಕಾಸ್ ಈ ದರ್ಶನ ಪರಮಾತ್ಮ ಕೊಡೋದಿದ್ರೆ ನಾ ಇದುವರೆಗೂ ಪರಮಾತ್ಮ ನೋಡಿಲ್ಲ, ನನ್ ಕಣ್ಮುಂದೆ ಅವ್ನ್ ಬರ್ಬೇಕು, ದರ್ಶನ ಕೊಡ್ಬೇಕು, ಅದು ದರ್ಶನ. ಆದ್ರೆ ಈಗಾಗ್ಲೇ ಪರಮಾತ್ಮ ಅಂತರ್ಚಕ್ಷುವಾದ ಧ್ರುವನಿಗೆ ಏನಾಗೋಗಿದ್ದಾನೆ? ಹಳಬಾಗೋಗಿದ್ದಾನೆ, ಹಳೆಯವನಾಗೋಗಿದ್ದಾನೆ. ನೋ ಇಂಟ್ರೊಡಕ್ಷನ್ ರಿಕ್ವೈರ್ಡ್. ಈಗೆಲ್ಲ ನೀವು ನನ್ ಜೊತೆ 1-2 ವರ್ಷ ಭಾಗವತಕ್ಕೆ ಬಂದ್ಬಿಟ್ಟಿದ್ದೀರಾ. ಯಶೋಧ ಮಾಮಿ ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಡಿ ಅಂದ್ರೆ ಏನ್ ಹೇಳ್ತೀರಾ? ಏನ್ ಮಾಮ 2 ವರ್ಷದಿಂದ ಪಳಗಿದೀವಿ, ನನ್ನ ಇಂಟ್ರೊಡಕ್ಷನ್ ಈಗ ಬೇಕಾ ನಿಮ್ಗೆ ಅಂತೀರಾ ಅಲ್ವಾ? ಪ್ರಭಾ ಆಂಟಿ ನಿಮ್ ಬಗ್ಗೆ ಹೇಳಿ. ಭಾಗವತದ ವಿಚಾರದಲ್ಲಿ ಎನಿವೇ ನಾವ್ ಯಾರು ಯಾವ ಪರ್ಸನಲ್ ಮ್ಯಾಟರ್ ಮಾತಾಡೋರಲ್ಲ. ನನ್ನ ಬಗ್ಗೆ ಹೇಳಕ್ ಏನಿದೆ ಮಾಮ? ನಾನ್ ಪ್ರತಿ ವಾರ ಬರ್ತೀನಿ ಭಾಗವತಕ್ಕೆ, ಅರ್ಥಗಳೆಲ್ಲ ತಿಳ್ಕೊತಾ ಇದ್ದೀನಿ. ಐ ಆಮ್ ಲರ್ನಿಂಗ್ ಭಾಗವತಂ ಅಂಡ್ ವಿಷ್ಣು ಸಹಸ್ರನಾಮ ಫ್ರಮ್ ಯು. ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ, ವಾಟ್ ಎಲ್ಸ್ ಅಂತ ಹೇಳ್ತೀರಾ ಅಲ್ವಾ? ಆತರ ಹಳೆ ಪರಿಚಯ ಆದವ್ರನ್ನ ಮತ್ತೆ 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 ಪರಿಚಯ ಮಾಡ್ಕೋಬೇಕಾ? ಭಗವಂತ ಅನ್ನೋನು ಈ ಆತ್ಮಕ್ಕೆ ಯಾವಾಗ್ಲೂ ಹಳೆಯ ಪರಿಚಯ. ದಟ್ ಇಸ್ ವೈ ಹಿ ಇಸ್ ಕಾಲ್ಡ್ ಪುರಾಣ ಪುರುಷ ಅಲ್ವಾ? ಪುರಾಣ ಪುರುಷ ಅಂತ ಹಾಕ್ತೀವಲ್ವ ವರ್ಡು ಭಗವಂತನಿಗೆ. ಧ್ರುವನಿಗೆ ಈಗಾಗ್ಲೇ ತನ್ನ ಹೃದಯದಲ್ಲಿ ಅವನು ಪ್ರಕಾಶಮಾನವಾಗಿ ಬೆಳಗ್ತಾ ಇದ್ದಾನೆ. ಹಂಗಾಗಿ ಧ್ರುವನ ದರ್ಶನಕ್ಕೆ ಪರಮಾತ್ಮ ಬರ್ಬೇಕು ಅಂತ ಹಾಕೋದೇ ಇಲ್ಲ ಶುಕಮುನಿಗಳು. ಪರಮಾತ್ಮನ ದರ್ಶನಕ್ಕೆ ಇದು ಧ್ರುವ ತಪಸ್ ಮಾಡ್ತಾ ಇದ್ದ. ಪರಮಾತ್ಮ ದರ್ಶನ ಕೊಡಕ್ಕೆ ಧ್ರುವನ ಮುಂದೆ ಪರಮಾತ್ಮ ಪ್ರಕಟನ ಆದ ಅಂತ ಇಲ್ಲ. ಪರಮಾತ್ಮನ ದರ್ಶನಕ್ಕೆ ಧ್ರುವ ತಪಸ್ ಮಾಡ್ತಾ ಇದ್ದ, ಆದ್ರೆ ಅದರ ಅವಶ್ಯಕತೆನೇ ಇರ್ಲಿಲ್ಲ. ಈಗಾಗ್ಲೇ ಪರಮಾತ್ಮನನ್ನ ತನ್ನ ಹೃದಯ ಚಿತ್ತದಲ್ಲಿ ಅವನು ಕಟ್ಟಿ ಹಾಕಿ ಸ್ತಂಭಿಸ್ಬಿಟ್ಟ. ಈ ಕಾನ್ಕ್ವರ್ಡ್ ಹಿಮ್, ಕಟ್ ಹಾಕ್ಬಿಟ್ಟ ತನ್ನ ತಪಸ್ ಶಕ್ತಿಯಿಂದ. ದರ್ಶನ ಬೇಕೇ ಇಲ್ಲ. ಆದ್ರೆ ಧ್ರುವನನ್ನ ದರ್ಶಿಸೋದಕ್ಕೆ ನಾರಾಯಣ ಬಂದ. ಅದ್ರಲ್ಲೂ ಏನೋ ಧ್ರುವನನ್ನ ದರ್ಶನ ಮಾಡ್ಲಿಲ್ಲ ಅಂದ್ರೆ ಇನ್ನು ಜಗತ್ತು ಉಳಿಯಲ್ಲ. ಅದಕ್ಕೆ ಓಡೋಡಿ ತನ್ನ ದರ್ದಿಗೆ ತಾನ್ ಬಂದ. ಇವನ ದರ್ದಿಗೆ ಬರ್ಲಿಲ್ಲ. ಇವನ ದರ್ದು ಅನ್ನೋದೇ ಇಲ್ಲ. ಆತ್ಮಗಳು ಸದಾ ಪರಮಾತ್ಮನನ್ನ ಕಾಡಲು ಶಕ್ಯ. ಇಫ್ ಯು ನೋ ಹೌ ಟು ಸಿ ಪರಮಾತ್ಮ ಥ್ರೂ ಯೋರ್ ಯೋಗ ಶಕ್ತಿ, ಥ್ರೂ ಯೋರ್ ನಾಮ ಸಂಕೀರ್ತನಂ, ಥ್ರೂ ಯೋರ್ ಅಂತರ್ಚಕ್ಷು, ಯು ಆರ್ ವೆರಿ ಸಕ್ಸಸ್ಫುಲ್ ಸಾಧಕ. ಆಯ್ತಾ? ಆದ್ರೆ ಸಾಧ್ಯ ಯಾರು? ಭಗವಂತ ಸಾಧ್ಯ, ನೀವು ಸಾಧಕ. ಸಾಧನೆ ಯಾವುದು? ನೀವು ಮಾಡುವ ಉಪಾಸನೆ. ನೀವು ಮಾಡುವ ಸಾಧನೆ ಕರೆಕ್ಟ್ ಆಗಿದ್ದು, ಸಾಧಕನ ಪ್ರಯತ್ನ ಕರೆಕ್ಟ್ ಆಗಿದ್ದು ಬಿಟ್ರೆ ಆ ಸಿದ್ಧಿ ಅನ್ನೋ ಸಾಧ್ಯ ಇದೆಯಲ್ವಾ ಪರಮಾತ್ಮ, ಅವನು ಬರೋದೇ ಬೇಕಿಲ್ಲ. ಸಿದ್ಧಿ ತಾನಾಗಿ ಕೈಗೆ ಸಿಕ್ಬಿಡುತ್ತೆ ಅಲ್ವಾ? ವಿಷ್ಣು ಸಹಸ್ರನಾಮ ನನಗ್ ಒಲಿಬೇಕು ಅಂದ್ರೆ ವಿಷ್ಣು ಬಂದ್ರೇನೆ ಒಲಿಯೋದು. ಎಲ್ಲಿ ಹೇಳಿ ನೋಡೋಣ? ಅವನ್ ಬರ್ಲಿ ಬರ್ದೆ ಹೋಗ್ಲಿ, ದ ಪ್ರೋಸೆಸ್ ಆಫ್ ಲರ್ನಿಂಗ್ ವಿಷ್ಣು ಸಹಸ್ರನಾಮ
knowing the meaning about it, the process of learning Bhagavatam, knowing the meaning about it, that itself siddhi for me. ಇದರಿಂದ ಪರಮಾತ್ಮ ನಿಮ್ಗೆ ಒಲ್ದಿದಾನ? ಅದು ಬರೋವಾಗ ಅವ್ನು ಬರ್ತಾನೆ, ಒಲಿಯೋವಾಗ ಒಲಿತಾನೆ. ನಾನ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ಲಿ? ಟಿಲ್ ಎಂಡ್ ಆಫ್ ಮೈ ಬ್ರೆತ್, till end of my life, it is my primordial, not duty. It is my very existence. Krishna Krishna, Rama Rama, Narayana Narayana, Shiva Shiva ಅಂತ ಪರಮಾತ್ಮನ ನಾಮವನ್ನ ನನ್ನ ನಾಲಿಗೆಯಲ್ಲಿ ಉಚ್ಚರಿಸೋದು ನನ್ನ ಒಂದು ಇರುವಿಕೆ, ಮೈ ವೆರಿ ಎಕ್ಸಿಸ್ಟೆನ್ಸ್. ಆ ಪ್ರೋಸೆಸ್ ಇದೆಯಲ್ಲ, ಅದರಲ್ಲೇ ನಂಗೆ ಸಿದ್ಧಿ ಸಿಕ್ಬಿಡ್ತು. ಇನ್ ಬೇರೆ ಸಿದ್ಧಿ ಅನ್ನೋದು ನನಗೆ ಬೇಕಿಲ್ಲ ಅಲ್ವಾ? ಸೊ ಈಗ ಪರಮಾತ್ಮ ಇವನ ದರ್ಶನಕ್ಕೆ ಬರ್ಬೇಕಾ ಅಥವಾ ಇವನಿಗೆ ದರ್ಶನ ಕೊಡಕ್ ಪರಮಾತ್ಮ ಬರ್ಬೇಕಾ ಅಂದಾಗ, ಇಟ್ ಇಸ್ ವೆರಿ ಆಪ್ಟ್ ಟು ಸೇ ಇನ್ ಧ್ರುವಾಸ್ ಕಂಡೀಷನ್ ದಟ್ ಪರಮಾತ್ಮ ನೀಡ್ ಅ ದರ್ಶನಂ ಆಫ್ ದಿಸ್ ಧ್ರುವ, ನಾಟ್ ಧ್ರುವ ನೀಡ್ ಅ ದರ್ಶನಂ ಆಫ್ ಪರಮಾತ್ಮ. ಯಾಕಂದ್ರೆ ಈಗಾಗ್ಲೇ ತನ್ನೊಳಗಡೆ ಪ್ರಕಾಶಮಾನವಾಗಿ ಪರಮಾತ್ಮ ಇದಾನೆ. ಅವನನ್ನ ನೋಡಿ ನೋಡಿ, ಓಹೋ ನೀನೇನಾ ಜಗತ್ಪಿತ, ನಿನ್ನ ಮಡಿಯನ್ನೇ ನಾನು ಆಸೆ ಪಟ್ಟೆ, ಎಲ್ರೂ ಹೇಳ್ತಾ ಇರುವಂತಹ ಅನಾದಿ ಕಾಲದ ಆತ್ಮಬಂಧು ಆಪದ್ಬಾಂಧವ ನೀನೇನಾ ಅಂತ ಅನುಭವಿಸ್ಕೊಂಡು ತನ್ನೊಳಗಡೆ ತಾನೇ ಆನಂದಮಯವಾಗಿ ಧ್ರುವ ಇದ್ದಾನೆ. ಆಕ್ಚುಲಿ ದಟ್ ಇಸ್ ದ ಸ್ಟೇಟಸ್ ಆಫ್ ಎವ್ರಿ ಆತ್ಮ. ಜಸ್ಟ್ ಇಮ್ಯಾಜಿನ್, ಯಾರಿದ್ರಲ್ಲಿ ಧ್ರುವ? ಯಾರೋ ಅಲ್ಲ, ನಾವುಗಳು. ವಿ ಆರ್ ದ ಧ್ರುವ. ದಟ್ ಇಸ್ ದ ಇಂಟರ್ನಲ್, ಇಂಟರ್ನಲೈಸಿಂಗ್ ಅವರ್ ಸೆಲ್ಫ್ ಆಸ್ ಧ್ರುವ. ಧ್ರುವ ಈಗಿರೋ ಸ್ಟೇಟಸ್ ಇದೆಯಲ್ಲ, ಇದು ನಮಗೂ ಯಾವಾಗ್ಲೂ ಬರ್ಬೇಕು, ಯಾವಾಗ್ಲೂ ಇರುತ್ತೆ. ಆದ್ರೆ ಮಾಯಾ ಕಲ್ಪಿತವಾಗಿ ವ್ಯವಹಾರ ಜ್ಞಾನದಲ್ಲಿ ಎಲ್ಲ ಅಳಿಸೋಗುತ್ತೆ. ಮತ್ತೆ ರಾತ್ರಿ ನಿದ್ದೆ ಮಾಡ್ತಿರಲ್ಲ, ಯಾರು ನಿಮ್ಗೆ ನಿದ್ದೆಗೆ ಎಳ್ಕೊಂಡು ಹೋಗ್ತಾರೆ? ಯಾರು ಹೇಳ್ಕೊಂಡು ಹೋಗ್ತಾರೆ? ತಿಂದಿದ್ನೆಲ್ಲ ಜೀರ್ಣ ಮಾಡ್ತಾನಲ್ಲ ಒಬ್ಬ ವೈಶ್ವಾನರನಾಗಿ. ಅಹಂ ವೈಶ್ವ ನರೋ ಭೂತ್ವ ಪ್ರಾಣಿನಾಂ ದೇಹಂ ಆಶ್ರಿತಃ. ನಮ್ಮ ದೇಹದಲ್ಲೇ ಆಶ್ರಯವನ್ನ ಹೊಂದಿ ಅಹಂ ವೈಶ್ವಾನರಃ, ನಾನು ನಿಮ್ಮ ಒಳಗಡೆ ಇದ್ದು, ವೈಶ್ವಾನರ ಅಂದ್ರೆ ಅಗ್ನಿ, ಅಗ್ನಿಯಾಗಿ ನಿಮ್ಮ ದೇಹವನ್ನೇ ಆಶ್ರಯಿಸಿದ್ದೀನಿ. ಪ್ರಾಣಿನಾಂ ದೇಹಂ ಆಶ್ರಿತಃ ಪ್ರಾಣ ಪಾನ ಸಮಾಯುಕ್ತ. ಪ್ರಾಣಕ್ಕೆ ಬೇಕಾದಂತಹ ಪಾನ ಹಾಗೂ ಪ್ರಸಾದ, ಪ್ರಾಣಾಪಾನ ಸಮಾಯುಕ್ತ. ಪಚಾಮ್ಯನ್ನಂ, ಅದನ್ನ ಜೀರ್ಣ ಮಾಡಿ, ಚತುರ್ವಿಧಂ, 4 ವಿಧವಾದಂತಹ ಒಂದು ಎಲ್ಲ ಪುರುಷಾರ್ಥವನ್ನು ನಾನು ಅರ್ಜುನ ನಿನಗೆ ಕೊಡ್ತೀನಿ ಅಲ್ವಾ? ಸೊ ನಮ್ಮೊಳಗಡೆನೆ ಪರಮಾತ್ಮ ಧ್ರುವನ ಹಾಗೆ ಇದ್ದಾನೆ. ಧ್ರುವ ಕಂಡು ಹಿಡ್ಕೊಂಡ, ನಾವು ಕಂಡು ಹಿಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೀವಿ. ಗೊತ್ತಾಯ್ತಾ? ನಮಗ್ ಕಂಡು ಹಿಡ್ಕೊಳಕ್ ಬರಲ್ಲ ಅಂತ ಹೇಳ್ಬಾರ್ದು, ನಾವು ಕಂಡು ಹಿಡ್ಕೊಂಡಿಲ್ಲ ಅಂತಾನು ಹೇಳ್ಬಾರ್ದು. ದ ಪೀಪಲ್ ಹೂ ಆರ್ ಡೈಜೆಸ್ಟಿಂಗ್ ಭಾಗವತಂ ಏನ್ ಹೇಳ್ಬೇಕು ಅವರು? ಧ್ರುವ ಕಂಡು ಹಿಡ್ಕೊಂಡ, ನಾವು ಕಂಡು ಹಿಡ್ಕೊಳ್ಳೋ ಪ್ರಯತ್ನದಲ್ಲಿ ಇದೀವಿ. ಓಕೆ, ಪರಮಾತ್ಮನನ್ನ ಕಂಡು ಹಿಡ್ಕೊಳ್ಳೋ ಪ್ರಯತ್ನದಲ್ಲಿ ಅಗೇನ್ ದೇರ್ ಇಸ್ ನೋ ಕಂಪ್ಯಾರಿಸನ್. ಕನಕಾಮಾಮಿ ನಿಮ್ದು 80% ಕಂಡು ಹಿಡ್ಕೊಳ್ಳೋ ಪ್ರಯತ್ನದಲ್ಲಿ ಇದೀರಾ, ಕಸ್ತೂರಿ ಮಾಮಿ ನೀವ್ 60% ಇದೀರಾ. ಹೇಳಕ್ಕಾಗತ್ತಾ? ಮೇ ಬಿ ವೆನ್ ಐ ಆಮ್ ಟೀಚಿಂಗ್ ಐ ಮೈಟ್ ಪುಟ್ ಮೈ ಎಫರ್ಟ್ 1%. The people who hear to my explanation, maybe you are fully 100% ನಿಮ್ಮ ಪ್ರಯತ್ನ ಇರ್ಬೋದು. ಪರ್ಸೆಂಟೇಜ್ ಇಟ್ಕೊಂಡು ಅಳೆಯಕ್ಕಂತೂ ಆಗಲ್ಲ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಧ್ರುವ ಇಲ್ಲಿ ಬೇರೆ ಯಾವ ಎಕ್ಸ್ಟರ್ನಲ್ ಹುಡುಗಾನೂ ಅಲ್ಲ. ನಿಮ್ಮ ಮನಸ್ಸು ಅನ್ನೋದೇ ಇಲ್ಲಿ ಧ್ರುವವಾಗಿ ಇರುತ್ತೆ. ಗೊತ್ತಾಯ್ತಾ? ಭಗವಂತನು ಮಧುವನಕ್ಕೆ ಧಾವಿಸಿದನು. ಧ್ರುವನಿಗೆ ದರ್ಶನವನ್ನು ಕೊಡುವುದಕ್ಕೆ ಎನ್ನುವ ಬದಲು ಧ್ರುವನನ್ನು ದರ್ಶಿಸುವುದಕ್ಕೆ ಆಸೆಯಿಂದ ಭಗವಂತನು ನಾರದರ ಹೇಳಿಕೆಯ ಪ್ರಕಾರ ಅಲಂಕಾರವನ್ನು ಸರಿಪಡಿಸಿಕೊಂಡು ಹೊರಟನು. ಕಣ್ಣುಗಳಿಂದ ನೆಕ್ಸ್ಟ್ ಪ್ಯಾರಾಗ್ರಾಫ್. ಕಣ್ಣುಗಳಿಂದ ಕುಡಿದು
ಕೈಗಳಿಂದ ಆಲಂಗಿಸಿ, ಕಣ್ಣುಗಳಿಂದ ಕುಡಿದು, ಕೈಗಳಿಂದ ಆಲಂಗಿಸಿ, ತುಟಿಗಳಿಂದ ಮುತ್ತಿಟ್ಟು, ತುಟಿಗಳಿಂದ ಮುತ್ತಿಟ್ಟು, ತಂದೆಯ ಪ್ರೀತಿಯನ್ನು ಕಂಡು, ತಂದೆಯ ಪ್ರೀತಿಯನ್ನು ಕೊಂಡು, ತಂದೆಯ ಪ್ರೀತಿಯನ್ನು ಕಂಡು ಮಗು ಧ್ರುವನು ಅನುಭವಿಸಲಿ ಎಂದು ಹೊರಟನು. ಕಣ್ಣುಗಳಿಂದ ಕುಡಿದು, ಕೈಗಳಿಂದ ಆಲಂಗಿಸಿ, ತುಟಿಗಳಿಂದ ಮುತ್ತಿಟ್ಟು, ತಂದೆಯ ಪ್ರೀತಿಯನ್ನು ಕಂಡು ಮಗು ಧ್ರುವನು ಅನುಭವಿಸಲಿ ಎಂದು ಹೊರಟನು. ತಂದೆಯ ಪ್ರೀತಿಯನ್ನು ಕಂಡು ಅಂತಾದ್ರೂ ಅರ್ಥ ಕೊಡುತ್ತೆ, ತಂದೆಯ ಪ್ರೀತಿಯನ್ನು ಕೊಂಡು ಅಂತಾದ್ರೂ ಅರ್ಥ ಕೊಡುತ್ತೆ. ಎರಡು ಅರ್ಥ ಕೊಡುತ್ತೆ. ಕಂಡು / ಕೊಂಡು ಎರಡು ಬರ್ಕೊಳ್ಳಿ, ಅಥವಾ ಕಂಡುಕೊಂಡು ಎರಡು ಬರ್ಕೋಬಹುದು. ಕಂಡುಕೊಂಡು ಅಥವಾ ಕಂಡು / ಕೊಂಡು. ಕೊಳ್ಳುವುದು, ಕೊಂಡು ಅಂದ್ರೆ ಏನೋ, ಇದುವರೆಗೂ ತಂದೆ ಪ್ರೀತಿ ಏನು ಅಂತ ಪಾಪ ಮಗು ಗೊತ್ತಿಲ್ಲ. ಲೆಟ್ ಮೀ ಬಿಕಮ್ ಹಿಸ್ ಪಿತಾ so that he will realize what is the ಪ್ರೀತಿ ಆಫ್ ಫಾದರ್ ಅನ್ನೋದು ಒಂದು. ಅದು ಕೊಳ್ಳುವುದು, ಕೊಂಡು. ಆಯ್ತಾ? ಕಂಡು ಅಂದ್ರೆ ಅನುಭವಿಸುವುದು. ಕಂಡು ಅಂದ್ರೆ ಕಣ್ಣಿಂದ ಕಾಣೋದಲ್ಲ. ಅದಕ್ಕೆ ನೋಡಿ ಆ ಎಕ್ಸ್ಪ್ಲನೇಷನ್ ಶುರು ಆಗುವಾಗ ಕಣ್ಣುಗಳಿಂದ ಕುಡಿದು ಅಲ್ವಾ? ಕಣ್ಣೇನಾದ್ರೂ ಕುಡಿಯುತ್ತಾ? ಕಣ್ಣು ಕುಡಿಯುತ್ತೆ. ಯಾವಾಗ? ಭಕ್ತಿಪೂರ್ವಕವಾಗಿ ನಾವೇನಾದ್ರೂ ಮನಸಾರೆ ನೋಡಿದ್ರೆ ಕಣ್ಣು ಕುಡಿಯುತ್ತೆ. ಈಗ ಧ್ರುವನ್ನ ನೀವ್ ಯಾರಾದ್ರೂ ನೋಡಿದೀರಾ? ಬಟ್ ಅವನ ಎಕ್ಸ್ಪ್ಲನೇಷನ್ ಕೇಳುವಾಗ ನಿಮ್ಮ ಕಿವಿ ಧ್ರುವನನ್ನ ಕುಡ್ದಿದೆ. ಒಪ್ಕೋತೀರಾ? ನಾವ್ ಹೀಗೆ ಅಂತ ಈ ತರ ಅಂತ ಒಂದ್ ಕಲ್ಪನೆ ಮಾಡ್ಕೊಂಡಿರ್ತೀವಿ ಸರ್, ಆ ತರಕ್ಕೆ ಇರುತ್ತೆ ಅಷ್ಟೇ. ಕಲ್ಪನಾ ಲೋಕಕ್ಕೂ ಮೀರಿದ್ದಾಗಿದೆ. ವೆನ್ ಯು ಆರ್ ಇನ್ ಟು ಫಿಲಾಸಫಿ, ಇಫ್ ಐ ರೆಂಡರ್ ಯು ಅ ಧ್ರುವಸ್ ಸ್ಟೋರಿ, ಈಗ ನೀವುಗಳೇ ಈಗ ಧ್ರುವನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಿಮ್ಮ ಮೊಮ್ಮಕ್ಕಳಕ್ಕೆ ಧ್ರುವನ್ ಬಗ್ಗೆ ಹೇಳ್ಬೇಕಾದ್ರೆ, ನಿಮ್ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಅದನ್ನ ಕಲ್ಪನಾ ಶಕ್ತಿಯ ಮೂಲಕ ಹೇಳ್ತೀರಾ. ಆದ್ರೆ ನಿಮ್ಮ ಒಳಗಡೆ ಧ್ರುವನ ಇಮ್ಯಾಜಿನ್ ಮಾಡ್ಕೋಬೇಕಾದ್ರೆ ಕಲ್ಪನೆಗೂ ಮೀರಿದ್ದಾಗಿ ಇಮ್ಯಾಜಿನ್ ಮಾಡ್ಕೋತೀರಾ. ಬಿಕಾಸ್ ಯು ಆರ್ ಅಟ್ ದ ಲೆವೆಲ್ ಆಫ್ ಡೈಜೆಸ್ಟಿಂಗ್ ದ ಫಿಲಾಸಫಿ. ಅವಾಗ ಕಿವಿ ಕುಡ್ದಿದೆ ಅಂತ ತಾನೇ ಲೆಕ್ಕ. ಮೈ ಎಕ್ಸ್ಪ್ಲನೇಷನ್ ಹ್ಯಾಸ್ ನಾಟ್ ಗಾನ್ ಇನ್ಸೈಡ್ ಯು, just like storytelling. That is why you people are able to connect with me when I ask the question. Yen sir, yeno irrelevant question hakta idira. No way I am connected to the topic anta elladru ansidya. You might not answer, but still your thought process will be along with the topic and question which I am going to ask you. That means to say, ಈ ಕಿವಿಗಳು ನಿಮ್ಮನ್ನ ಕುಡ್ದಿದೆ, ಆ ಧ್ರುವನನ್ನ ಕುಡ್ದಿದೆ. ಈ ಭಾಗವತ ಸುಮ್ನೆ ಶ್ಲೋಕ ನೋಡ್ತಾ ಇಲ್ಲ, ಈ ಕಣ್ಣುಗಳು ಆ ಶ್ಲೋಕದ ತಾತ್ಪರ್ಯವನ್ನ ಕುಡಿತಾ ಇದೆ. ದಟ್ ಇಸ್ ಕುಡಿಯುವುದು ಅಲ್ವಾ? ಸೊ ಕಣ್ಣುಗಳಿಂದ ಕುಡಿದು, ಕೈಗಳಿಂದ ಆಲಂಗಿಸಿ. ಕೈಗಳಿಂದ ಆಲಂಗಿಸಿ ಅಂದ್ರೆ ಏನರ್ಥ? ಯು ಟೇಕ್ ಅ ಓನರ್ಶಿಪ್. ಪರಮಾತ್ಮ ನನ್ನವನೇ. ದೋ ಯು ಸೇ he is impersonal, but of course he is personal to me. ಅವನು ಪರ್ಸನಲ್ ಅಲ್ವಾ? ನಿಮಗೆ ಪರ್ಸನಲ್ ಅಲ್ವಾ? ನೀವು ಮಾಡಿದ ತಪ್ಪುಗಳನ್ನ, ನೀವು ಮಾಡಿದ ಸರಿಗಳನ್ನ, ನೀವು ಮಾಡದೇ ಇರೋ ಒಂದು ಬಿಟ್ಟಿರೋ ಕೆಲ್ಸಗಳನ್ನ, ಅಚೀವ್ ಮಾಡಿರೋ ಕೆಲ್ಸಗಳನ್ನ, ನಿಮ್ಮ ನೇಮು ಫೇಮು
ನಿಮ್ಮ ಮೆರಿಟು ಡಿಮೆರಿಟು, ನಿಮ್ಮ ಲಿಮಿಟೇಷನ್ನು, ನಿಮ್ಮ ಸಾಧನೆ ಎಲ್ಲ ಒಬ್ಬನ ಹತ್ರ ಸಂಕೋಚವಿಲ್ಲದೆ ತೋಡ್ಕೊಳಕ್ಕೆ ಸಾಧ್ಯ. ಯಾರೋನು? ಭಗವಂತ. ಆ ತರ ನಿಸ್ಸಂಕೋಚವಾಗಿ ನೀವು ಎಲ್ಲವನ್ನೂ ತೋಡ್ಕೋತೀರಾ ಅಂದ್ಮೇಲೆ ಈಸ್ ಅಗೇನ್ ಪರ್ಸನಲ್ ಟು ಯು. ಬಟ್ ಸ್ಟಿಲ್ ನನಗೆ ತಂದೆ ಆದವನು ಜಗತ್ತಿಗೂ ತಂದೆ, ಈಸ್ ಇಂಪರ್ಸನಲ್ ಅಲ್ವಾ? ಇದೆರಡು ಬರೋದು ಯಾವಾಗ ಅಂದ್ರೆ ಅವನ ನೀವು ಆಲಂಗಿಸಿದಾಗ. ಯು ಆರ್ ಟೇಕಿಂಗ್ ಓನರ್ಶಿಪ್ ಆನ್ ಹಿಮ್, ನಾಟ್ ದಟ್ ಹೀ ಈಸ್ ಓನರ್ ಟು ಯು. ಯು ಬಿಕಮ್ ಓನರ್ ಟು ಪರಮಾತ್ಮ. ಇದೆಲ್ಲ ರಿವರ್ಸಲ್ ಅರ್ಥ ಮಾಡ್ಕೋಬೇಕು ನೀವು. ಸಹಜವಾಗಿ ಅರ್ಥ ಮಾಡ್ಕೊಳ್ಳೋದು ಎಲ್ಲರಿಗೂ ಬಂದ್ಬಿಡುತ್ತೆ. ರಿವರ್ಸ್ ಆರ್ಡರ್. ನೀವು ಅವನನ್ನ ಕುಡಿಯೋದಲ್ಲ, ನಿಮ್ಮನ್ನ ಅವನು ಕುಡಿಬೇಕು. ಅವನು ನಮ್ಮನ್ನ ಆಲಂಗಿಸೋದಲ್ಲ, ನಾನ್ ಅವನನ್ನ ಆಲಂಗಿಸ್ಬೇಕು. ಇಲ್ಲಿ ಹೃದಯದಲ್ಲಿ, ಯಾರ ಹೃದಯದಲ್ಲಿ? ಶ್ರೀಮನ್ನಾರಾಯಣನ ಹೃದಯದಲ್ಲಿ ಧ್ರುವ ಕಾಣಿಸ್ಕೊಳ್ಳಿಲ್ಲ, ಧ್ರುವನ ಹೃದಯದಲ್ಲಿ ನಾರಾಯಣ ಕಾಣಿಸ್ಕೊಂಡ. ಅಂದ್ರೆ ಯಾರು ಆಲಂಗಿಸಿದ್ದು? ಧ್ರುವ ಆಲಂಗಿಸಿದ್ದು. ಭಕ್ತ ಪರಾಧೀನ ಅನ್ನಕ್ಕೆ ಇದೇ ಕಾರಣ. ಆಲಂಗಿಸೋದು ಅಂತ ಆದ್ರೆ ಕೈಯಿಂದ ಈ ತರ ನಾನು ಒಬ್ರನ್ನ ಕಟ್ಕೋತೀನಿ ಅಂದ್ರೆ ಭಕ್ತರು ಪರಮಾತ್ಮನನ್ನ ಕಟ್ತಾರೆ ಹೊರತು ಪರಮಾತ್ಮ ಹೋಗಿ ಭಕ್ತರನ್ನ ಕಟ್ ಹಾಕಕ್ಕೆ ಆಗಲ್ಲ. ಭಕ್ತರ ಒಳಗಡೆ ಪರಮಾತ್ಮ ಪ್ರವೇಶಿಸ್ತಾನೆ ಹೊರತು ಹೊರವಲಯದಲ್ಲಿ ಅವನನ್ನ ಕಟ್ ಹಾಕಿ ಅವನಿಗೆ ಉಸಿರು ಕಟ್ಟೋ ತರ ಮಾಡ್ತಾರೆ ಭಕ್ತರು. ಗೋಪಿಕೆಯರು ಕೃಷ್ಣನನ್ನ ಕಟ್ ಹಾಕ್ತಾ ಇದ್ರೆ ಹೊರತು ಎಲ್ಲಾದ್ರೂ ಯಾವ್ದಾದ್ರು ಒರಳಿಗೆ ಕೃಷ್ಣ ಗೋಪಿಕೆಯನ್ನ ಕಟ್ಟಾಕಿರೋ ಚರಿತ್ರೆ ನೋಡಿದೀರಾ? ಇಲ್ಲ ಅಲ್ವಾ? ದಶರಥ ಆಗ್ಲಿ, ಕೌಸಲ್ಯ ಆಗ್ಲಿ, ಈ ಲಕ್ಷ್ಮಣ ಆಗ್ಲಿ, ಭರತರಾಗ್ಲಿ, ಶತ್ರುಘ್ನನಾಗ್ಲಿ, ಎಲ್ಲ ಸೀತೆ ಆಗ್ಲಿ ರಾಮನ ಸಂಮೋಹನ ಆಕಾರದಲ್ಲಿ ಬೆಂದು ಬೇಸತ್ತು ಬಸವಳಿದು ರಾಮ ನೀನನ್ ಬಿಟ್ಟಿರಕ್ಕಾಗಲ್ಲ ಅಂತ ರಾಮನನ್ನ ಕಟ್ ಹಾಕ್ಬಿಡ್ತಾ ಇದ್ರೆ ಹೊರತು ರಾಮ ಯಾರನ್ನು ಕಟ್ ಹಾಕ್ತಾ ಇರ್ಲಿಲ್ಲ. he could stay all alone, but people couldn't stay all alone leaving ರಾಮ. ಅದಕ್ಕೆ ತಮ್ಮ ಭಕ್ತಿಯಿಂದ ರಾಮನನ್ನ ಬಂಧನದಲ್ಲಿ ಸಿಕ್ಕಿಸಿ ಕಟ್ ಹಾಕ್ಬಿಡ್ತಾ ಇದ್ರು ಅಲ್ವಾ? ಕಟ್ ಹಾಕಿದಕ್ಕೆ ತಾನೆ ಪಿತೃವಾಕ್ಯ ಪರಿಪಾಲನೆ ಅಂತ ಹೇಳಿ 14 ವರ್ಷ ಅವನು ವನವಾಸಕ್ಕೆ ಹೋಗಿದ್ದು ಅಲ್ವಾ? ಸೀತೆ ಕಟ್ ಹಾಕಿದ್ದಕ್ಕೆ ತಾನೆ. ಸೀತೆ ಇಲ್ದಿದ್ರೆ ಇನ್ನೊಬ್ಳು ಏನೀಗ ಅಂತ ರಾಮ ಇರ್ಲಿಲ್ಲ. ಪರದಾರಾಭಿಮರ್ಶನ ಅನ್ನೋದು ಅವನಿಗಿಲ್ಲ. ಪರನಾರಿ ಸೋದರಾಜ ಅಲ್ವಾ? ಪರನಾರಿಗೆ ಸೋದರರಾಗಿ ನಾ ಕೈ ಹಿಡಿದ ಪತ್ನಿ, ನಾ ಕಾಪಾಡುವುದು ನನ್ನ ಕರ್ತವ್ಯ ಅಂತ ಹೇಳಿ ಕಷ್ಟಪಟ್ಟು ಸೇತು ಬಂಧನವನ್ನೆಲ್ಲ ಮಾಡಿ ಕಿಷ್ಕಿಂಧೆಯಿಂದ ಲಂಕೆಗೆ ಹೋಗಿ, ಎಲ್ಲೋ ಇದೆ ನಾಸಿಕ್ ಪಂಚವಟಿ, ಎಲ್ಲೋ ಇದೆ ಶ್ರೀಲಂಕಾ, ಅಲ್ಲಿವರೆಗೂ ಧಾವಿಸಿ ಸೀತಮ್ಮನನ್ನ ಮತ್ತೆ ತಂದಿದ್ದು. ರಾಮ ಬಂಧನಕ್ಕೆ ಸಿಲುಕುವವನಲ್ಲ, ಆದರೂ ಈ ಪ್ರೇಮ ಬಂಧನ ಅವನನ್ನ ಸಿಕ್ಕಿ ಹಾಕಿಸ್ತು. ಭಕ್ತರಿಗೆ ಪರಮಾತ್ಮನನ್ನ ಕೈಗಳಿಂದ ಆಲಂಗಿಸುವುದು ಅಂದ್ರೆ ಆ ಶಕ್ತಿ ಇದೆ. ತುಟಿಗಳಿಂದ ಮುತ್ತಿಟ್ಟು, ಇಲ್ಲಿ ಪರಮಾತ್ಮ ಮುತ್ತಿಡ್ತಾರಂತೆ ನಮಗೆ, ನಾವು ಅವನನ್ನ ಮುತ್ತಿಡಲ್ಲ, ಪರಮಾತ್ಮ ನಮಗೆ ಮುತ್ತಿಡುವುದು ಅಂದ್ರೆ ಏನರ್ಥ? ಪರಮಾತ್ಮ ನಮಗೆ ಮುಕ್ತಿಯನ್ನ ಕೊಡುವುದು ಅಂತ ಅರ್ಥ. ಗೊತ್ತಾಯ್ತಾ? ಮುತ್ತಿಟ್ಟು ತಂದೆಯ ಪ್ರೀತಿಯನ್ನು ಕಂಡು ಪ್ಲಸ್ ಕೊಂಡು ಎರಡುವೆ ಆಯ್ತಾ? ಮೂಗು ಧ್ರುವನು ಅನುಭವಿಸಲೆಂದು ಭಗವಂತನು ಹೊರಟನು. ಹೊರಡುವ ಸಮಯದಲ್ಲಿ, ನೆಕ್ಸ್ಟ್ ಲೈನ್, ಹೊರಡುವ ಸಮಯದಲ್ಲಿ ಮಹಾಲಕ್ಷ್ಮಿಯು ಶಂಖದಲ್ಲಿ ಕ್ಷೀರವನ್ನು ತುಂಬಿ, ಹೊರಡುವ ಸಮಯದಲ್ಲಿ ಮಹಾಲಕ್ಷ್ಮಿಯು ಶಂಖದಲ್ಲಿ ಕ್ಷೀರವನ್ನು ತುಂಬಿ ಆ ಕ್ಷೀರಸಾಗರದಿಂದ ಕ್ಷೀರಾಬ್ಧಿಯಿಂದ ಅಥವಾ ಕ್ಷೀರಸಾಗರದಿಂದ ಅಮೃತಕ್ಕೆ ಸಮವಾದ ಹೊರಡುವ ಸಮಯದಲ್ಲಿ ಮಹಾಲಕ್ಷ್ಮಿಯು ಶಂಖದಲ್ಲಿ ಕ್ಷೀರವನ್ನು ತುಂಬಿ
ಆ ಕ್ಷೀರಸಾಗರದಿಂದ ಅಮೃತಕ್ಕೆ ಸಮವಾದ ಆಹಾರ ರೂಪದಲ್ಲಿನ ಹಾಲನ್ನು ಆ ಕ್ಷೀರಸಾಗರದಿಂದ ಅಮೃತಕ್ಕೆ ಸಮಾನವಾದ ಆಹಾರದ ರೂಪದಲ್ಲಿನ ದ್ರವವನ್ನು ಕೊಟ್ಟಳು. ಜ್ಞಾನಮಯವಾದ ಶಂಖದಲ್ಲಿ ವೇದ ಸ್ವರೂಪವಾದ ಹಾಲನ್ನು ಜ್ಞಾನಮಯವಾದ ಶಂಖದಲ್ಲಿ ವೇದ ಸ್ವರೂಪವಾದ ಹಾಲನ್ನು ಸಾಕಷ್ಟು ದಿನಗಳು ಅನ್ನಾಹಾರಗಳಿಲ್ಲದೆ ಮಗುವಿಗೆ ಉಣಬಡಿಸಲು ಹಾಗೂ ಅವನ ಕೆನ್ನೆಗಳಿಗೆ ಸ್ಪರ್ಶಿಸಲು ವೈಕುಂಠವನ್ನು ಬಿಡುವ ಮುನ್ನ ಮಹಾಲಕ್ಷ್ಮಿಯು ಪರಮಾತ್ಮನಿಗೆ ತನ್ನ ಕಾರುಣ್ಯ ರಸವನ್ನೇ ಶಂಖದಲ್ಲಿ ತುಂಬಿಸಿಕೊಟ್ಟಳು. ಅದನ್ನ ಯಾರಾದ್ರೂ ಒಬ್ರು ಓದಿ. ಇದೇನಾಯ್ತು ಅಂದ್ರೆ ಇಲ್ಲಿ ನಾನು ನೋಟ್ಸ್ ಬರ್ದಿರೋದ್ರಲ್ಲಿ ಒಂಚೂರು ಪಾಯಿಂಟ್ಸ್ ಬಿಟ್ಟು ಹೋಗಿತ್ತು. ಸರಿ, ನಿಮಗ್ ಕೊಡುವಾಗ ಅದನ್ನೇ ಕೊಡೋದ್ ಬೇಡ ಅಂತ ಕ್ಲೀನ್ ಆಗಿ ಮಾಡಿ ಈಗ ನಾನು ನಿಮ್ಗೆ ಕೊಟ್ಟೆ. ಒಂಚೂರು ಓದಿ ಅದು ಏನ್ ಬರ್ಕೊಂಡಿದ್ದೀರಾ ಯಾರಾದ್ರೂ ಒಬ್ರು? ಕಣ್ಣುಗಳಿಂದ ಕುಡಿದು ಕೈಗಳಿಂದ ಆಲಂಗಿಸಿ ತುಟಿಗಳಿಂದ ಮುತ್ತಿಟ್ಟು ತಂದೆಯ ಪ್ರೀತಿಯನ್ನು ಕಂಡುಕೊಂಡು ಮಗು ಧ್ರುವನು ಅನುಭವಿಸಲಿ ಎಂದು ಹೊರಡುವ ಸಮಯದಲ್ಲಿ ಮಹಾಲಕ್ಷ್ಮಿಯು ಶಂಖದಲ್ಲಿ ಕ್ಷೀರವನ್ನು ತುಂಬಿ ಆ ಕ್ಷೀರ ಸಾಗರದಿಂದ ಅಮೃತಕ್ಕೆ ಸಮಾನವಾದ ಆಹಾರದ ರೂಪದಲ್ಲಿನ ದ್ರವವನ್ನು ಕೊಟ್ಟಳು. ಜ್ಞಾನಮಯವಾದ ಶಂಖದಲ್ಲಿ ವೇದ ಸ್ವರೂಪವಾದ ಹಾಲನ್ನು ಸಾಕಷ್ಟು ದಿನಗಳು ಅನ್ನ ಆಹಾರಗಳು ಇಲ್ಲದ ಮಗುವಿಗೆ ಉಣಬಡಿಸಲು ಹಾಗೂ ಅವನ ಕೆನ್ನೆಗಳಿಗೆ ಸ್ಪರ್ಶಿಸಲು ವೈಕುಂಠವನ್ನು ಬಿಡುವ ಮುನ್ನ ಮಹಾಲಕ್ಷ್ಮಿಯು ಪರಮಾತ್ಮನಿಗೆ ತನ್ನ ಕಾರುಣ್ಯ ರಸವನ್ನೇ ಶಂಖದಲ್ಲಿ ತುಂಬಿಸಿ ಕೊಟ್ಟಳು. ಕರೆಕ್ಟ್ గా ಓದಿ, ಯಾವುದು ಬಿಡ್ಲಿಲ್ಲ ನಾನು.
ಇಲ್ಲಿ ಒಂದ್ 2 ಪಾಯಿಂಟ್ ಬಿಟ್ಟೋಗಿದೆ. ಅದಕ್ಕೆ ಒಂದ್ ಸ್ವಲ್ಪ ಸ್ಲೋ ಮಾಡಿ ಕರೆಕ್ಟ್ ಆಗಿ ಅದನ್ನ ಕಂಪೋಸ್ ಮಾಡಿ ಕೊಟ್ಟೆ. ಕರೆಕ್ಟ್ ಆಗಿದೆ, ಆಕ್ಟ್ ಆಗಿದೆ. ಸೊ ಇಲ್ಲಿ ಇಲ್ಲಿ ಲಕ್ಷ್ಮಿ ಕೊಡ್ತಾ ಇರೋದು ಶಂಖದಲ್ಲಿ ಹಾಲನ್ನ. ವೈ ಶುಕ ಹ್ಯಾಸ್ ಟು ಹೈಲೈಟ್ ಇಲ್ಲಿ ಅಂದ್ರೆ, ಪರಮಾತ್ಮ ಅನ್ನೋನ್ ಇಲ್ಲಿ ಬಂದ್ರೂ ಕೂಡ ನಮಗೆ ಪೂರ್ಣತೆ ಬರ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದೆಯಾ? ಹೇ ಪರಮಾತ್ಮ, ನನಗ ಅದು ಕೊಡು, ಇದು ಕೊಡು, ಬಂಗ್ಲೋ ಕೊಡು, ಕಾರ್ ಕೊಡು, ಪದವಿ ಕೊಡು, ಹೆಸರು ಕೊಡು, ನೇಮ್ ಬರ್ಲಿ, ಫೇಮ್ ಬರ್ಲಿ, ಸೌಂದರ್ಯ ಬರ್ಲಿ, ನನ್ನ ಕಾಮನೆಗಳೆಲ್ಲ ಪೂರೈಸ್ಲಿ. ಎಷ್ಟು ಜನ ಈ ರೀತಿ ಕೇಳ್ಕೊಂಡಿಲ್ಲ? ಚತುರ್ಮುಖ ಬ್ರಹ್ಮನನ್ನೇ ಹಿರಣ್ಯಕಶಿಪು ತಪಸ್ ಮಾಡಿ ಕೆಳಗಿಳಿಸ್ದ. ಕೇಳ್ಕೊಂಡಿದ್ದೇನು? ಅಲ್ಪವಾಗಿ ಅದೇನೋ ಅಲ್ಲಿ ಸಾಯ್ಬಾರ್ದು, ಇಲ್ಲಿ ಸಾಯ್ಬಾರ್ದು, ಒಳಗಡೆ ಸಾಯ್ಬಾರ್ದು, ಹೊರಗಡೆ ಸಾಯ್ಬಾರ್ದು, ಏನೋ ಒಂದು 40 ಕಂಡೀಷನ್ಸ್ ಕ್ಲಾಸ್ ಅನ್ನ ಹಾಕಿ ಕೇಳ್ಕೊಂಡೆ ಹೊರತು ಪರಮಾತ್ಮನ ಆ ಅನುಭವವನ್ನ ನನಗೆ ಕೊಡುವಂತ ಒಂದು ಮಾತು ಕೇಳ್ಕೋಬೋದಿತ್ತಲ್ವಾ? ರಾವಣ ಆತ್ಮಲಿಂಗವನ್ನೇ ಸಂಪಾದಿಸ್ತಾ ಕೈಲಾಸ ಪರ್ವತವನ್ನೇ ತನ್ನ 10 ತಲೆಗಳಲ್ಲಿ ಶಿಖರವಾಗಿ ಎತ್ತದ, ತನ್ನ ಹೃದಯವನ್ನೇ ಕರಳನ್ನೇ ಬಗೆದು ಏನೋ ರುದ್ರವೀಣೆಯನ್ನು ನುಡಿಸಿ ಸಾಮಗಾನವನ್ನೇ ಹಾಡ್ದ. ಪ್ರಯೋಜನ ಏನಾಯ್ತು? ಕೇಳ್ಕೊಂಡಿದ್ ಯಾರನ್ನ ಕೊನೆಗೆ? ಯಾವುದೋ ಒಂದು ಭೋಗವಾದ ಕ್ಷುಲ್ಲಕವಾದ ಕಾಮಕ್ಕೆ ಆಸೆ ಪಟ್ಟು ನಾನು ಯಾವ ಹೆಂಗಸನ್ನ ಆಸೆ ಪಡ್ತೀನೋ ಅವರೆಲ್ಲ ನನಗೆ ಈಲ್ಡಾಗ್ಬೇಕು ಅಂತ ಕೇಳ್ಕೊಂಡ. ಬುದ್ಧಿ ಇಲ್ದೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅವ್ನು ಕೇಳ್ಕೊಂಡಿದ್ ಗಾಬರಿ ಆಗೋದು ಏನ್ ಗೊತ್ತಾ? ಎಲ್ಲದಕ್ಕಿಂತ ನಿನ್ನ ಪಕ್ಕ ಇರೋ ಪಾರ್ವತಿನೇ ಕೊಡು ಅಂದ್ಬಿಟ್ಟ ಅಲ್ವಾ? ಹುಚ್ಚಪ್ಪ ಅಂದ್ರೆ ಹುಚ್ಚಪ್ಪ, ಇದನ್ನ ಕಾನ್ಸಿಕ್ವೆನ್ಸಸ್ ಎಲ್ಲ ಹೆಂಗ್ ನೀನ್ ಫೇಸ್ ಮಾಡ್ತೀಯ ಗೊತ್ತಿಲ್ಲ, ಬಟ್ ಸ್ಟಿಲ್ ಕೇಳಿದೀಯ, ಕೊಟ್ಟಿದ್ದೀನಿ, ಪಾರ್ವತಿ ನಡಿ ಅಂತ ಕಳಿಸ್ಬಿಟ್ಟ ಶಿವ. ಅವಳನ್ನ ನೀವು ಸಂಪಾದನೆ ಮಾಡಿ ಧರ್ಸಕ್ ಸಾಧ್ಯವಾ? ಜಗನ್ಮಾತೆ ಯೋಗಮಾಯೆ. ಒಂದ್ಸಲ ನೋಡಿದ್ರೆ ಭದ್ರಕಾಳಿ ತರ ಕಾಣಿಸ್ತಾ ಇದ್ದಾಳೆ, ಒಂದ್ಸಲ ನೋಡಿದ್ರೆ ಪರಮ ಸೌಂದರ್ಯವತಿಯಾಗಿ ಬಾಲ ತ್ರಿಪುರಾಂಬಿಕಾ ತರ ಇದ್ದಾಳೆ, ಇನ್ನೊಂದ್ಸಲ ನೋಡಿದ್ರೆ ತನಗೆ ಮಗಳ ತರ ಇದ್ದಾಳೆ. ಬಾಲ ತ್ರಿಪುರಾಂಬಿಕಾ ತಾನೆ, ತ್ರಿಪುರ ಸುಂದರಿ ಆದವಳು ಬಾಲ ತ್ರಿಪುರ ಸುಂದರಿ ಆಗಿದ್ದಾಳೆ. ಅಯ್ಯೋ ಇವಳನ್ನ ಇಟ್ಕೊಂಡು ನಂಗ್ ಸಂಭಾಳಿಸಕ್ಕಾಗಲ್ಲ, ಮಹಾ ಮಾಯಾವಿನಿ ಅಂತ ಮಾತ ಕರ್ಕೊಂಡ್ ಬಂದ. ನೋಡಿ, ಪರಮಾತ್ಮ ಎದುರುಗಡೆ ಪ್ರತ್ಯಕ್ಷ ಆದ್ರೂ ಬುದ್ಧಿ ಸರಿಯಾಗಿ ವರ್ಕ್ ಆಗ್ಲಿಲ್ಲ ಅಂದ್ರೆ ಅವನ್ ಅನ್ಕೊಂಡಿರ್ತಾನೆ, ಇವ್ರು ತಪಸ್ ಮಾಡಿ ನನ್ನನ್ನ ಪಡೆದಿದ್ದಾರೆ, ಪಾಪ ಏನ್ ಬೇಕಾದ್ರೂ ಕೊಟ್ಬಿಡೋಣ, ಏನು ಕೇಳಲಿಲ್ವಾ? ಅಪರಿಮಿತವಾಗಿ ತನ್ನನ್ನೇ ತಾನು ಕೊಡಕ್ಕೆ ರೆಡಿಯಾಗಿರ್ತಾನೆ. ನಾ ಹೋಗಿ ಅಲ್ಪವಾಗಿ 1 ಪ್ಲೇಟ್ ಇಡ್ಲಿ ಕೊಡು ಸಾಕು ಅಂದ್ರೆ ಹೆಂಗಿರುತ್ತೆ? ಅವನ್ ಅನ್ಕೋತಾನ, ನಾನೇನ್ ಹೋಟ್ಲು ಮಾಣಿಕ್ ಇಟ್ಟೋದ್ನ? ಇದ್ರ ಬುದ್ಧಿ ಅಷ್ಟೇ, ಏನ್ ಮಾಡೋದು? ಇದಕ್ಕೆ ಇರೋ ವಿವೇಕ ಜ್ಞಾನ ಅಷ್ಟೇನೆ. ಸರಿ, ನೀನೇನ್ ಇಷ್ಟಪಡ್ತೀಯೋ ಅದನ್ನೇ ಕೊಡ್ತೀನಿ. ಧ್ರುವನಾಗ್ಲಿ, ಪ್ರಹ್ಲಾದನಾಗ್ಲಿ, ಚಂದ್ರಹಾಸನಾಗ್ಲಿ, ರೂಪಾಂಗದ ಮಹಾರಾಜ ಆಗ್ಲಿ, whomever did the tapas, penance, and when they Paramatma comes right in front of them, ತುಂಬಾ ಬುದ್ಧಿವಂತರವರೆಲ್ಲ ಏನು ಕೇಳ್ಕೊಳಲ್ಲ. ಒಂದ್ ಬೇಕು ಅನ್ನೋದು ನನಗಿಲ್ವೇ ಇಲ್ಲ ಪರಮಾತ್ಮ, ಕೇಳ್ಕೊಳಕ್ ನನ್ನಲ್ಲಿ ಏನೂ ಇಲ್ಲ ಅಲ್ವಾ? ಅವ್ರಗಳೆಲ್ಲ ಕೈ ಆಡ್ಸಿರೋದೇ ಹಂಗೆ. ಯಾರು ಕೇಳ್ಕೊಳಕ್ ಇಷ್ಟಪಡಲ್ಲ. ದಟ್ ಇಸ್ ದ ಲಕ್ಷಣ ಆಫ್ ಯಾರ್ದು? ಭಕ್ತಿಯ ಲಕ್ಷಣ ಅಲ್ವಾ? ಭಕ್ತನ ಲಕ್ಷಣ. ಹನುಮಂತ ಡಿಡ್ ಎನಿಥಿಂಗ್ ಹಿ ಆಸ್ಕ್ಡ್ ಟಿಲ್ ಟುಡೇ ಟು ರಾಮ? ಯಾವ ಒಂದು ಸರ್ಗದಲ್ಲಾದ್ರೂ ರಾಮನನ್ನ ಹನುಮಂತ ಈ ರೀತಿ ಏನಾದ್ರೂ ಕೇಳ್ಕೊಂಡಿದ್ದಾನೆ ಅಂತ ಒಂದು ಶ್ಲೋಕ, ಒಂದು ಲೈನು ಎಲ್ಲಿ ತೋರಿಸಿ ನೋಡೋಣ ವಾಲ್ಮೀಕಿ ರಾಮಾಯಣದಲ್ಲಿ? nowhere you can find, alva? Did Lakshmana ask anything? Or did Bharata ask anything to Rama? Nobody asked anything to Rama except Sita. ಅವಳು ಕೇಳಿದ್ದೆ ಒಂದು, ಅದೇ ದೊಡ್ಡ ಜೀವನದಲ್ಲಿ ಅವಳಿಗೆ ಟರ್ನಿಂಗ್ ಪಾಯಿಂಟ್ ಆಗೋಯ್ತು ಅಲ್ವಾ? ಪಾಪ ಮಾಯಾ ಮಾರೀಚನ್ನ ಕೇಳ್ಬಿಟ್ಲು. ಆ ಮಾಯಾ ಮಾರೀಚ, ಅವನು ಮಾಯಾರೂಪಿಯ ಮಾರೀಚ ಕನಕಮೃಗವಾಗಿ ಬಂದಿದ್ದಾನೆ ಅಂತ ಗೊತ್ತಿಲ್ದೇ ಇಲ್ಲ ಸೀತಮ್ಮಗೆ, ಅಷ್ಟು ಬುದ್ಧಿ ಇಲ್ದೇ ಇಲ್ಲ. ಆದ್ರೂ ಥ್ರೂ ದಿಸ್ ಇಫ್ ಐ ಗೆಟ್ ಅಪ್ಡೇಟ್ ಫ್ರಮ್ ರಾವಣನಿಗೂ ಹೋಗಿ ಬುದ್ಧಿವಾದವನ್ನ ಹೇಳೋಣ, ಲೆಟ್ ಅಸ್ ಸಿ. ಅಕಸ್ಮಾತ್ ಅವನು ದಾರಿಗೆ ಬರ್ಲಿಲ್ಲ ಅಂದ್ರೆ ಗೊತ್ತೇ ಇದೆ, ದಂಡಂ ದಶಗುಣಂ ಅಲ್ವಾ?
ಈಗಾಗ್ಲೇ ಹಿರಣ್ಯಕಶಿಪುಗೆ ಏನ್ ಕಥೆ ಆಯ್ತೋ ಅದು ಅವನಿಗೆ ಆಗತ್ತಷ್ಟೇನೆ. ಬಟ್ ಲೆಟ್ ಅಸ್ ಸಿ ಅಂತ ತಾಳ್ಮೆಯಿಂದ ಅವಳು ಇದ್ಲು ಅಲ್ವಾ. ಸೊ ಕೋರಿಕೊಳ್ಳುವ ಶಕ್ತಿ ನಮಗಿದೆ ಅಪಾರವಾಗಿ. ಇದೆಯಾ ಇಲ್ವಾ ಸರ್? ತುಂಬಾ ಲಿಸ್ಟೇ ಇದೆ ಸರ್. ಇನ್ನು ಎಷ್ಟೋ ನನ್ನ ಜೀವನದಲ್ಲಿ ಆಸೆಗಳನ್ನ ಪೂರೈಸ್ಕೋಬೇಕು ಅನ್ನೋ ಲಿಸ್ಟ್ ಇದೆ. ಆದ್ರೆ ಪರಮಾತ್ಮ ಬಂದ್ರೆ ನಾವೇನು ಕೋರ್ಕೊಳ್ಳದೆ ಇರೋವರೆಗೂ ವಿ ಆರ್ ಇನ್ ದ ಸೇಫರ್ ಝೋನ್. ಕೋರ್ಕೊಂಡ್ಬಿಟ್ರೆ ಏನಾಗೋಗುತ್ತೆ ಗೊತ್ತಾ? ನೀನು ಬೇರೆ ನಾನು ಬೇರೆ ಅಂತ ಆಗುತ್ತೆ. ಆಯ್ತಾ? ಅಂಟಿಲ್ ಯು ಆಸ್ಕ್ ಸಮಥಿಂಗ್ ಟು ಪರಮಾತ್ಮ, ಯು ಫೀಲ್ ಅಂಡ್ ಹಿ ಫೀಲ್ಸ್ ದಟ್ ವಿ ಆರ್ ಒನ್. ಪೂರ್ಣವಾಗಿ ಮನಸ್ಸು ಇದೆ ಅಂತ ಅರ್ಥ. ನೀವು ಪರಮಾತ್ಮನಲ್ಲಿ ಕೋರ್ಕೊಂಡ್ಬಿಟ್ರೆ ನನಗ್ ಅದ್ ಕೊಡು, ಇದ್ ಕೊಡು, ಇದ್ ಕೊಡು, ಇದ್ ಕೊಡು ಅಂತ ಪರಮಾತ್ಮನನ್ನ ನೀವು ಬೇರೆ ಪಡಿಸಿದ ಹಾಗೆ, ನಿಮ್ಮಿಂದ ಅವನ್ ಬೇರೆ ಹೊರಟೋದ. ಗೋಪಿಕೆಯರ್ ಯಾರಾದ್ರೂ ಕೋರ್ಕೊಂಡ್ರ ಪರಮಾತ್ಮನನ್ನ? ಫ್ರೂಟ್ ಸೆಲ್ಲರ್ ಲೇಡಿ ಕೇಳ್ಕೊಂಡ್ಲ ಏನಾದ್ರು ಅದು ಕೊಡು ಇದು ಕೊಡು ಅಂತ? ಕೊಟ್ರೆ ಮೋಕ್ಷನ್ ಕೊಡು, ಇಲ್ಲಿದ್ರೆ ನಾನು ನಿಂಗೆ ಹಣ್ಣು ಕೊಡಲ್ಲ ಹೋಗು ಅಂದ್ಲು ಅಲ್ವಾ. ಈ ಭತ್ತದ ಕಾಳುಗಳನ್ನ ತಗೊಂಡ್ ಬರಕ್ಕ ನೀನ್ ಅಲ್ಲಿಂದ ಇಲ್ಲಿಗೆ ಬರ್ಬೇಕಿತ್ತು, ಪರವಾಗಿಲ್ಲ ಇದರಿಂದಾನೇ ತೋರಿಸ್ತಾ ಇದೀಯಾ. ಒಂದೊಂದು ಭತ್ತದ ಕಾಳುಗಳು ಕೈ ತುಂಬಾ ತಗೊಂಡಂತೆ ಅಲ್ಲಿಂದ ಬರೋದಕ್ಕೆ ಎಲ್ಲ ಚೆಲ್ಬಿಟ್ಟಿದೆ. ಅದೆಲ್ಲ ಅವಳ ಜನ್ಮಗಳನ್ನ ಕಳೆದಿದ್ದು ಅಂತ ಲೆಕ್ಕ. ನೀನು ಒಂದೇ ಒಂದು ಉಳ್ಕೊಂಡಿದೆ. ಈ ಭತ್ತದ ಕಾಳು ನಿನ್ನ ಕೈಯಲ್ಲಿ ಉಳಿದಿದೆಯಲ್ಲ ಕೃಷ್ಣ, ಇದೇನ್ ಗೊತ್ತಾ? ಮೈ ಪ್ರೆಸೆಂಟ್ ಎಕ್ಸಿಸ್ಟೆನ್ಸ್. ಇದನ್ನು ಕೃಷ್ಣಾರ್ಪಣ ಮಾಡ್ತಾ ಇದ್ದೀನಿ. ಅದನ್ನ ನನ್ನ ಬೊಕ್ಕಸೆಗೆ ಹಾಕಿದ ತಕ್ಷಣ ಮುತ್ತು ರತ್ನಗಳು ವಜ್ರ ವೈಢೂರ್ಯಾದಿಗಳಾಗಿ ಎಲ್ಲ ಮಾರ್ಪಾಡಾಗೋಯ್ತು. ಬುಟ್ಟಿ ತುಂಬಾ ಇದೆ. ನಗ್ತಾಳಂತ ಅವಳು, ಕೃಷ್ಣ ನನ್ನನ್ನ ಈ ಟೈಮಲ್ಲೂ ನೀವು ಟೆಸ್ಟ್ ಮಾಡ್ತಾ ಇದೀಯಾ? ಈ ವಯಸ್ಸಾದ ಕಾಲದಲ್ಲೂ ನನ್ನ ಇದು ಏನೋ ಬುಟ್ಟಿ ತುಂಬಾ ಹಣ್ಣು ಬದ್ಲು ಆ ಒಂದು ಭತ್ತದ ಕಣವನ್ನ ಹಾಕಿ ವಜ್ರ ವೈಢೂರ್ಯಾದಿಗಳನ್ನ ತೋರಿಸ್ತಾ ಇದೀಯಾ? ಇದೆಲ್ಲ ನಂಗೆ ಬೇಕಿಲ್ಲ. ಈ ವಜ್ರವೂ ಬೇಕಿಲ್ಲ, ವೈಢೂರ್ಯವೂ ಬೇಕಿಲ್ಲ. ಮೋಕ್ಷ ಕೊಡು. ನಿನಗೆ ಹೆಂಗ್ ಗೊತ್ತು ನಾ ಮೋಕ್ಷ ಕೊಡ್ತೀನಿ? ಇದೋ ಅಲ್ಲಿಂದ ಹೆಜ್ಜೆ ಹಾಕೊಂಡ್ ಬಂದಿದೀಯಾ, ಆ ಹೆಜ್ಜೆಗಳಲ್ಲೆಲ್ಲ ಶಂಖ ಚಕ್ರ ಗದಾ ಪದುಮ ಅಂಕಿತ ಪಾದವ, ಅಂಕುಶ ಕೂಲಿಶ ಧ್ವಜಾರೇಕ ಅಂಕಿತ ಪಾದವ, ಅಂಡಜ ಹನುಮರ್ಭುಜದೊಳಪುವ ದಿವ್ಯ ಪಾದವ, ಕಂಡವೆ ನಾವು ರಂಗ ವಿಠಲನ ದಿವ್ಯ ಪಾದವ, ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವ, ಸಿಕ್ಕಿತೆ ಶ್ರೀಲಕ್ಷ್ಮೀಪತಿಯ ದಿವ್ಯ ಪಾದವ. ಅಲ್ವಾ? ಯಾವ ಅಂಡಜ ಗರುಡನ ಮೇಲೆ, ಯಾವ ಹನುಮನ ಭುಜಗಳ ಮೇಲೆ ಒಪ್ಪುತ್ತೋ ಆ ಪಾದ ನಾನು ನೋಡ್ತಾ ಇದ್ದೀನಿ. ಶಂಖಚಕ್ರಗಳ ರೇಖೆ ಇರುವ ಪಾದವನ್ನ ನೋಡ್ತಾ ಇದ್ದೀನಿ ಅಲ್ವಾ. ಗದಾ ಪದ್ಮಾದಿಗಳ ರೇಖೆ ಅದು ಆ ಕಾಲಲ್ಲಿದೆ, ಆ ಪಾದದಲ್ಲಿದೆ. ಐ ಆಮ್ ಏಬಲ್ ಟು ಫೈಂಡ್ ಔಟ್. ಕೈ ನೀಟದಿಯಲ್ಲ, ಭತ್ತ ತಗೊಳ್ಳಿ ಅಜ್ಜಿ ಹಣ್ಣು ಕೊಡಿ ಅಂತ ಆ ಕೈ ನೀಟುವಾಗ ಶಂಖಚಕ್ರ ರೇಖೆಗಳನ್ನ ನಿನ್ನ ಕೈಯಲ್ಲಿ ನೋಡ್ತಾ ಇದ್ದೀನಿ ಅಲ್ವಾ. ಇಲ್ಲಿ ಕೋರ್ಕೊಳಕ್ ಏನೂ ಇಲ್ಲ, ಕೊಡಕ್ಕಿದೆ ಭಗವಂತನಿಗೆ, ಕೋರ್ಕೊಳಕ್ ಏನೂ ಇಲ್ಲ. ನಿಮ್ಮನ್ನ ನೀವು ಅರ್ಪಿಸ್ತಾ ಇದ್ದೀರಾ, ಕೊಡ್ತಾ ಇದ್ದೀರಾ, ಆದ್ರೆ ಏನಾದ್ರೂ ಕೋರ್ಕೋತಾ ಇದ್ದೀರಾ? எந்த திவ்ய தேசத்துக்கு வேணாலும் போங்கோ, ಯಾವ ದಿವ್ಯ ದೇಶಕ್ಕಾದ್ರೂ ಹೋಗಿ, తిరుమలే వెళ్ళినా సరే, ఎక్కడ వెళ్ళినా సరే, భగవంతుడు ముందు నిలిచినప్పుడు ఏమైనా కోరుకోవాల అనిపిస్తుందా? అసలుకి నేను వేరే భగవంతుడు వేరే అనిపించదు నాకు. దానికే కోరుకోనేకే బుద్ధి రాదు. பரத்தா ரேகா அவரே என்ன திவ்ய தேசத்துக்கு போனாலோ ஏதாவது பெருமாளை கேட்கல அப்படி உங்களுக்கு தோணுமா? நான் வேற அவன் வேறன்னா ஏதாவது கேட்டுக்கலாம் இல்லையா? எப்பவுமே தோணாத. இதோ எனக்கு உரியவன், நான் அவனுக்கு சொந்தமானவன், அவன் எனக்கு சொந்தமானவன், எனக்கே உரியவன், நான் அவனுக்கே உரியத்தக்க ஆத்மா. அப்படி இருக்குச்சே கேட்க தோணுமா? கேட்க தோணுமா? நீயே என்னவன். ಅಲ್ಲಿ ಪರಮಾತ್ಮ ಬಾಲಾಜಿಯಾಗಿ ತಿರುವೆಂಗಡದಲ್ಲಿ ನಿಂತಿದ್ದಾನಲ್ವಾ, ಅವನ್ ಬೇರೆ ಇನ್ಯಾರು ಅಲ್ಲ, ನನ್ನವನೇ ಅಲ್ವಾ, ನನಗ್ ಸ್ವಂತ ಅದು. ಹಂಗಾಗಿ ಏನಾದ್ರೂ ಕೇಳ್ಕೊಳಕ್ ಆಗಲ್ಲ. ಅವನು ಕೇಳದಿದ್ರು ಪರವಾಗಿಲ್ಲ,
ಆ ಜ್ಞಾನ ಸ್ವರೂಪವಾದ ಈ ಹಾಲನ್ನ ಅವನಿಗೆ ಅಮೃತವಾಗಿ ನೀವು ಉಣಬಡಿಸಿ. ಪಾಪ ಮಗು ಎಷ್ಟು ದಿನ ಅದು அப்படியே ಅಲಂಡು போயிருக்கு இல்லையா? ಸಾಪಾಡೇ கிடையாது, ಆಹಾರವೇ ಇಲ್ಲ. ಈ ಆಹಾರ ರೂಪವಾಗಿ ಅನ್ನೋದಕ್ಕೂ ತತ್ವಾರ್ಥ ಏನ್ ಗೊತ್ತಾ? ಪರಮಾತ್ಮನೇ ಧಾರಕ, ಪೋಷಕ, ಭೋಗ್ಯ. Yesterday when I was explaining the Vishnu Sahasranama evening, ಇದನ್ನ ಹೇಳಿದ್ದೆ ನಿಮ್ಗೆ ಅಲ್ವಾ? ನಿನ್ನೆ ಚಪ್ಪಾನು ಕದಾ ಅನುರಾಧ ಆಂಟಿ, ಕಸ್ತೂರಿ ಮಾಮಿ, ಡು ಯು ರಿಮೆಂಬರ್ ಇನ್ ಯೆಸ್ಟರ್ಡೇಸ್ ಕ್ಲಾಸ್? ಇವನೇ ಆಧಾರ, ಇವನೇ ಆಧೇಯ ಅಂತ ಹೇಳಿದ್ದೆ ಅಲ್ವಾ? ಇವನೇ ಧಾರಕ, ಇವನೇ ಪೋಷಕ, ಇವನೇ ಭೋಗ್ಯ. ಭೋಗ್ಯ, ಆಧಾರ, ಧಾರಕ, ಪೋಷಕ. ನಿದ್ದೆ ಅನ್ನೋದು ಭೋಗ ವಸ್ತು ನಮಗೆ. ಧಾರಕ ಅನ್ನೋದು ಕುಡಿಯುವ ನೀರು. ಪೋಷಕ ಆದ್ರೆ ತಿನ್ನುವ ಊಟ. ಇವನ್ ವಿಷ್ಣು ಇದು ಸುಪ್ರಭಾತದಲ್ಲೂ ಐ ಎಕ್ಸ್ಪ್ಲೇನ್ ದಿಸ್ ಟು ಯು. ಯಾವಾಗ ಹೇಳಿ? ಉತ್ತಮವಾದ ಪಂಜರಗಳಲ್ಲಿ ಪಾಯಸ ಪಾತ್ರೆಯಲ್ಲಿ ಪಾಯಸ ಕುಡಿತಾ ಇದ್ದ ಋಷಿ ಮುನಿಗಳೆಲ್ಲ ಗಿಣಿಯ ರೂಪದಲ್ಲಿ ಪಾಯಸವನ್ನ, ಕದಲಿ ಫಲವನ್ನ ಸೇವನೆ ಮಾಡ್ತಾ ಇರೋದು ಅನ್ನೋದೇ ಧಾರಕ, ಪೋಷಕ, ಭೋಗ್ಯ ಅಂತ ಹೇಳಿದ್ದೆ. ನೆನಪಿದ್ಯಾ? ಅತ್ರ್ಯಾದಿಸಪ್ತ ಋಷಯಸ್ಯ ಮುಪಾಸ್ಯ ಸಂಧ್ಯಾಮಾಕಾಶ ಸಿಂಧು ಕಮಲಾನಿ ಮನೋಹರಾಣಿ ಆದಾಯ ಪಾದಯುಗಮರ್ಚಿತುಂ ಪ್ರಪನ್ನಾಃ ಶೇಷಾದ್ರಿಶೇಖರ ವಿಭೋ ತವ ಸುಪ್ರಭಾತಂ ಉನ್ಮೀಲ್ಯ ನೇತ್ರ ಯುಗಮುತ್ತಮ ಪಂಜರಸ್ಥಾಃ ಪಾತ್ರಾವಶಿಷ್ಠ ಕದಲೀ ಫಲಪಾಯಸಾನಿ ಭುಕ್ತ್ವಾ ಸಲೀಲಮಥ ಕೇಳಿ ಶುಕಾಃ ಪಠಂತಿ ಶೇಷಾದ್ರಿಶೇಖರ ವಿಭೋ ತವ ಸುಪ್ರಭಾತಂ. ಅದರಲ್ಲಿ ಐ ಎಕ್ಸ್ಪ್ಲೇನ್ಡ್ ವಾಟ್ ಇಸ್ ಧಾರಕ, ವಾಟ್ ಇಸ್ ಪೋಷಕ, ವಾಟ್ ಇಸ್ ಭೋಗ್ಯ. ಮನುಷ್ಯನಿಗೆ ಬೇಸಿಕ್ ಆಗಿ ಇದು 3 ಬೇಕೇ ಬೇಕಲ್ವಾ? ಒಪ್ಕೋತೀರಾ? ಹಸುವಾಗತ್ತೆ, ಊಟ ಬೇಕು. ದಾಹ ಏರ್ಪಡುತ್ತೆ, ನೀರ್ ಬೇಕು. ನಿಮಗ್ ಗೊತ್ತಿಲ್ದೇನೆ ದೇಹಕ್ಕೆ ಆಯಾಸ ಆದಾಗ ಇಟ್ ವಿಲ್ ಟೇಕ್ ಇಟ್ಸ್ ರೆಸ್ಟ್. ಮೈಂಡ್ ಸ್ಟ್ರೆಸ್ಫುಲ್ ಆಗಿದ್ದು ಏನ್ ಕಾಮ್ ಆಗ್ಲಿಲ್ಲ ಅಂದ್ರು ದೇಹ ಇಸ್ ನಾಟ್ ಲೈಕ್ ದಟ್. ಮೈಂಡ್ಸ್ ಮೆಮೊರಿ ಇಸ್ ಡಿಫ್ರೆಂಟ್, ಬಾಡಿ ಮೆಮೊರಿ ಇಸ್ ಡಿಫ್ರೆಂಟ್. ಬಾಡಿ when it has to take its rest, it will take. No matter whatever interesting movie you are seeing, ಕಣ್ಣು ಎಳಿತು ಹೋದ್ರೆ ಮುಗೀತು, ಕಷ್ಟಪಟ್ಕೊಂಡು ಕೂತ್ಕೊಳಕ್ ಆಗಲ್ಲ. No matter whichever place you have gone, any scenic beauty, whatever it is, whichever resort, ಆದ್ರೆ ಮೈ ಸ್ಟ್ರೈನ್ ಆಗಿದೆ ಅಂದ್ರೆ ಅಯ್ಯೋ ದುಡ್ಡು ಖರ್ಚು ಮಾಡ್ಕೊಂಡು ರೆಸಾರ್ಟ್ ವರ್ಗೂ ಬಂದಿದ್ದೀನಿ, ಲೆಟ್ ಮಿ ನಾಟ್ ಸ್ಲೀಪ್ ಅಂತ ಹೇಳ್ತಾರ ಯಾರಾದ್ರೂ? ತನ್ನಷ್ಟಕ್ಕೆ ತಾನೇ ದೇಹ ಸ್ಲೀಪಿಂಗ್ ಮೋಡ್ಗೆ ಹೊರಟೋಗುತ್ತೆ. ನೋ ಮ್ಯಾಟರ್ ಹೌ ಮಚ್ ಎವರ್ ಭಾಗವತ ಇಸ್ ಇಂಟ್ರೆಸ್ಟಿಂಗ್, ಇಫ್ ಯು ಆರ್ ಗೆಟಿಂಗ್ ಸ್ಲೀಪ್, ಕ್ಯಾನ್ ಯು ಕಂಟ್ರೋಲ್ ಇಟ್? ಆಗತ್ತಾ? ನಾನು ಅದಕ್ಕೆ ಏನ್ ಹೇಳ್ತೀನಿ ಹೇಳಿ? ಪರವಾಗಿಲ್ಲ, ನೀವು ನಿದ್ದೆ ಮಾಡಿದ್ರು ಕ್ಲಾಸಲ್ಲಿರಿ. ಆ ನಿದ್ದೆನೇ ಬೇರೆ. ಯಾಕೆ ಹೇಳಿ? ಭಗವದ್ ವಿಚಾರವನ್ನ ಶ್ರವಣ ಮಾಡ್ಕೊಂಡು ನಿದ್ದೆ ಮಾಡಿದ್ರೆ ಅದು ಪರಮ ಭೋಗ್ಯವಾಗಿರುತ್ತೆ ಅಲ್ವಾ? ಆಯಾಸವೇ ಇರಲ್ಲ, ಮೈಂಡ್ ಕೇಳಿಸ್ಕೊತಾ ಇರುತ್ತೆ ಅಲ್ವಾ? ಆ ತರ ಬಾಡಿ ಮೆಮೊರಿ ಅದ್ರ ರೆಸ್ಟ್ ತಗೊಳುತ್ತೆ. ಸೊ ಹೇಳ್ಬೇಕು ಅಂದ್ರೆ ಈ ಧಾರಕ ಪೋಷಕ್ಕಾಗಿಂತ ಆ ಭೋಗ್ಯ ತುಂಬಾ ಮುಖ್ಯ ನಮ್ಗೆ ಅಲ್ವಾ? ಧಾರಕ ಸೇವನೆ ಮಾಡೋದು, ಪೋಷಕ ಸೇವನೆ ಮಾಡೋದು. ಆದ್ರೆ ಭೋಗ್ಯ ಸೇವನೆ ಮಾಡಕ್ಕಾಗಲ್ಲ, ನಿಮಗ್ ಗೊತ್ತಿಲ್ದೇನೆ ಬರೋದದು ಅಲ್ವಾ? when energy is squeezed, in order to re-energize yourself without any interference, without any involvement, ತಾನಾಗೆ ಬಂದ್ಬಿಡೋದು ನಿದ್ದೆ ಅಲ್ವಾ? ಅದನ್ನೇ ಆಧಾರವಾಗಿ, ಆಧೇಯವಾಗಿ, ಧಾರಕ ಪೋಷಕ ಭೋಗ್ಯಗಳಾಗಿ ಮಹಾಲಕ್ಷ್ಮಿ ಆ ವ್ಯಾಜ್ಯದಲ್ಲಿ ತಗೊಳ್ಳಿ ಅಂತ ಕೊಟ್ಲು. ఒక్క శంఖంలో తీర్థ అది ఏమి క్షీరము ఇచ్చేకి ఇంత ఎక్స్ప్లెనేషన్, బికాస్ ఇట్ ఇస్ నీడెడ్. ತತ್ವ ಇದೆಲ್ಲ ಅಲ್ವಾ? ನೆಕ್ಸ್ಟ್ ಧ್ರುವಸ್ತುತಿ ಅಂತ ಹೆಡ್ಡಿಂಗ್ ಹಾಕೊಂಡು ವಾತ್ಸಲ್ಯ ಸ್ಮರಣೆ ಅಂತ ಬರ್ಕೊಳ್ಳಿ. ಸೊ ಈಗಾಗ್ಲೇ ಭಗವಂತ ಗರುಡಾರೂಢನಾಗಿ ಪರಮಾತ್ಮ ಪ್ರತ್ಯಕ್ಷ ಆಗಿ
ಧ್ರುವ ಕಣ್ಣುಗಳನ್ನ ತೆಗೆದ, ಅವನ ಕಣ್ಣುಗಳಿಗೆ, ತುಟಿಗಳಿಗೆ ಹಾಗೂ ಅವನ ದವಡೆಗಳಿಗೆ ಆ ಒಂದು ಶಂಖವನ್ನ ಒತ್ತಿ, ಮಗು ಏಳು ಅಂದಾಗ ಏಳ್ಲಿಲ್ಲ ಅವನು. ಓಹೋ, ಇವನೊಳಗಡೆ ನಾನು ಈಗಾಗ್ಲೇ ಪ್ರತ್ಯಕ್ಷವಾಗಿದ್ದೀನಿ. ದಟ್ ಇಸ್ ವೈ ಹಿ ಇಸ್ ನಾಟ್ ಏಬಲ್ ಟು ಲೀವ್ ಹಿಸ್ ಏನೋ ದೇಹಕ್ಕೆ ಅಂಟಿರುವಂತಹ ಇಂದ್ರಿಯಾರ್ಥೇಶು ಇರುವ ಕಣ್ಣುಗಳನ್ನ ಅವನಿಗೆ ಬಿಡಕ್ಕಾಗ್ತಾ ಇಲ್ಲ ಅಂತ ತನ್ನ ಕೈಯನ್ನೇ ಅವನ ಹೃದಯ ವಕ್ಷಸ್ಥಳದಲ್ಲಿ ಇಟ್ಟು ಮರೆಸಿ ಕತ್ಲೆ ಮಾಡಿದಾಗ, ಅಯ್ಯೋ ನನ್ನೊಳಗಡೆ ದಿವ್ಯವಾದ ಜ್ಯೋತಿ ಸ್ವರೂಪನಾಗಿ ನಾರಾಯಣ ಇದ್ದ ಕಾಣಿಸ್ತಾ ಇಲ್ವಲ್ಲ ಅಂತ ಕವಲೆ ಒಂದೇ ಇದು ಏನೋ ಇದು ಯೋಚನೆಯಿಂದ ಗಾಬರಿಗೊಂಡು அப்படியே ದಿಡುಕಿಟ್ಟಾನಂತ ಹೇಳ್ತೀವಿ. ದಿಡುಕಿಡುವುದು ಅಂದ್ರೆ ಧಡಕ್ ಅಂತ ಹಿಂಗೆ ಎಚ್ಚರ ಆಗೋದು ಅಲ್ವಾ? ಆ ರೀತಿ ಕಣ್ಣು ಬಿಟ್ಟು ನೋಡಿದ್ರೆ ಇದೋ ಪರಮಾತ್ಮ ನಿಂತಿದ್ದಾನೆ. ಇದುವರೆಗೂ ಓದಿಲ್ಲ, ಬರಹ ಇಲ್ಲ, ಸ್ಕೂಲಿಗೆ ನೆಟ್ಟಗ್ ಹೋಗಿಲ್ಲ, ಏನೂ ಇಲ್ಲ ಪಾಪ, ಮಗು ಗೊತ್ತಿಲ್ಲ, ಏನ್ ತಾನೇ ಸ್ತುತಿ ಮಾಡಬಲ್ಲ ಅಲ್ವಾ? ಅದಕ್ಕೆ ವಾಕ್ ಶಕ್ತಿ ವೇದ ಸ್ವರೂಪವಾದ ಹಾಲು ಕುಡಿಬೇಕು ಅಂತ ಅದಕ್ಕೆ ಹೇಳೋದು ದೊಡ್ಡವರುಗಳು. ಇವಾಗ್ಲೇ ಅದೇನೋ ಲ್ಯಾಕ್ಟೋ ಮಣ್ಣು ಮಸಿ ಅದೇನೋ ಮಂದ ಆಗುತ್ತೆ ಬುದ್ಧಿ, ಅದಕ್ಕೆ ಹಾಲು ಕುಡಿಬಾರ್ದು ಅಂತ. ಐ ಡೋಂಟ್ ನೋ ಫ್ರಮ್ ವೇರ್ ದೇ ಕ್ರಿಯೇಟ್ ಸಚ್ ನ್ಯೂಸಸ್. ಅನ್ನ ತಿನ್ಬಾರ್ದು, ಹಾಲನ್ನ ಕುಡಿಬಾರ್ದು, ಆಯ್ತಾ? ಆಮೇಲೆ ತರಕಾರಿಗಳು ಇಂಥದ್ದನ್ನ ತಿನ್ಬಾರ್ದು, ಅದ್ರಲ್ಲಿ ಶುಗರ್ ಇರುತ್ತೆ. ಹಣ್ಣು ಇಂಥದ್ದನ್ನ ತಿನ್ಬಾರ್ದು. ಸೀಸನಲ್ ಫ್ರೂಟ್ಸ್, ಆ ಸೀಸನ್ಗೆ ಬಾಡಿ ರಿಕ್ವೈರ್ಸ್ ದಟ್. ದಟ್ ಇಸ್ ವಾಟ್ ಯು ವಾಂಟ್ ಟು ಈಟ್ ಅಲ್ವಾ? ಅದ್ ಎಂತ ಡಾಕ್ಟರ್ಸು, ಅದ್ ಯಾರ್ ಡಯಟಿಷಿಯನ್ಸು, ಅದ್ ಎಲ್ಲಿಂದ ಈ ಫಾರ್ಮುಲಾ ಎಲ್ಲ ಕಂಡಿಡ್ಕೊಂಡ್ ಬಂದ್ರು, ಸಾಯಿಸಿಡ್ತಾರೆ ಅಲ್ವಾ? ಇರೋವಾಗ್ಲೇ ಸತ್ತು ಜೀವ. ತಿನ್ನೋ ವಯಸ್ಸಲ್ಲಿ ತಿನ್ಬಾರ್ದು ಅಂದ್ರೆ ಇನ್ಯಾವಾಗ ತಿನ್ಬೇಕು? ಹೆಣಕ್ಕ ತಿನ್ನಿಸ್ಬೇಕು ಎಲ್ಲಾರನ್ನ ತಗೊಂಡೋಗಿ. ಸತ್ತ ಹೆಣದ ತರ ಇರ್ತಾರೆ ಈಗಿನ ಜನರ. ನಂಗಂತೂ ಎಷ್ಟು ಸಿಟ್ಟು ಬರುತ್ತೆ ಏನಾದ್ರು ತಿನ್ಬಾರ್ದು ಅಂದ್ರೆ. ಮನುಷ್ಯ ಜೀವನದಲ್ಲಿ ನಮ್ಗೇನ್ ಬೇಕೋ ನಾವ್ ಅದನ್ನ ತಿಂದೇ ತಿಂತೀವಿ. ಬಾಡಿನೇ ಕೇಳುತ್ತೆ, ನಾವ್ ಯಾಕೆ ಕಂಟ್ರೋಲ್ ಮಾಡ್ಬೇಕು? ಶ್ರಾವಣ ಮಾಸ ಬಂತು ಅಂದ್ರೆ ಹಬ್ಬಗಳ ಸಾಲ್ ಬಂತು. ದಟ್ ಮೀನ್ಸ್ ಟು ಸೇ ಈ ಒಂದು ಬೋನ್ಸ್ಗೆಲ್ಲ ಆಯಿಲ್ ಎಲ್ಲ ಕಮ್ಮಿ ಆಗಿರುತ್ತೆ. ಗೋಕುಲಾಷ್ಟಮಿನಲ್ಲಿ ಅಷ್ಟು ಭಕ್ಷಣಗಳು ಏನಕ್ ಮಾಡ್ತೀರಾ? ಏನ್ ದೇವ್ರಿಗ ಮಾಡ್ತೀರಾ? ದಟ್ ಟೈಮ್ ಇಟ್ ಇಸ್ ರಿಕ್ವೈರ್ಡ್ ಅಲ್ವಾ? ಆ ದೇಹಕ್ಕೆ ಅಷ್ಟು ಎಣ್ಣೆ ತುಪ್ಪ ಅದೆಲ್ಲ ಬೇಕಾಗಿರುತ್ತೆ. ಅದೇ ಬಿಸಿಲುಗಾಲ ಪಂಗುನಿ ಮಾಸ ಅಥವಾ ತೈ ಮಾಸ ಅದೆಲ್ಲ ಬಂತು ಅಂದ್ರೆ ಏನು? ಅವಾಗ ಬರೀ ಬೇಯಿಸಿರೋದ್ನ ಕೊಡ್ತೀರಾ. ಜಾಸ್ತಿ ಕುಡ್ದಿರೋದು ಅದೆಲ್ಲ ಕೊಡಲ್ಲ. ಯಾಕಂದ್ರೆ ದೇಹಕ್ಕೆ ಅವಾಗ ಆವಿಯ ಪದಾರ್ಥ ಬೇಕು. ಕಫ ಪಿತ್ತ ಮತ್ತೆ ವಾತ ಇದು ಮೂರನ್ನು ಸಮ ಮಾಡುತ್ತೆ, ಬ್ಯಾಲೆನ್ಸ್ ಮಾಡುತ್ತೆ ಅಲ್ವಾ? ಏಪ್ರಿಲ್ ಮೇನಲ್ಲಿ ಅಯ್ಯೋ ತಿನ್ಬೇಡ ಮಾವಿನ ಹಣ್ಣು, ಇರೋದೇ ಮಾವಿನ ಹಣ್ಣು, ಏನ್ ಬಿಸಾಕಕ್ಕ? ತಿನ್ನಕ್ಕೆ ಅಲ್ವಾ ಇರೋದು. ದೊಡ್ಡವರುಗಳು ಕಂಡು ಹಿಡಿದಿರೋದು ಏನಕ್ಕೆ ಮಾವಿನ ಹಣ್ಣನ್ನ? ಏಪ್ರಿಲ್ ಮೇ ಬಂತು ಅಂದ್ರೆ ಕರೆಕ್ಟ್ ಆಗಿ ಉಪ್ಪಿನಕಾಯಲ್ಲೂ ಮಾವಿನಕಾಯಿ ಅಲ್ವಾ? ಮೊಸರನ್ನಕ್ಕೂ ಮಾವಿನಕಾಯಿ. ನೆನ್ಸ್ಕೊಂಡ್ರೇನೆ ಈಗ್ಲೇ ಹೋಗ್ತೀನಣ್ಣ ಅನ್ಸುತ್ತೆ. ವಡಮಾಂಗ ಊರ್ಗ, ಆವಕ್ಕ ಊರ್ಗ, ಅಪ್ಪ ಕೊನೆಗೆ ಮಾವಿನಕಾಯಿ ರಸಾಯನ, ಸೀಕರಣೆ, ಮಾವಿನಕಾಯಿ ಸೀಕರಣೆ, ಚಪಾತಿಗೂ ಮಾವಿನ ಹಣ್ಣು ಸೀಕರಣೆ ಅಲ್ವಾ? ಮಾವಿನ ಹಣ್ಣಲ್ಲಿ ಲಸ್ಸಿ, ಏನ್ ಬೇಕಾದ್ರೂ ಮಾಡ್ಕೊಂಡು ಆ ಸೀಸನ್ಗೆ ಅದ್ ಬೇಕಾಗಿದೆ. ಅದನ್ನು ಹೋಗಿ ಡಾಕ್ಟರ್ ಹತ್ರ ಕೇಳಿ, ನೋ 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 ಇಟ್ ಹ್ಯಾಸ್ ಟೂ ಮಚ್ ಆಫ್ ಶುಗರ್, ಡೋಂಟ್ ಇವನ್ ಬ್ರಿಂಗ್ ಇಟ್ ಟು ದ ಹೋಮ್. ನೆಗದು ಬಿದ್ದು ನೆಲ್ಲಿಕಾಯಿ ಆಗ ಅನ್ಸುತ್ತೆ. ಅದನ್ನೇ ಸೀಸನ್ ಅಲ್ಲಿ ತಿನ್ಲಿಲ್ಲ ಅಂದ್ರೆ ಇನ್ಯಾವಾಗ ತಿನ್ನೋದು? ಅಚ್ಚಕಟ್ಟಾಗಿ ಪೊಂಗಲ್ ಮಾಡಿದ್ರ ನೆಲ್ಲಿಕಾಯಿನ ಉಚ್ಚಿ ಒಳ್ಳೆ ತೇಂಗಾ ಪಚಡಿ ಮಾಡ್ಕೊಂಡ್ ಪಕ್ಕದಲ್ಲಿ ಹಾಕೊಂಡ್ ಬಡಿಸ್ಕೊಂಡ್ ತಿಂದ್ರೆ ಆ ಪೊಂಗಲಲ್ಲಿ ಇರೋ ವಾಯು ತತ್ವ ಆ ನೆಲ್ಲಿಕಾಯಿಯಲ್ಲಿ ವಾಯುವನ್ನ ಓಡಿಸುವಂತಹ ತತ್ವ. ದೊಡ್ಡವರೆಲ್ಲ ಕಂಡು ಹಿಡಿದಿರೋದು ಏನಕ್ಕೆ? ಏಕಾದಶಿ ಎಲ್ಲ ಪೂರ್ತಿ ಉಪವಾಸ. ಸರ್ ಅದಕ್ಕೆ ಹೇಳೋದು ಸೀಸನಲ್ ಫ್ರೂಟ್ಸ್ ಸೀಸನಲ್ ಫುಡ್ ತಗೋಬೇಕು ಅಂತ. ಎಲ್ಲ ನಮ್ದೆಲ್ಲ ಕ್ರಮನೇ ಹಂಗೆ ಅಲ್ವಾ? ಸೀಸನಲ್ ಆಗಿ ಇರೋದೇ ಅಲ್ವಾ ಕ್ರಮ. ಧನುರ್ಮಾಸ ಬಂತು ಅಂದ್ರೆ ಪೊಂಗಲ್ ಮಾಡ್ತೀರಾ. ಧನುರ್ಮಾಸ ಮುಗಿದು ನಿಮ್ಗೆ ತೈ ಮಾಸ ಆ ಸಂಕ್ರಮಣ ಇಡೋ ಟೈಮಲ್ಲಿ ಎಳ್ಳನ್ನ ಕೊಡ್ತೀರಾ. ಬಾಕಿ ಟೈಮಲ್ಲಿ ಎಳ್ಳು ಕೊಡ್ಲೂಬಾರ್ದು ತಗೊಳ್ಳೂಬಾರ್ದು. ಎಲ್ಲಿ ಇವಾಗ ಎಳ್ಳು ಕೊಡ್ತೀನಿ ಕನಕ ಮಾಮಿ ತಗೊಳ್ಳಿ ಅಂದ್ರೆ ಈಗ ಏನಕ್ಕೆ ಸರ್ ಎಳ್ಳು ಮುಗ್ದಾಯ್ತು ಸೀಸನ್ ಅಂತೀರಾ ಅಲ್ವಾ? ಎಳ್ಳನ್ನ ಕೊಡ್ಲೂಬಾರ್ದು ತಗೊಳ್ಳೂಬಾರ್ದು ಬಾಕಿ ಟೈಮ್ಗಳಲ್ಲಿ. ದಟ್ ಇಸ್ ದ ಸಂಕ್ರಮಣ ಕಾಲ.
ಅವರ್ ಫುಡ್ ಪ್ರೋಸೆಸ್ ಇಸ್ ಲೈಕ್ ದಟ್. ದೊಡ್ಡವರೆಲ್ಲ ಮಾಡಿಟ್ಟಿರೋದು ಕರೆಕ್ಟ್ ಆಗಿದೆ, ತುಂಬಾ ಕರೆಕ್ಟ್ ಆಗಿದೆ. ನಾವ್ ಏನೇನೋ ಲೂಸ್ ತರ ಅದನ್ನ ಡಯಟ್ ಫಾಲೋ ಮಾಡ್ತೀನಿ, ಆ ಕಡೆ ನೆಟ್ಗೆ ಅದು ಫಾಲೋ ಮಾಡಲ್ಲ ಅಂತ ಇಟ್ಕೊಳ್ಳಿ, ಹೂ ವಿಲ್ ಫಾಲೋ ಅಲ್ವಾ? ಅದಕ್ಕೆ ಈಗಿನ ಮಕ್ಕಳೆಲ್ಲ ಏನಾಗಿವೆ, ಸತ್ವವಿಲ್ಲದ ಹುಲ್ಲು ಅಲ್ವಾ? ಹುಲ್ಲಿಗೂ ಕೂಡ ದ ಗ್ರಾಸ್ ಹ್ಯಾಸ್ ಸಮ್ ಸತ್ವ. ಈಗಿನ ಮಕ್ಕಳಿಗೆ ಏನೂ ಸತ್ವ ಇಲ್ಲ. ಏನಾದ್ರೂ ಕಳೆ ಇದೆಯಾ ಮುಖದಲ್ಲಿ? ಸಣ್ಣಕ್ಕೆ ಇದ್ದು ಬಿಟ್ರೆ ಕಳೆನಾ? அப்படியே ஒல்லியா நரம்பும் தோலும் எலும்புமா ವಡ, ಹಪ್ಪಳ ವಡನ ಸಂಡಿಗೆನ ಕಾಯಿ ಹಾಕ್ತಾರಲ್ಲ ಇದ್ರಲ್ಲಿ ಬಿಸಿಲಲ್ಲಿ, ಆ ತರ ಇದ್ ಬಿಟ್ರೆ ಕಳೆನಾ? ಒಂದು ಚಾರ್ಮೇ ಇಲ್ಲ. 80 ವಯಸ್ಸು ಮುದುಕಿಗಿರೋ ಚಾರ್ಮು 16 ವಯಸ್ಸು ಹುಡುಗಿಗಿರಲ್ಲ. ನೋಡಿದೀರಾ? ಬೇಸೆತ್ತು ಬಸವಳಿದು ಅಯ್ಯೋ ಭಗವಂತ ಇನ್ನು ಸಾಕಪ್ಪ ಜೀವನ ಅನ್ನೋ ತರ ನಮಗನ್ನಿಸ್ಬೇಕು ಅವ್ರನ್ನ ನೋಡಿ. ಡಿಪ್ರೆಷನ್ ಅಂದ್ರೆ ಅದು ಅಲ್ವಾ? ತಲೆ ಕೂದಲೆಲ್ಲ ಬಿಟ್ಕೊಂಡು ಗಂಡಸ್ಯಾರು ಹೆಂಗಸ್ಯಾರು ಅಂತ ವ್ಯತ್ಯಾಸ ಇಲ್ದೆ ಅಲ್ವಾ, ಏನೋ ಒಂದು ಕೈಗೆ ಬಂದಿದ್ ಬಟ್ಟೆನ ಹಾಕೊಂಡು ಒಂದು ರೂಪ ಬೇಡವಾ? ಆಂಡವನ್ ಸ್ವಾಮಿಗಳು ಹೇಳೋರು, ಆಸ್ ಎ ಡಾಕ್ಟರ್ ಯು ಹ್ಯಾವ್ ಎ ಯೂನಿಫಾರ್ಮ್, ಆಸ್ ಎ ಲಾಯರ್ ಯು ಹ್ಯಾವ್ ಎ ಯೂನಿಫಾರ್ಮ್, ಆಸ್ ಎ ಪ್ರೊಫೆಷನಲ್ ಎನಿ ಪ್ರೊಫೆಷನಲಿಸಮ್ ಹ್ಯಾಸ್ ಗಾಟ್ ಎ ಯೂನಿಫಾರ್ಮ್. ದೇವಸ್ಥಾನಕ್ಕೊಂದು ಯೂನಿಫಾರ್ಮ್ ಬೇಡವಾ? ನಮ್ಮ ಕಲ್ಚರ್ ಅಲ್ಲಿ ಬಂದಿರುವಂತಹ ಕ್ಲೋದಿಂಗ್ ಎಂಥ ವೈಬ್ರೇಷನ್ ತರುತ್ತೆ. ಆ ಪಂಚಗಚ್ಚಮ ಉತ್ತರೀಯಂ ಹಾಕೊಂಡು ಆ ತಿರುಮಣ್ ಕಾಪೋ ವಿಭೂತಿನೋ ಇಟ್ಕೊಂಡ್ರೆ ಏನು ಲಕ್ಷಣ ಗಂಡಸರು? ಆಹಾ, ಎಲ್ಲಾರು ಗಡಬಿಡು 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 ಗಡಬಿಡು, ಎಲ್ಲ ಪರಮ ಜೋಗಿಗಳು. ನೋಡೋವಾಗ್ಲೇ ನಮ್ಗೆ ಅಸಹ್ಯ, ವಾಂತಿಗ್ ಬರುತ್ತೆ. ಮದುವೆ ಗಂಡು ಗಡ್ಡ ಬಿಟ್ಟಿತ್ತು. ಸರ್, ಅದಕ್ಕೆ ವೇಲುಕುಡಿ ಒಂದ್ಸತಿ ಪ್ರವಚನದಲ್ಲಿ ಹೇಳಿದ್ರು, ಇವಾಗ ಹುಡುಗಿರುಗಳು ಯಾರು ಜಡನ್ನೇ ಬಚ್ಕೊಡಲ್ಲ, ಅದಕ್ಕೆ ಎಲ್ಲಾ ದ್ರೌಪದಿಗಳು ಅಂತಾರ ಅವ್ರು. ಎಲ್ಲ ದ್ರೌಪದಿ ಪಾಂಚಾಲಿಗಳೇ, ಎಲ್ಲ ತಾಟಕಾಗೋಷ್ಠಿ ಅಂತೀನಿ ನಾನು. ಅವ್ರಾದ್ರೂ ದ್ರೌಪದಿ ಸ್ವಲ್ಪ ಉತ್ತಮವಾಗಿ ಹೋಲ್ಸಿದ್ರು. ತಾಟಕೆ ಹಂಗಿದ್ಲಂತೆ. ಬೆಳಗ್ಗೆ ಎದ್ದ ತಕ್ಷಣ ಅವಳಿಗೆ ರಕ್ತ ಮಾಂಸ ಕುಡಿಯಕ್ಕೆ, ರಕ್ತ ಮನಿದನ ರಕ್ತ ಮಾಂಸ, ಯಾರು ನರಮನುಷ್ಯನ ಮಾಂಸ ಭಕ್ಷಿಸಕ್ಕೆ ಹೇಳ್ತಾ ಇದ್ದಿದ್ದೆ 12 o'clock ಇಂದ ಆಫ್ಟರ್ನೂನ್. ತಲೆವೆರಿ ಗೋಲಮ அப்படியே இருக்கா ಮಾಂಸಂ இருக்கா அப்படியே ರಕ್ತಂ ಅಂತ ಕೇಳ್ಕೊಂಡು ಹೇಳವಳಂತೆ. ಇಲ್ಲ ತಾಟಕ ಗೋಷ್ಠಿಗೆ ಸೇರಿದ್ದಾರೆ ನಮ್ಮವರೆಲ್ಲ ಅಲ್ವಾ? ಯು ಸಿ ವೆಸ್ಟರ್ನರ್ಸ್ ಹೌ ಪ್ರಿನ್ಸಿಪಲ್ಡ್ ದೇ ಆರ್. ಅವ್ರು ಬೇಡದೇ ಇರೋ ಡ್ರೆಸ್ ಕೋಡ್ ಅನ್ನ ಫಾಲೋ ಮಾಡ್ತಾರೆ, ಅರ್ಗೊರಿಯಾಗಿ ಬೆಟ್ಲಿಯಾಗಿ ಹಾಕೊಳ್ಳೋದ್ನ. ಅವರಲ್ಲಿರೋ ಪ್ರಿನ್ಸಿಪಲ್ ಸ್ವಲ್ಪ ನಮ್ಮಲ್ಲಿ ಇಲ್ಲ ಹೇಳ್ಬೇಕು ಅಂದ್ರೆ. when they are professional they are very professional ಅಲ್ವಾ? ದೇವಸ್ಥಾನಕ್ಕೆ ಅಟ್ಲೀಸ್ಟ್ ಒಂದು ಲಕ್ಷಣವಾಗಿ ಚೂಡಿದಾರೆ ಹಾಕೊಳ್ಳಿ, ಸೀರೆ ಬೇಡ, ನೀಟಾಗಿ ದುಪ್ಪಟ್ಟ ಹೊತ್ಕೊಂಡು ಅಚ್ಚುಕಟ್ಟಾಗಿ ಬರಕ್ಕೇನು. ಐ ಹ್ಯಾವ್ ಸೀನ್ ಪೀಪಲ್ ಕಮಿಂಗ್ ಇನ್ ಸ್ವಿಮ್ ಸೂಟ್ ಟು ಟೆಂಪಲ್. ಅದೇ ಯಾವ್ದಾದ್ರು ಮಾಸ್ಕ್ಗೆ ಬುರ್ಖಾ ಇಲ್ದೆ ಹೋಗ್ಲಿ ನೋಡೋಣ, ಯಾವ್ದಾದ್ರು ಚರ್ಚ್ಗೆ ಅವ್ರ ಡ್ರೆಸ್ ಕೋಡ್ ಇಲ್ದೆ ಹೋಗ್ಲಿ ನೋಡೋಣ. No Christians you can see, though they are modern, you can see shabbily going without dress. ನಮ್ಮ ದೇವಸ್ಥಾನಕ್ಕೆ ಏನ್ ಬರುತ್ತೋ ಮುಂಡೆವಕ್ಕೆ ರೋಗ ನಂಗೆ ಗೊತ್ತಿಲ್ಲ. ಅಲ್ಲೂ ತಲೆನ್ ಬಿಟ್ಕೊಂಡು ಹಿಂಗೆ ಬೇಡದೆ ಇರೋ ಸ್ಟೈಲ್ ಮಾಡ್ಕೊಂಡು, ಒಂದ್ ಹಣೆಗಿಲ್ಲ ಒಂದ್ ಕೈಗಿಲ್ಲ, ಅದೆಲ್ಲ ಬಿಟ್ಟು ಹಾಕಿ ನೆಟ್ಟಿಗೆ ಒಂದ್ ಚೂಡಿದಾರ್ನ ನೀಟಾಗಿ ಹೊದ್ಕೊಂಡು ದುಪ್ಪಟ್ಟ ಹಾಕೊಂಡ್ ಬರಕ್ ಏನು ರೋಗ ಬಂದಿರೋದು? ಜಿಮ್ಗೆ ಹೋಗೋ ಬಟ್ಟೆಗಳಲ್ಲಿ ಬರುತ್ತವೆ. I feel very embarrassed to say this. All these kind of unwanted things are there in our Hinduism. That is why in Kerala they made very strict that you have to come in sari or tundamunda. Kerala is the only state, I think, swalpa adru adu ide avarige alva. ನಾರ್ತ್ ಅಲ್ಲೆಲ್ಲ ಹೋದ್ರೆ ಅಂತೂ ಏನು ಡ್ರೆಸ್ ಕೋಡೇ ಇಲ್ಲ, ಹೆಂಗೋ ಬರುತ್ತವೆ. ತಲೆಗೆ ಒಂದ್ ಹಿಂಗ ಹಾಕೊಂಡ್ಬಿಟ್ರೆ ಆಯ್ತಾ? We are the custodians of our own culture. If we don't follow, then nobody will follow. We have to follow it. ಈ ತರ ಪರಮಾತ್ಮ ಪ್ರಕಟನವಾಗಿ ಅವನ ಮುಂದೆ ಕಾಣಿಸ್ಕೊಂಡಾಗ ಕಣ್ಣು ಬಿಟ್ಟು ನೋಡಿ ವಾತ್ಸಲ್ಯ ಅನ್ನೋದು ಪರಮಾತ್ಮನಿಂದ ಇವನಿಗೆ ಧಾರೆಯಾಗಿ ಹರಿತು. ಪರಮಾತ್ಮನಿಗೂ ಧ್ರುವನಿಂದ ವಾತ್ಸಲ್ಯ ಸಿಕ್ತು. ಸಿ ವಾತ್ಸಲ್ಯ ಇಸ್ ಅ ಭಾವ where it is mutual. It cannot be from one side.
That is why Dhruvastuti is called Vatsalya Smarane. ಹೆಡ್ಡಿಂಗ್ ಬರ್ಕೊಂಡಿದ್ದೀರಾ ಅಲ್ವಾ? ಧ್ರುವಸ್ತುತಿ ವಾತ್ಸಲ್ಯ ಸ್ಮರಣೆ. ವಾತ್ಸಲ್ಯ ಅನ್ನೋದು ಒನ್ ವೇ ಟ್ರಾಫಿಕ್ ಯಾವತ್ತೂ ಇಲ್ಲ. ಪ್ರೀತಿ ಕ್ಯಾನ್ ಬಿ ಒನ್ ವೇ, ಬಟ್ ವಾತ್ಸಲ್ಯ ಇಟ್ ಇಸ್ ಈದರ್ ವೇ. ಗೊತ್ತಾಯ್ತಾ? ವಾತ್ಸಲ್ಯ ಅಂದ್ರೆ ಏನು? ನೀನು ನನ್ನವನು ಅನ್ನೋದು, ನಾನು ನಿನ್ನವನು. ಅಲ್ಲಿ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ನೀನು ನನ್ನವನು, ನಾನು ನಿನ್ನವನು. ನಾವಾಡು, ನೀನು ನೀವಾಡು. ಅದೇ ತಾನೇ ತೆಲುಗುಲೆ. ನಾನು ನಿನ್ನವನು, ನೀನು ನನ್ನವನು. ಇದೇ ವಾತ್ಸಲ್ಯ. ಇದಕ್ ಮೇಲೆ ಏನು ಎಕ್ಸ್ಪ್ಲನೇಷನ್ ಬೇಕಿಲ್ಲ ವಾತ್ಸಲ್ಯಕ್ಕೆ. ಡು ಯು ನೀಡ್ ಎನಿ ಮೋರ್ ಎಕ್ಸ್ಪ್ಲನೇಷನ್ ಫಾರ್ ದಿಸ್? ನೀನು ನನ್ನವನು, ನಾನು ನಿನ್ನವನು. ಸಾಕಲ್ವಾ? ಇದೇ ವಾತ್ಸಲ್ಯವು. ಓಕೆ, ಈಗ ಫಸ್ಟ್ ಶ್ಲೋಕ. ವಾಟ್ ಇಸ್ ದ ಜಿಸ್ಟ್ ಆಫ್ ಫಸ್ಟ್ ಶ್ಲೋಕ? ಏನಂತ ಬರ್ಕೊಟ್ಟಿದ್ದೀರಾ? ವಾತ್ಸಲ್ಯ ಪೈನ ಸ್ಮರಣಂ. ಚಿತ್ತ. ಹಾ, ಚಿತ್ತ. ಚಿತ್ತ ಚಿತ್ತ ತಾನೇ ಉಂಡೇది. ಕರೆಕ್ಟ್, ಚಿತ್ತ. ಚಿತ್ತ ಚಿತ್ತ ಟೆಕ್ಸ್ಟ್ ಬುಕ್. ಓಕೆ, ಅಲ್ಲಿ ನಂಬರ್ 1 ಅಂತ ಹಾಕಿ ಚಿತ್ತ ಅಂತ ಹಾಕೊಂಡು ಅದನ್ನ ಅಂಡರ್ಲೈನ್ ಮಾಡಿ ಕೋಲನ್ ಹಾಕೊಳ್ಳಿ. ಚಿತ್ತ. ಆಯ್ತಾ? ಈಗ ಅದಕ್ಕೆ ಎಕ್ಸ್ಪ್ಲನೇಷನ್ ಬರೆಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಯೋ ಅಂತ ನಾನು ಸುಮ್ನೆ ಶ್ಲೋಕ ಹೇಳ್ತಾ ಇದ್ದೀನಿ. ಡೋಂಟ್ ರೈಟ್ ಡೌನ್ ದ ಶ್ಲೋಕ. ಯೋ ಅಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸೂಕ್ತ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣ ಶ್ರವಣತ್ಮಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ನನ್ನ ಪ್ರಾಣ ಸ್ವರೂಪನಾದ ನನ್ನ ಪ್ರಾಣನಿಗೆ ನಾನು ಮೊದಲು ನಮಸ್ಕಾರ ಮಾಡ್ತೀನಿ. ಸೋ ನೈಸ್ಲಿ ಹಿ ಸೇಸ್, ಭಗವಂತ ನೀನ್ ನನ್ನ ಕಣ್ಣು ಮುಂದೆ ಒದಿದ್ದೀಯ, ನಿನಗ್ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ಮೈ ಪ್ರಾಣ ಇಸ್ ಇನ್ ದ ಸ್ವಾಮ್. ನನ್ನ ಪ್ರಾಣನಿಗೆ ನಾನು ನಮಸ್ಕಾರ ಮಾಡ್ತೀನಿ. ಅದೇ ಅಲ್ವಾ ನಿಜ? ಅದೇ ಅಲ್ವಾ? ಪ್ರಾಣ ಇದ್ರೆ ತಾನೆ ಎಲ್ಲವೂ ವರ್ಕೌಟ್ ಆಗೋದು. ಪ್ರಾಣನೇ ಇಲ್ಲ ಅಂದ್ರೆ ಭಾಗವತ ಅರ್ಥ ಮಾಡ್ಕೊಳಕ್ಕಾಗತ್ತಾ? ಜಸ್ಟ್ ಇಮ್ಯಾಜಿನ್, ಯಾರಿಗೂ ನಮ್ಗೆಲ್ಲಾ ಪ್ರಾಣ ಇಲ್ಲ ಅಂದ್ರೆ ಏನೋ ಶೂನ್ಯ ಅಷ್ಟೇನೆ. ಹೇಳಕ್ ನಾನು ಇಲ್ಲ, ಕೇಳಕ್ ನೀವು ಇಲ್ಲ ಅಲ್ವಾ? ಪ್ರಾಣ ಇದ್ರೆ, ಈಗ ಈ ಹಾಲಲ್ಲಿ ನಾ ಕೂತಿದ್ದೀನಿ, ನಿಮ್ಮ ಹಾಲುಗಳಲ್ಲಿ ನೀವು ಕೂತಿದ್ದೀರಾ. ಈಗ ನಾನು ಔಟ್ ಆಫ್ ಸ್ಕ್ರೀನ್ ಹೊರಟೋಗ್ತೀನಿ, ಸ್ಕ್ರೀನ್ ಹಿಂಗೆ ಇರುತ್ತೆ. ಐ ವಿಲ್ ಜಸ್ಟ್ ಡಿಸಪಿಯರ್ ಫ್ರಮ್ ದ ಸ್ಕ್ರೀನ್. ನೀವುಗಳು ಎಲ್ಲ ಎದ್ದು ಹೋಗ್ಬಿಡಿ. ಆಮೇಲೆ ಈ ಮೊಬೈಲ್ ಅನ್ನೋ ಒಂದು ಯಂತ್ರದಲ್ಲಿ ಇಲ್ಲಿ ಏನಾದ್ರೂ ನಡೀತಾ ಇರುತ್ತಾ? ಆನ್ಲೈನ್ ಇರುತ್ತೆ, ನೆಟ್ವರ್ಕ್ ಇರುತ್ತೆ, ಸ್ಕ್ರೀನ್ ಕಾಣ್ತಾ ಇರುತ್ತೆ, ಎಲ್ಲ ಸ್ಕ್ರೀನು ಎಂಟಿ ಇರುತ್ತೆ ಅಲ್ವಾ? ಎಲ್ಲಾರು ಔಟ್ ಆಫ್ ಸ್ಕ್ರೀನ್ ಅದಕ್ಕೆ ಹೋಗಿದ್ದೀವಿ. ಪ್ರಾಣವಾಯು ದೇವರೇ ಗುರು. ಹೌದು, ಮಧ್ವ ಸಂಪ್ರದಾಯದಲ್ಲಿ ಅದಕ್ಕೆ ಮುಖ್ಯ ಪ್ರಾಣ ಅಂತ ಹನುಮಂತನ್ ಹೇಳೋದು ಅಲ್ವಾ? ಆ ಪ್ರಾಣವನ್ನೇ ನಾನು ನಮಸ್ಕರಿಸ್ತೀನಿ. ಪರಮಾತ್ಮ ಎದುರುಗಡೆ ಬಂದ್ರೆ ಎಂತ ಒಂದು ಒಳ್ಳೆ ಎಕ್ಸ್ಪ್ಲನೇಷನ್ ನೋಡಿ. ಹೇ ಪ್ರಾಣವೇ, ನಿನಗ್ ನಾನ್ ನಮಸ್ಕರಿಸ್ತೀನಿ ಅಲ್ವಾ? ಅಪ್ಪ, ಅಲ್ಲೇ ಫಸ್ಟ್ ಶ್ಲೋಕದಲ್ಲೇ ಈ ಸ್ಪೆಲ್ ಬೌಂಡ್. ಆಯ್ತಾ? ಭಗವಂತ ಒಲಿದ್ರೆ ಇಂಥವನು ಒಲಿಬೇಕು ಅಂತ ಅವನಿಗೆ ನಿರ್ಧಾರ ಆಗೋಯ್ತು ತಲೆನಲ್ಲಿ. ನನ್ನನ್ನ ಹೋಗಿ ನಿನ್ನ ಪ್ರಾಣ ಅಂತೀಯಲ್ಲ, ಇನ್ ಇದಕ್ಕಿಂತ ಡೆಫಿನಿಷನ್ ಇನ್ನೇನ್ ಕೊಡಕ್ ಸಾಧ್ಯ ಭಗವಂತನ ಮೇಲೆ? ಈ ಪ್ರೂವ್ಡ್. ಅದಕ್ಕೆ ನೋಡಿ, ಅದರ ಜಿಸ್ಟ್ ಏನಂತ ಬರ್ಕೊಂಡಿದ್ದೀರಾ? ಚಿತ್ತ ಅಂತ ಬರ್ಕೊಂಡಿದ್ದೀರಾ. ಬರ್ಕೊಳ್ಳಿ. ಹೇ ಪ್ರಭೋ ವಾಸುದೇವ, ಹೇ ಪ್ರಭೋ ವಾಸುದೇವ, ಹೇ ಪ್ರಭೋ ವಾಸುದೇವ, ನನ್ನಲ್ಲಿ ಪ್ರವೇಶಿಸಿ ನನ್ನಲ್ಲಿ ಮಲಗಿದ್ದ ವಾಕ್ಶಕ್ತಿಯನ್ನು ಎಬ್ಬಿಸಿ ನನ್ನಲ್ಲಿ ಮಲಗಿದ್ದ ವಾಕ್ಶಕ್ತಿಯನ್ನು ಎಬ್ಬಿಸಿ
ಹೇ ಪ್ರಭೋ ವಾಸುದೇವ, ನನ್ನಲ್ಲಿ ಪ್ರವೇಶಿಸಿ ನನ್ನಲ್ಲಿ ಮಲಗಿದ್ದ ವಾಕ್ ಶಕ್ತಿಯನ್ನು ಎಬ್ಬಿಸಿ ನನ್ನಲ್ಲೇ ಹುದುಗಿದ್ದ ಜ್ಞಾನವನ್ನು ತಟ್ಟಿ ಹೊಡೆದು ಎಚ್ಚರಿಸಿ, ನನ್ನಲ್ಲೇ ಹುದುಗಿದ್ದ ಜ್ಞಾನವನ್ನು ತಟ್ಟಿ ಹೊಡೆದು ಎಚ್ಚರಿಸಿ, ನಿಮ್ಮ ಸ್ತೋತ್ರವನ್ನು ಮಾಡುವಂಥ ಅನುಗ್ರಹವನ್ನು ಪ್ರಸಾದಿಸಿರುವಿರಿ. ನಿಮ್ಮ ಸ್ತೋತ್ರವನ್ನು ಮಾಡುವಂಥ ಅನುಗ್ರಹವನ್ನು ಪ್ರಸಾದಿಸಿರುವಿರಿ. ಹೇ ಪ್ರಭೋ ವಾಸುದೇವ, ನನ್ನಲ್ಲಿ ಪ್ರವೇಶಿಸಿ ನನ್ನಲ್ಲಿ ಮಲಗಿದ್ದ ವಾಕ್ಶಕ್ತಿಯನ್ನು ಎಬ್ಬಿಸಿ ನನ್ನಲ್ಲೇ ಹುದುಗಿದ್ದ ಜ್ಞಾನವನ್ನು ತಟ್ಟಿ ಹೊಡೆದು ಎಚ್ಚರಿಸಿ, ನಿಮ್ಮ ಸ್ತೋತ್ರವನ್ನು ಮಾಡುವಂಥ ಅನುಗ್ರಹವನ್ನು ಪ್ರಸಾದಿಸಿರುವಿರಿ. ನನ್ನ ಸಕಲ ಇಂದ್ರಿಯಗಳಿಗೆ ವಿಷಯವಾದವನೇ ಕಾಮ, ನನ್ನ ಸಕಲ ಇಂದ್ರಿಯಗಳಿಗೆ ವಿಷಯವಾದವನೇ ಇಂದ್ರಿಯಗಳಿಗೆ ವಿಷಯವಾದವನೇ ಕಾಮ. ಮಳ್ಳಿ ಇಂದ್ರಿಯಗಳಿಗೆ ಕೈ ಕಾಲು ಕಿವಿ ಇತ್ಯಾದಿಗಳಿಗೆ ಜೀವವನ್ನು ಬರೆಸಿ ಅವೆಲ್ಲವನ್ನು ಒಂದಕ್ಕೊಂದು ಇಂದ್ರಿಯಗಳಿಗೆ ಕಾಮ, ಕೈ ಕಾಲು ಕಿವಿ ಇತ್ಯಾದಿಗಳಿಗೆ ಜೀವವನ್ನು ಬರೆಸಿ ಅವೆಲ್ಲವನ್ನು ಒಂದಕ್ಕೊಂದು ವ್ಯವಹರಿಸುವ ಹಾಗೆ ಮಾಡುವವನೇ ಅಂತಹ ನನ್ನ ಚಿತ್ತದಲ್ಲಿ ಚೈತನ್ಯವಾದ ಭಗವಂತನೇ ನಿನಗೆ ನಮಸ್ಕಾರ. ಅಂತಹ ನನ್ನ ಚಿತ್ತದಲ್ಲಿ ಚೈತನ್ಯವಾದ ಭಗವಂತನೇ ನಿನಗೆ ನಮಸ್ಕಾರ. ಪ್ರಭಾ ಆಂಟಿ ಒಂದ್ಸಲ ಪೂರ್ತಿ ಓದಿ. ಹೇ ಪ್ರಭು ವಾಸುದೇವ, ನನ್ನಲ್ಲಿ ಒಕ್ಕ ನಿಮಿಷ ಅಂದ್ರು ಜಾಗ್ರತೆಗೆ ಚೂಸ್ಕೊಂಡು ಎಲ್ರು ನೋಡ್ಕೊಳ್ಳಿ. ಎಲ್ಲಾದ್ರೂ ಬಿಟ್ಟಿದ್ರೆ ಅಕಸ್ಮಾತ್ ನಿಧಾನಕ್ಕೆ ಓದಿ ಒಂಚೂರು. ಹೇ ಪ್ರಭು ವಾಸುದೇವ, ನನ್ನಲ್ಲಿ ಪ್ರವೇಶಿಸಿ ನನ್ನಲ್ಲಿ ಮಲಗಿದ್ದ ವಾಕ್ ಶಕ್ತಿಯನ್ನು ಎಬ್ಬಿಸಿ ನನ್ನಲ್ಲೇ ಸ್ತೋತ್ರವನ್ನು ಮಾಡುವಂತಹ ಅನುಗ್ರಹವನ್ನು ಪ್ರಸಾದಿಸಿರುವಿರಿ. ನನ್ನ ಸಕಲ ಇಂದ್ರಿಯಗಳಿಗೆ ವಿಷಯವಾದವನ್ನೇ ಇಂದ್ರಿಯಗಳಿಗೆ ವಿಷಯವಾದವನೇ ಸರ್ ಅದರಲ್ಲಿ ಸ್ವಲ್ಪ ಬಿಟ್ಟಿದ್ದಾರೆ. ನನ್ನಲ್ಲೇ ಹುದುಗಿದ್ದ ಜ್ಞಾನವನ್ನು ತಟ್ಟಿ ಹೊಡೆದು ಎಚ್ಚರಿಸಿ ನಿಮ್ಮ ಸ್ತೋತ್ರವನ್ನು ಬಿಟ್ಟಿದ್ದಾರೆ. ಬಿಟ್ಟಿದಾರ. ಏನ್ ಬಿಟ್ಟಿದ್ದೀನಿ?
ವಾಕ್ ಶಕ್ತಿಯನ್ನು ಎಬ್ಬಿಸಿ ಆದ್ಮೇಲೆ ಕಾಮ ಆದ್ಮೇಲೆ ನನ್ನಲ್ಲೇ ಹುದುಗಿದ್ದ ಜ್ಞಾ- ಇರಿ 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 ಜ್ಞಾನಾన్ని ನಿಧಾನ. తక్షణి నిన్న స్తోత్రాన్ని చేసే అనుగ్రహాన్ని ప్రసాదించు అని. ಕನಕಮ್ಮ ಅದನ್ನ ಸ್ವಲ್ಪ ಡಿಕ್ಟೇಟ್ ಮಾಡಿ. ನನ್ನಲ್ಲೇ ಇಲ್ಲ ಸರ್, ಹುದುಗಿದ್ದ ಕರೆಕ್ಟಾಗಿ ಬರ್ಕೊಂಡಿದ್ದೀನಿ ಸರ್ ಅದನ್ನ. ಹೌದಾ? ನನ್ನಲ್ಲೇ ಹುದುಗಿದ ಜ್ಞಾನವನ್ನು ತಟ್ಟಿ ಹೊಡೆದು ಎಚ್ಚರಿಸಿ ನಿಮ್ಮ ಸ್ತೋತ್ರವನ್ನು ಮಾಡುವಂತಹ ಅನುಗ್ರಹವನ್ನು ಪ್ರಸಾದಿಸಿರುವಿರಿ. ಪ್ರಸಾದಿಸಿರುವಿರಿ. ನನ್ನ ಸಕಲ ಇಂದ್ರಿಯಗಳಿಗೆ ವಿಷಯವಾದವನ್ನು ಇಂದ್ರಿಯಗಳಿಗೆ ಕೈ, ಕಾಲು, ಕಿವಿ ಇತ್ಯಾದಿಗಳಿಗೆ ಜೀವವನ್ನೇ ಬರಿಸಿ ಅವೆಲ್ಲವನ್ನು ಒಂದಕ್ಕೊಂದು ವ್ಯವಹರಿಸುವ ಹಾಗೆ ಮಾಡುವವನೇ, ಅಂತಹ ನನ್ನ ಚಿತ್ತದಲ್ಲಿ ಚೈತನ್ಯವಾದ ಭಗವಂತನೇ ನಿನಗೆ ನಮಸ್ಕಾರ. ಈಗ ಶ್ಲೋಕ ಕಲ್ತ್ಕೊಂಡ್ರಿ, ಶ್ಲೋಕಕ್ಕೆ ತಾತ್ಪರ್ಯವನ್ನ ಬರ್ಕೊಂಡ್ರಿ. ಶ್ಲೋಕ ಅರ್ಥ ಆಯ್ತಾ? ಮುಂದಕ್ಕೆ ಅರ್ಥ ಮಾಡ್ಕೋಬೇಕು. ಸಿ, ದಿಸ್ ಇಸ್ ಹೌ ವಿ ಹ್ಯಾವ್ ಟು ಡೀಲ್ ವಿತ್ ಎವ್ರಿ ಶ್ಲೋಕ. ಆಯ್ತಾ? ಶ್ಲೋಕ ಕಲ್ತಿದ್ದೀರಾ? ಶ್ಲೋಕದಿಂದ ಈಗ ಬರ್ಕೊಂಡಿದ್ದೀರಾ? తాత్పర్యము ఏమేని రాసుకొని ఉన్నారు. ఇప్పుడు ಶ್ಲೋಕದವನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮ್ಯೂಟ್ ಮಾಡ್ಕೊಂಡ್ಬಿಡಿ ಪ್ರಭಾ ಆಂಟಿ. ಹೇ ಪ್ರಭೋ ವಾಸುದೇವ ವಾಸುದೇವ ಅಂತ ಹೇಳುವಾಗ್ಲೇ ಸರ್ವವ್ಯಾಪಿತತ್ವ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಎಲ್ಲಾ ಕಡೆಯಲ್ಲೂ ಇರುವವನನ್ನ ವಾಸುದೇವ ಅಂತ ಕರಿತೀವಿ. ವಸುದೇವ ಅಂತ ಹೆಸರು ಬರೋಕ್ಕೆ ಕಾರಣ ವಾಸುದೇವನಿಂದ. ಐ ಆಲ್ವೇಸ್ ಟೆಲ್ ಯು ದಿಸ್ ಅಲ್ವಾ? ರಾಮನಿಗೆ ದಾಶರಥಿ ಅಂತ ಹೆಸರು, ದಶರಥನಿಂದ ದಾಶರಥಿ. ಆದ್ರೆ ಕೃಷ್ಣನ ಹೆಸರೇ ವಾಸುದೇವ. ಅದರಿಂದ ಆ ಆನಕದುಂದುಬಿ ಅನ್ನೋ ರಾಜನಿಗೆ ವಸುದೇವ ಅಂತ ಹೆಸರು ಬಂತೆ ಹೊರತು ವಸುದೇವನ ಮಗ ವಾಸುದೇವ ಅಂತ ಇಲ್ಲ. ಪ್ಲೀಸ್ ನೆವರ್ ಮೇಕ್ ದಟ್ ಮಿಸ್ಟೇಕ್. ಹೂ ಇಸ್ ವಾಸುದೇವ? ವಾಸುದೇವ ಇಸ್ ಪರಮಾತ್ಮ. ಹೂ ಇಸ್ ವಸುದೇವ? Because Anakadundubi gave birth to Vasudeva, he became Vasudeva. Otherwise, he is not Vasudeva at all. Vasu andre ಭೂಮಿ, ದೇವ. ವಸುವನ್ನ ಪಾಲಿಸುವವನು ವಸುದೇವ ಅಲ್ವಾ? ಹೂ ಇಸ್ ವಾಸುದೇವ? ಭೂಮಿಗೂ ಮೇಲೆ 14 ಲೋಕಗಳು ವ್ಯಾಪ್ತವಾಗಿ ಅವನಲ್ಲೇ ಅಡಗಿದೆ ಅನ್ನೋ ತತ್ವವೇ ವಾಸುದೇವ ತತ್ವ. ಆಯ್ತಾ? ಇಲ್ಲಿ ಹೇಳುವಾಗ್ಲೇ ಹೇ ಪ್ರಭೋ ವಾಸುದೇವ ಅಂದ್ರೆ ನೀನು ನನ್ನೊಳಗಡೆನೂ ಇದೀಯಾ, ನನ್ನ ಹೊರಗಡೆನೂ ಇದೀಯಾ, ಎಲ್ಲಾ ಕಡೆನೂ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅನ್ನೋ ಉಪನಿಷತ್ ವಾಕ್ಯ ಈ ಒಂದು ವಸುದೇವ ಅನ್ನೋದ್ರಲ್ಲಿ ಬಂದ್ಬಿಡುತ್ತೆ ಅಲ್ವಾ? ವಾಸುದೇವ ಅನ್ನೋದ್ರಲ್ಲಿಗೆ ಬಂದ್ಬಿಡುತ್ತೆ. ನನ್ನಲ್ಲಿ ಪ್ರವೇಶಿಸಿ ನನ್ನ ವಾಕ್ ಶಕ್ತಿಯನ್ನು ಎಬ್ಬಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ವೆರಿ 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 ಇಂಪಾರ್ಟೆಂಟ್. ನನ್ನ ವಾಕ್ ಶಕ್ತಿಯನ್ನು ಎಬ್ಬಿಸಿ. ವೈ ಇಟ್ ಇಸ್ ಇಂಪಾರ್ಟೆಂಟ್? ಯಾಕಂದ್ರೆ ಮನುಷ್ಯರಿಗೆಲ್ಲ ಮೊದಲು ಆಯುಧ ಏನ್ ಹೇಳಿ? ಏನೋ ಕರೆಕ್ಟ್ ವಾಕ್ಯ, ಬಾಯಿ. ಮಾತು ಒಡೆದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು, ಮಾತು ನುಡಿದ್ರೆ ಹೋಯ್ತು ಅಂತ ಹೇಳ್ತಾರೆ ಅಲ್ವಾ? ಆ ಮಾತು ತುಂಬಾ ತೀಕ್ಷ್ಣವಾದ ಬಾಣ ಇದ್ದಂಗೂ ಇರುತ್ತೆ. ಮೇಲೆ ಜೇನುತುಪ್ಪವನ್ನ ಸವರದಾಗೂ ಇರುತ್ತೆ. ತುಪ್ಪವನ್ನ ಬ್ರೆಡ್ ಮೇಲೆ ಹೆಂಗೆ ತಂಪಾದ ಬೆಣ್ಣೆಯನ್ನ ಹಚ್ಚಿದಾಗೂ ಇರುತ್ತೆ. ಅದೇ ರೀತಿ ಕಣ್ಣಿಗೆ ಖಾರದ ಪುಡಿಯನ್ನ ಹಾಕದಾಗೂ ಇರುತ್ತೆ. ಅದೇ ಮಾತು ಗಂಭೀರವಾಗೂ ಇರುತ್ತೆ. ಅದೇ ಮಾತು ಲೇವಡಿ ಮಾಡಿ ಹಾಸ್ಯಕ್ಕೂ ತಗೊಂಡು ಹೋಗುತ್ತೆ ಅಲ್ವಾ? ಅದೇ ಮಾತು ಜ್ಞಾನವನ್ನೂ ಕೊಡುತ್ತೆ. ಅದೇ ಮಾತು ವಿತಂಡವಾದ ಕುತರ್ಕಗಳಿಗೆ ನಮ್ಮನ್ನ ಲೀಡು ಮಾಡುತ್ತೆ. ಆ ಮಾತು ಅನ್ನೋದೇ ಆಯುಧ ಅಲ್ವಾ? ಈಗ ಒಂದು ನಾಯಿಗೆ ನಾಯಿ ಮರಿ ಹುಟ್ಟಿದ್ರೆ, ಬೆಕ್ಕಿಗೆ ಬೆಕ್ಕು ಮರಿ ಹುಟ್ಟಿದ್ರೆ, ಹಸುಗೆ ಹಸು ಮರಿ ಕರು ಹುಟ್ಟಿದ್ರೆ ಅದಕ್ಕೆ ಮಾತನ್ನ
ಯಾವ ನಾಯಿ ಬೆಕ್ಕು ಕರುಗೆ ಹಸು ಕಲಿಸುತ್ತಾ ಬೌ ಬೌ ಅನ್ನು ಅನ್ನುತ್ತಾ, ಮಿಯಾವ್ ಅನ್ನು ಅನ್ನುತ್ತಾ, ಅಂಬಾ ಅನ್ನು ಅನ್ನುತ್ತಾ ಅನ್ನಲ್ಲ. ಧ್ವನಿಯಲ್ಲಿ ಈಗಾಗ್ಲೇ ಅಡಗಿದೆ ಅವಕ್ಕೆ. ಆದ್ರೆ ಒಂದು ಮಗುವಿಗೆ ಹೌ ಹಿ ನೋಸ್ ಮಲಯಾಳಂ, ಹೌ ಹಿ ನೋಸ್ ತಮಿಳ್, ಹೌ ಹಿ ನೋಸ್ ಕನ್ನಡ, ಹೆಂಗೆ ಚಿಕ್ಕ ವಯಸ್ಸಿಂದ ಮನೇಲಿ ಮಾತಾಡ್ಸಿ ಅಮ್ಮ ಅನ್ನೆ ಇದೋ ಪಾರ ಅಮ್ಮ ಬಂದಿರ್ಕೆ ಅಮ್ಮ ಅನ್ನೆ ಅಂತ ಅಮ್ಮ ಅನ್ನೋದು ಬಂದ್ಬಿಡುತ್ತೆ ಶಬ್ದ ಅಲ್ವಾ. ಹಿಂಗ್ ಪೇಶಿರೋದು ಕೊಳಂದೆ ಅಂತ ಹೇಳ್ತೀವಲ್ವಾ. ಹುಟ್ಟಿರೋ ಮಗು ಅಂತ ಟ್ರೈ ಮಾಡುತ್ತೆ ಮಾತಾಡಕ್ಕೆ. ಹುಟ್ಟಿರೋ ಮಗು ಕೂಡ ಏನೇನೋ ಸೌಂಡ್ ಮಾಡುತ್ತೆ. ಅದ್ರ ಮಾಡೋ ತರ ಸೌಂಡ್ ಎಲ್ಲಿ ನೀವು ಮಾಡಿ ನೋಡೋಣ. ಏನೋ ಮಾಡುತ್ತೆ, ಅದ್ರ ಬಾಯಲ್ಲಿ ಏನೇನೋ ಮಳಲೆಚ್ಚೊಲ್ ಅಂತ ಅದನ್ನೇ ಹೇಳೋದು. ನಮ್ ಮಾಡಿ ಕೂಡ ತೋರ್ಸಕ್ಕಾಗಲ್ಲ. ನೋ ವೇದ ಕ್ಯಾನ್ ಸ್ಟ್ಯಾಂಡ್ ಅಪ್ ಟು ದ ಲೆವೆಲ್ ಆಫ್ ವಾಟ್ ಅ ಬೇಬಿ ಕಾನ್ವರ್ಸ್. ದಟ್ ಬೇಬಿ ವಿಲ್ ಬಿ ಕಾನ್ವರ್ಸಿಂಗ್ ವಿತ್ ದ ಪರಮಾತ್ಮ ಅಲ್ವಾ. ಆ ಶಬ್ದಗಳನ್ನ ವರ್ಣಿಸಕ್ಕೆ ಸಾಧ್ಯವಿಲ್ಲ. ಪರಮ ಭೋಗ್ಯವಾಗಿರುತ್ತೆ ಅದು ಕೇಳಕ್ಕೆ. ಅಯ್ಯೋ ಪಾರಡಿ ಕೊಳಂದೆ ಬಾಯಿ ಬಿಟ್ಟು ಪೇಶಿರುದು ಅಂತಾರೆ. என்னத்த பேசுறது, என்ன உபனிஷத்தா பேசுறது, மண்ணாங்கட்டி பேச்சு கிடையாது, ಏನೂ ಇಲ್ಲ. ಸುಮ್ನೆ ಶಬ್ದಗಳನ್ನ ಬಾಯಲ್ಲಿ ಬರ್ಸುತ್ತೆ. ಆದ್ರೆ ತಾಯಿಯಾದವಳಗೆ ಅದೇ ಪರಮಭೋಗ್ಯವಾಗಿರುತ್ತೆ. ಯಾಕೆ ಹೇಳಿ, ಮನುಷ್ಯನಿಗೆ ಎರಡು ತುಂಬಾ ಮುಖ್ಯವಾದ ಗುಣ. ಒಬ್ರು ನೋಡಿದ್ರೆ ಕಣ್ಣಿಗೆ ಕಣ್ಣನ್ನ ನೋಡ್ತೀವಿ, ಮುಖ ನೋಡಲ್ಲ ನಾವು. ವಾಟ್ ವಿಲ್ ಬಿ ಡೂ? ಆನ್ಲೈನ್ ಬಿಟ್ಟಾಕಿ ಸ್ಕ್ರೀನ್ ಅಲ್ಲಿ ಏನ್ ನೋಡ್ತಾ ಇದ್ದೀರೋ ಅದು ಬೇರೆ ವಿಚಾರ. ಮನುಷ್ಯನನ್ನ ಮೀಟ್ ಮಾಡಿದಾಗ ಕಣ್ಣಿಗೆ ಕಣ್ಣೇ ನೋಡೋದು. ಅದೇ ರೀತಿ ವಾಕ್ ಅನ್ನೋ ಶಕ್ತಿನೇ ಮೊದಲು ಹೊರಗಡೆ ಬರೋದು ಅಲ್ವಾ. ನಮ್ಮಲ್ಲೆಲ್ಲ ಕೈ ಕೊಡೋ ಶಕ್ತಿ ಇಲ್ಲ, ಇದೆಯಾ? ನಾವ್ ಅದಲ್ಲೆಲ್ಲ ಮಾಡಲ್ಲ. ಕೈ ಎಲ್ಲ ಕೊಡ್ತೀವ ನಾವು, ಕೈ ಕೊಡು ಕಾಲ್ ಕೊಡು ಅಂತ ಇಲ್ಲ. ನಾವು ನಮಸ್ಕಾರ ಅಂತೀವಿ. ಈ ಕೈ ಹೋಗದಿದ್ರು ನಮಸ್ಕಾರ ಚೆನ್ನಾಗಿದ್ದೀರಾ ಅಂತೀವಿ. ಫೋನ್ ತಗೋತೀನಿ, ನಮಸ್ಕಾರ ಚೆನ್ನಾಗಿದ್ದೀರಾ ಅಂತೀನಿ. ಆ ವಾಕ್ ಶಕ್ತಿನೇ ಫಸ್ಟ್ ಟ್ರಾವೆಲ್ ಮಾಡೋದು ನಮ್ಮಿಂದ. ಒಂದು ನೇತ್ರ ಶಕ್ತಿ, ಇನ್ನೊಂದು ಜಿಹ್ವಾ ಶಕ್ತಿ. ಒಪ್ಕೋತೀರಾ? ಇದೆರಡಕ್ಕೂ ಕಾರಣನಾದವನು ಯಾರು? ಪರಮಾತ್ಮ ಅಂತ ತೋರಿಸ್ಕೊಡ್ತಾ ಇದ್ದಾನೆ. ಇದು ಒಂದೇ ವಾಕ್ಯದಲ್ಲೇ ಹಿ ಶೋಯಿಂಗ್ ಅಸ್. ನನ್ನ ಕಣ್ಣಿನ ನೇತ್ರ ಶಕ್ತಿ ಜಗತ್ತನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಶಕ್ತಿ ಮೇಲೂ ಜಗತ್ತಿಗೆ ನನ್ನಿಂದ ವಾಕ್ಯವನ್ನ ಕೊಡುವ ಶಕ್ತಿ ಕೊಟ್ಟವನು ನೀನೇ ಅಲ್ವಾ ಕಾರಣ. ನಮ್ಮಾಳ್ವಾರ್ ಸೇಸ್ ಇನ್ ಹಿಸ್ ತಿರುವಾಯ್ಮೊಳಿ, ನಾರಾಯಣ ತನ್ನ 4 ಅಕ್ಷರವನ್ನ ಹೇಳೋ ಶಕ್ತಿ ಕೂಡ ನನಗಿಲ್ಲ. ಇವತ್ತಿನ ದಿನ ನನ್ನಿಂದ 1200 ಪಾಶುರಗಳನ್ನ ಬರ್ಸಿದೀಯ ಅಂದ್ರೆ ಅದಕ್ಕೆ ಕಾರಣ ನೀ ಎನ್ನೊಳ್ ಪುಹುಂದು, ನನ್ನೊಳಗಡೆ ನೀನು ಸೇರ್ಕೊಂಡು ಬರ್ಸಿದೀಯೇ ಹೊರತು ನನಗೆ ಯಾವ ಶಕ್ತಿನೂ ಇಲ್ಲ. ಇದೆಲ್ಲ ಕಂಪೋಸ್ ಮಾಡೋ ಶಕ್ತಿ ನನಗಿಲ್ಲ. ಅದಕ್ಕೆ ನನ್ ಆಫ್ ದ ಆಳ್ವಾರ್ಸ್ ಪಾಶುರಮ್ಸ್ ಆರ್ ಕಾಲ್ಡ್ ಕಂಪೋಸಿಷನ್ಸ್. ಕಂಪೋಸಿಷನ್ ಅಂತಾರ ಭಗವದ್ ಅನುಭವ ಜನಿತವಾದಂತಹ ಒಂದು ಪಾಶುರಗಳು ಅಂತ ಕರೀತಾರೆ. ಭಗವದ್ ಅನುಭವ ಪರಿವಾಹ ರೂಪಂ. ಇಟ್ ಈಸ್ ನಾಟ್ ಕಂಪೋಸಿಷನ್. ఇది రచించారు, విరించారు అలా చెప్పరు. చెప్తారా? వాల్మీకి కంపోజ్డ్, వేదవ్యాస కంపోజ్డ్, పరాశర కంపోజ్డ్ విష్ణు పురాణ. ఓకే, శక్తి ఆర్ వశిష్ఠ కంపోజ్డ్ హరివంಶ ಆಯ್ತಾ. ಬಟ್ ವಾಲ್ಮೀಕಿ ಈ ವೇದವ್ಯಾಸರಿಗೂ ಮೇಲೆ ನೋ ಆಳ್ವಾರ್ಸ್ ಕಂಪೋಸ್ಡ್ ಪಾಶುರಮ್ಸ್. ಅನುಭವ ಜನಿತವಾಗಿ ಹೊರಗಡೆ ತಾನಾಗಿ ಒಳಗಡೆ ಏನ್ ಅನುಭವ ಪರಮಾತ್ಮ ಮೇಲಿತ್ತೋ ಅನುಭವ ಪರಿವಾಹ ರೂಪವಾಗಿ ಹೊರಗಡೆ ಹೊರಹೊಮ್ಮತ್ತು. ಪುರಂದರದಾಸಸ್ ಕಂಪೋಸಿಷನ್ ಅಂತಾರೆ, ತ್ಯಾಗರಾಜಸ್ ಕಂಪೋಸಿಷನ್ ಅಂತಾರೆ, ಆಂಡಾಳ್ ಕಂಪೋಸಿಷನ್ ತಿರುಪಾವೆ ಅಂತ ಯಾರು ಹೇಳಲ್ಲ. ಗೋ ಆಸ್ಕ್ ಸಂಬಡಿ. ತಿರುಪಾವೈ ಇಸ್ ಬಿನ್ ಕಂಪೋಸ್ಡ್ ಬೈ ಆಂಡಾಳ್ ಅಂತ ಯಾರಾದ್ರೂ ಹೇಳಿ? ಆಂಡಾಳ್ ರಚನೆ ಮಾಡ್ಲಿಲ್ಲ, ತನ್ನ ಅನುಭವವೇ ತಿರುಪಾವೈ ರೂಪದಲ್ಲಿ ಹೊರಬಂತು. ತಿರುವಾಯ್ಮೊಳಿ ಇಸ್ ಬಿನ್ ಕಂಪೋಸ್ಡ್ ಬೈ ನಮ್ಮಾಳ್ವಾರ್. ನೋ, ದಟ್ ಸ್ಟೇಟ್ಮೆಂಟ್ ನೆವರ್ ಫಾಲ್ ಇನ್ ಟು ಪಿಕ್ಚರ್. ತಿರುವಾಯ್ಮೊಳಿ ಅನುಭವವನ್ನ ನಮ್ಮಾಳ್ವಾರ್ ನಮ್ಮ ಹತ್ರ ಹಂಚ್ಕೊಂಡ್ರು, ಅಷ್ಟೇ ಇರೋದು. ಅದಕ್ಕೆ ತಿರುವಾಳ್ಮೊಳಿ.
வாயாலே வர மொழி ತಿರುಗಾಲೆ ಅದು ಪ್ರೇರಣೆ ಮಾಡಲ್ಪಟ್ಟಿದೆ. ಭಾಗವತದಲ್ಲಿ ನೀವೆಲ್ಲ ಆನ್ಸರ್ ಹೇಳ್ತಿರಲ್ಲ, ಕಂಪೋಸ್ ಮಾಡ್ಕೋತೀರಾ? ನಾನ್ ಕ್ವೆಶನ್ ಕೇಳೋವಾಗ ಡು ಯು ಸಿಟ್ ಅಂಡ್ ಕಂಪೋಸ್ ವಾಟ್ ಶುಡ್ ಬಿ ದ ಆನ್ಸರ್? ನಿಮ್ಮ ಅನುಭವದ, ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಏನ್ ತೋಚುತ್ತೋ ಅದನ್ನ ನನಗೆ ಆನ್ಸರ್ ತರ ಕೊಡ್ತೀರಾ. ಸೊ ಯುವರ್ ಆನ್ಸರ್ ಇಸ್ ನಾಟ್ ವ್ಯಾಲಿಡ್, ಯುವರ್ ಆನ್ಸರ್ ಇಸ್ ರಾಂಗ್ ಅಂತ ಹೇಳಕ್ಕಾಗತ್ತಾ? చప్పే కైతుందా? మీ అనుభవం వల్ల వచ్చే ఆన్సరే. May not be answer to the question what I asked, but it is also an answer. I never make a statement wrong. I say, come on, still more think. ನೀನು ಒಂದ್ ಸ್ವಲ್ಪ ಒಳಗಡೆ ಬನ್ನಿ ಭಾಗವತಕ್ಕೆ, ಥಿಂಕ್ ಮಾಡಿ ಅಂತೀನಿ. ಬಟ್ ಗಮನಿಸಿದೀರಾ, no batch I say your answer is wrong. How can it be wrong? Any thought process towards Paramatma cannot be wrong at all. May not be very apt for my question. ಇದ್ರಲ್ಲಿ ಬುಕ್ಕಲ್ಲಿ ಇರೋದನ್ನ ನೀವ್ ಹೇಳ್ದೆ ಇರ್ಬೋದು, ಥಾಟ್ ಪ್ರೋಸೆಸ್ ಅದೇ ತಾನೆ ಅಲ್ವಾ? ಸೊ ಇದನ್ನೇ ಫಸ್ಟ್ ನನ್ನಲ್ಲಿರುವ ವಾಕ್ ಶಕ್ತಿಯನ್ನು, ಮಲಗಿರುವ ವಾಕ್ ಶಕ್ತಿಯನ್ನು ಎಬ್ಬಿಸಿ. వాక్ శక్తికు నాలో ఉండే ఇది దృశ్యావళి శక్తికు నువ్వే కారణుడుగా ఉండావు. ಅದು ಒಂದು ಲೈನ್ ಅಷ್ಟು ಎಕ್ಸ್ಪ್ಲನೇಷನ್ ಇದೆ. ಆಮೇಲೆ ಏನ್ ಬರ್ಸಿದೀನಿ, ನನ್ನಲ್ಲಿ ఇరువ జ్ఞానమును తట్టి హెచ్చరిసి నా లోపలనే జ్ఞానము ఉంది అనేది ఉంది. ಒಪ್ಕೋತೀರಾ? ನಮ್ಮಲ್ಲೇ ಜ್ಞಾನ ಇದೆ ಅಲ್ವಾ? ಯಾವ ತರ ಒಂದು ಮಗು ಪಕ್ಕ ಬೆಂಕಿ ಕಡ್ಡಿ ಗೀಚ್ಬಿಟ್ಟು ಹಿಂಗಿಟ್ರೆ ಅಯ್ಯೋ ಇದು ಸುಡುತ್ತೆ ಅಂತ ಕೈ ನಿಂಗ ಬೆಚ್ಚಿ, ತೊಟ್ಲಲ್ಲಿರೋ ಮಗು ಕೂಡ ಹಿಂಗಿಟ್ರೆ ಅದನ್ನ ಹಿಡ್ಕೊಳುತ್ತಾ? ಹಿಂಗ್ ತಗೊಳುತ್ತೆ ಕೈ ವಾಪಸ್ಸು. ಫಾರ್ ದಟ್ ಆಕ್ಷನ್ ದೇರ್ ವಿಲ್ ಬಿ ಅ ರಿಯಾಕ್ಷನ್ ಅಲ್ವಾ? ತುಂಬಾ ಸ್ಯಾಡ್ ಆಗಿರೋ ಸಿಚುಯೇಷನ್ ಅಲ್ಲಿ nobody will train you, put your face into sad mode ಅಂತ. It will happen by itself. ತುಂಬಾ ಖುಷಿಯಾಗಿರೋ ಎನ್ವಿರಾನ್ಮೆಂಟ್ ಅಲ್ಲಿ nobody will train you ಅಂತ ಸಂತೋಷವಾಗಿರು ಅಂತ. ಇಟ್ ಹ್ಯಾಪನ್ಸ್. ಅದೇನೋ ಎಲ್ಲಾರು ಪಾರ್ಕ್ಗೆ ಹೋಗಿ ನಗ್ತಾರಂತಲ್ಲ, ಲಾಫಿಂಗ್, ಅದೇನೋ ಟ್ರೀಟ್ಮೆಂಟ್. ಯಾವ ನನ್ ಮಗ ತಲೆ ಕೆಟ್ಟವನ್ ಕಂಡು ಹಿಡಿದ್ನೋ ಗೊತ್ತಿಲ್ಲ. ಲಾಫ್ ಇಟ್ ಹ್ಯಾಸ್ ಟು ಕಮ್ ಬೈ ಇಟ್ ಸೆಲ್ಫ್ ಅಲ್ವಾ? ಹೋಗಲ್ಲ ಹೆ 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 ಅಂತ ನಕ್ಬಿಟ್ರೆ ಬಂದ್ಬಿಡುತ್ತಾ ಭಾಗ್ಯ? ಹೊರ ಹೋಗಬೇಕು. ಕಲ ಅಂತ ಮನಸ್ಸಿದ್ರೆ ತಾನೇ ಮುಖದಲ್ಲಿ ನಗು ಇರುತ್ತೆ ಅಲ್ವಾ? ಮುಖಕ್ಕೆ ಆಭರಣವೇ ಸ್ಮೈಲು. ಅದನ್ನ ಬರ್ಸ್ಕೊಳಕ್ ಸಾಧ್ಯವಾ? ಅದಕ್ಕೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್. ಹೌದು, ಕನ್ನಡಿ ತರ. ಇನ್ಫ್ಯಾಕ್ಟ್ ಇಟ್ ಇಸ್ ಅ ಪ್ಲೇ ಗ್ರೌಂಡ್. ಯು ಕ್ಯಾನ್ ಪ್ಲೇ ಎನಿಥಿಂಗ್ ಥ್ರೂ ಫೇಸ್. ಇಟ್ ಇಸ್ ಅ ಪ್ಲೇ ಗ್ರೌಂಡ್. ಮನಸ್ಸಲ್ಲಿರೋ ಭಾವನೆಗಳನ್ನೆಲ್ಲ ಹೊರಗಡೆ ಹಾಕ್ಬಿಡ್ಬೋದು ಮುಖದಲ್ಲಿ ಅಲ್ವಾ? ನಗೋದಕ್ಕೆ ಎಲ್ಲಾರು ಗ್ರೂಪ್ ಕಟ್ಕೊಂಡು ಅರ್ಲಿ ಮಾರ್ನಿಂಗ್ ಹೋಗಿ ಅಲ್ಲೆಲ್ಲೋ ಗುಂಡಾಗಿ ನಿಂತ್ಕೊಂಡು ಯಾವನೋ ತಲೆ ಕೆಟ್ಟವನ್ ಮಧ್ಯದಲ್ಲಿ ನಿಂತಿರ್ತಾನೆ, ಅವನನ್ನ ನಾವು ಫಾಲೋ ಮಾಡ್ಕೊಂಡು ಹುಚ್ಚರ್ಸಂತೆ ಇದು. ನೋ ಇಂಡಿಯನ್ ಎಪಿಕ್ ಹ್ಯಾಸ್ ಪ್ರಿಸ್ಕ್ರೈಬ್ಡ್ ಆಲ್ ದೀಸ್. ಐ ಟೆಲ್ ಯು. ನಗು ಬಂತ ನಕ್ಕಿ, ಅಳು ಬಂತ ಮೈಯಲ್ಲಿರೋ ಕೆಟ್ಟ ನೀರು ಒಂಚೂರು ಹೊರಗಡೆ ಹೋಗುತ್ತೆ, ಅತ್ ಬಿಡಿ ಅಷ್ಟೇನೆ. ಇಫ್ ಯು ವಾಂಟ್ ಟು ಕ್ರೈ, ಪ್ಲೀಸ್ ಡೋಂಟ್ ಕಂಟ್ರೋಲ್, ಪ್ಲೀಸ್ ಕ್ರೈ. ನಾನು ಯಾರಾದ್ರೂ ಏನಾದ್ರು ಅಳ್ತಾ ಇದ್ರೆ ಖರ್ಚೀಫ್ ಎಲ್ಲ ಕೊಡಕ್ ಹೋಗಲ್ಲ. ಇನ್ ಸ್ವಲ್ಪ ಅಳ್ಳಿ ಪರವಾಗಿಲ್ಲ, ಯಾವತ್ತೋ ಒಂದಿನ ನಿಲ್ಸ್ಲೇಬೇಕು ತಾನೆ, ಎಷ್ಟೊತ್ತು ಅಳಕ್ ಸಾಧ್ಯ ಅಲ್ವಾ? ನಿಲ್ಲಿಸ್ತಾರೆ ಅಂತ ಸುಮ್ಮನಿರ್ತೀವಿ. ಮೈಯಲ್ಲಿರೋ ಕೆಟ್ಟ ನೀರು ಒಂದಿಷ್ಟು ಹೋಯ್ತು. 10 ಸತ್ತಿರೋದು ಯಾರಾದ್ರೂ ಕಂಡಿದ್ದೀರಾ? ಅಯ್ಯೋ 10 ಸತ್ತೋದ್ರು ಅಂತ. ಏನಾಗಲ್ಲ ಹತ್ರೆ. 1 kg ಮಾಂಸನೂ ಹಿಂಗ ಅಲ್ಲಾಡಲ್ಲ ಮೈಯಲ್ಲಿ. ಅಳ್ಳಿ ಪರವಾಗಿಲ್ಲ, ಮೈಯಲ್ಲಿರೋ ಕೆಟ್ಟ ನೀರು ಹೋಯ್ತು. ಆಮೇಲೆ ನಿಧಾನಕ್ಕೆ ಸಮಾಧಾನ ಮಾಡ ಅಲ್ವಾ? ನಮ್ಮಮ್ಮ ಹೇಳ್ತಾರೆ, ಅಳೋವಾಗ ಒಂದಿನೂ ನೀನ್ ಸಮಾಧಾನ ಮಾಡಲ್ಲ. ನಾ ಏನ್ ಮಾಡ್ರಿ, ನೀನ್ ಹತ್ರ ನಿನ್ ಕಣ್ಣೀರ್ಗ್ ನಾನಾ ಕಾರಣ? ಹೋಯ್ತು ಒಂದಿಷ್ಟು ಕಣ್ಣೀರು, ಪರವಾಗಿಲ್ಲ, ಮೈಯಲ್ಲಿರೋ ಕಲ್ಮಶ ಎಲ್ಲ ಹೊರಗಡೆ ಹೋಗುತ್ತೆ. ಅಳೋಳು ಯಾವತ್ತೋ ಒಂದಿನ ಸಮಾಧಾನ ಆಗ್ತೀಯ ತಾನೆ? ಆಮೇಲೆ ನಿನಗೆ ಹೇಳಿದ್ರೆ ಆಯ್ತು, ನೋಡು ಈಗ ಅಳ್ಬೇಡ, ಸಮಾಧಾನವಾಗಿದೀಯಾ, ನಾ ಹೇಳೋ ಮಾತ್ ಕೇಳು ಅಂತ. ಅಳೋರ್ನ ಹಿಡ್ಕೊಂಡು ಈಗ ಎಷ್ಟೋ ಜನ ಬ್ಲಾಕ್ ಮೇಲ್ ಮಾಡ್ತಾರೆ, ನಾನ್ ಸತ್ತೋಗ್ತೀನಿ. ಸಾಯೋರ್ ಹೆಂಗಿದ್ರು ಸಾಯ್ತಾರೆ, ನಾನ್ ಯಾಕೆ ಕಾವಲಿರ್ಲಿ? ನಿನ್ ಹಣೆಯಲ್ಲಿ ಬರ್ದಿದ್ರೆ ಆತರ ಸಾಯ್ಬೇಕು ಅಂತ ನೇನ್ ಕಾವಲು ಉನ್ನಿ ಬದುಕಾಲ ನೀವುಂದ?
ನೀ ಬ್ರದಕು ನೀಕಿ కదా. ನಮ್ ಪಾಡ್ ನಾವ್ ಇರ್ಬೇಕಷ್ಟೇ. ಯಾರಿಂದ ಯಾರು ಇಲ್ಲ అల్వా యారును యారు ఉద్ధార ಮಾಡಲ್ಲ. ఈ ఫార్ములా అందరికీ అప్లై అవుతుంది. ತಾಯಿ ಮಗು ಮಧ್ಯದಲ್ಲೂ ಇದೇ ಫಾರ್ಮುಲಾನೆ. ಏನು ಯಾರ್ ಜಗತ್ ಅದ್ರ ಪಾಡ್ಗೆ ಅದು ಓಡ್ತಾ ಇರುತ್ತೆ. ಎಂತೆಂತ ರಾಜರುಗಳು ಎಂತೆಂತ ಭಕ್ತರುಗಳೇ ಇವತ್ತು ನಾಮಶೇಷದಲ್ಲೇ ಇಲ್ಲ, ಧೂಳಾಗಿ ಹೋಗಿದ್ದಾರೆ. ಇನ್ ನಾವೆಲ್ಲ ಎಷ್ಟು ಮಾತ್ರ ಅಲ್ವಾ. ವೆನ್ ಯು ರಿಯಲೈಸ್ ಇಟ್, ನನ್ನ ವಾಕ್ಯಕ್ಕೆ ನನ್ನ ಆ ಮಾತಿಗೆ ಎಲ್ಲದಕ್ಕೂ ಕಾರಣ ಯಾರೋ? ಪರಮಾತ್ಮನೇ ಕಾರಣ. ನನ್ನಲ್ಲಿರೋ ಜ್ಞಾನವನ್ನ ನೀನು ಬಂದು ನನಗೆ ಜ್ಞಾನ ಬಂತು. ಹಿ ಈಸ್ ವೆರಿ ಕೇರ್ಫುಲ್. ಹಿ ಈಸ್ ನಾಟ್ ಮೇಕಿಂಗ್ ಅ ಫಾಲ್ಸ್ ಸ್ಟೇಟ್ಮೆಂಟ್ ಸೇಯಿಂಗ್ ಪರಮಾತ್ಮ ನೀ ನನ್ ಮುಂದೆ ಬಂದ್ಬಿಟ್ಟೆ ನನಗೆ ಜ್ಞಾನ ಬಂದ್ಬಿಡ್ತು ಹೇಳದ್ನಾ? ದಟ್ ಮೀನ್ಸ್ ಟು ಸೇ, ನೀವು ಭಾಗವತಕ್ಕೆ ಬರ್ಲಿಲ್ಲ ಅಂದ್ರೂ ರೇಖಾ ಯುವರ್ ఆత్మ ఈస్ జ్ఞానపూరిత. అనురాధ మామి మీరు భాగవతం ట్రైనింగ్ తీసుకోలేదు అంటేనో మీ ఆత్మము ఎప్పుడు జ్ఞాన స్వరూపంగా ఉంది కదా ಕಸ್ತೂರಿ ಮಾಮಿ ಅಲ್ವಾ, ಯಶೋಧ ಮಾಮಿ. ನಾವು ಒಂದು ಕಲಿಕೆ ಅಂತ ಮಾಡದಿದ್ರು ಮಾಡದೆ ಹೋದ್ರು ಮಾಡಿದ್ರು మీ ఆత్మము సదా జ్ఞాన స్వరూపంగా ఉంది. ఓన్లీ థింగ్ నౌ యు ఆర్ కిండరింగ్ ద ఆత్మ. హే ఆత్మ, ಪ್ಲೀಸ್ ಡೋಂಟ್ ಸ್ಲೀಪ್. ದಿಸ್ ಇಸ್ ಜ್ಞಾನ ಸ್ವರೂಪ. ದಿಸ್ ಇಸ್ ಜ್ಞಾನ ಸ್ವರೂಪ. ಅರ್ಥ ಮಾಡಿಸ್ತಾ ಇದ್ದೀರಾ? ಇಲ್ದಿದ್ರು ಅದು ಜ್ಞಾನ ಸ್ವರೂಪನೇ. ಮಾಣಿಕ್ಯ ಕಲ್ ಮೇಲೆ ಸಾಕಷ್ಟು ಇದು ಬುರುದೆ ಗೊಚ್ಚೆ ಇದೆಲ್ಲ ಬಿದ್ದಿರುತ್ತೆ. ಈಗ ನೀವೇನ್ ಮಾಡ್ತಾ ಇದ್ದೀರಾ? ಆ ಮಾಣಿಕ್ಯ ಕಲ್ನ ತಗೊಂಡು ಕಂಡು ಹಿಡಿದು ನೀರ್ ಹಾಕಿ ಕ್ಲೆನ್ಸ್ ಮಾಡ್ತಾ ಇದ್ದೀರಾ. ಅಷ್ಟೇ ನಾವು ಮಾಡ್ತಾ ಇರೋ ಕೆಲ್ಸ. ಆ ಮಾಣಿಕ್ಯ ತನ್ನ ಹೊಳಪನ ಕಳ್ಕೊಳುತ್ತಾ? ಆ ವಜ್ರ ತನ್ನ ಹೊಳಪನ ಕಳ್ಕೊಳುತ್ತಾ? ನೋ ಮ್ಯಾಟರ್ ಇನ್ ವಿಚ್ ಎವರ್ ಫಾರ್ಮ್ ಇಟ್ ಇಸ್ ಬಿನ್ ಬೌಂಡೆಡ್, ಬಟ್ ಇಟ್ ನೆವರ್ ಲೂಸ್ ಇಟ್ಸ್ ಲಸ್ಟ್ ಅಲ್ವಾ. ಆ ಶೈನಿಂಗ್ ನ ಅದು ಕಳ್ಕೊಳ್ಳಲ್ಲ. ಆ ರೀತಿ ಆತ್ಮಜ್ಞಾನ ಸ್ವರೂಪವಾಗಿದೆ ಅಂತ 2ನೇ ಲೈನಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ. ಭಗವಂತನಿಗೆ ನಿರೂಪಣೆ ಮಾಡ್ತಾ ಇದ್ದಾನೆ ಅಲ್ವಾ. ಹೊಡೆದು ಎಚ್ಚರಿಸಿ ನಂತರ ನಿಮ್ಮ ಎಚ್ಚರಿಸಿ ನಿಮ್ಮ ಸ್ತೋತ್ರವನ್ನು ಮಾಡುವಂತೆ ಅನುಗ್ರಹವನ್ನು ಮಾಡಿರುವಿರಿ. ನಿಮ್ಮ ಅನುಗ್ರಹದಿಂದಲೇ ನಾನು ನಿಮ್ಮನ್ನ ಪರಮಸ್ತುತಿಯನ್ನ ಮಾಡ್ತಾ ಇದ್ದೀನಿ. ಪರಸ್ತುತಿ ಮಾಡ್ಬೋದಿತ್ತಲ್ವಾ? Look at that girl, how beautiful she is. Look at her external beauty. Look at his body. Look at her body. ಎಷ್ಟೋ ಜನ ಈ ಜಿಮ್ಗೆ ಹಿಂಗೆಲ್ಲ ಮಾಡ್ಕೊಂಡು ಬಾಡಿ ಗಿಡಿ ಎಲ್ಲ ತೋರ್ಸ್ಕೊತಾರಲ್ಲ, ಯಾವ ಪುರುಷಾರ್ಥಕ್ಕೆ ಅನ್ಸುತ್ತೆ ಒಂದೊಂದ್ಸಲ. ಯಾಕೆ ಹೇಳಿ? ನಾಳೆ ದಿನ ಶವವಾಗುವಂತ ಬಾಡಿ ಅದು. ನೋಡಿ ಹಿಂಗಿದೆ, ಟುಮಾರೋ ಐ ಆಮ್ ಗೋಯಿಂಗ್ ಟು ಬಿ ಅ ಡೆಡ್ ಬಾಡಿ ಅಂತ ತೋರ್ಸಕ್ಕ? ಹೇಳಿ, ಯಾವ ನಾಯಿ ಆದ್ರೂ ತನ್ನ ಬಾಡಿಯನ್ನ ತೋರ್ಸ್ಕೊಂಡಿದ್ಯಾ? ಯಾವ ಬೆಕ್ಕಾದ್ರೂ ತನ್ನ ಬಾಡಿಯನ್ನ ತೋರ್ಸ್ಕೊಂಡಿದ್ಯಾ? ಸಕಲ ಜೀವರಾಶಿಗಳು ಇದೆ, ಅವಕ್ಕೆಲ್ಲ ಇಲ್ವಾ ದೇಹ? ತೋರ್ಸ್ಕೊಂಡಿದ್ಯಾ? ಈ ಹುಡುಗರು ಮಾತ್ರ ಯಾಕೆ ಈ ತರ ತೋರಿಸ್ಕೋತಾರೆ? ನಿಮಗಿರೋ ಅಂಗಾಂಗನೇ ನನಗೂ ಇರೋದು, ನಿಮಗಿರೋ ಸಕಲ ಅಂಗಾದಿಗಳು ಉಪಾಂಗಾದಿಗಳೇ ನನಗೂ ಇರೋದು. ಅದರಲ್ಲಿ ಏನ್ ಆಕರ್ಷಣೆ ಇದೆ ಅಲ್ವಾ? ಮಾನ, ಲಜ್ಜೆ, ವೆಕ್ಕಂ, ಮಡಮೆ, ನಾಡಂ, ಅಚ್ಚಂ, ಇದೆಲ್ಲ ಒಂದು ದೇಹಕ್ಕೆ ಬೇಕಾಗಿರೋ ಆಭರಣ ಅಲ್ವಾ? స్త్రీకి మాత్రం కాదు, పురుషులకు అది ఒక ఆభరణం కదా. ఒప్పుకుంటారా? 2 ವಯಸ್ಸಲ್ಲಿ ನಾನು ಬಿಟ್ಕೊಂಡು ಓಡಾಡ್ತಾ ಇದ್ದೆ ಅಂತ ಇವಾಗ್ಲೂ ಬಿಟ್ಕೊಂಡು ನಿಮ್ ಮುಂದೆ ಕುತ್ಕೊಳ್ಳ ಸರ್? ಅದ್ ಕೇಳೋವಾಗ್ಲೇ ಅಸಹ್ಯವಾಗಿದೆ ಸರ್, ಹೇಳ್ಬಿಡಿ ಅಂತೀರ. వినేటప్పుడే అసహ్యంగా ఉంది. కాంట్ ఈవెన్ ఇమాజిన్. ఆ వాక్యమే చెప్పొద్దండ. అంత క్షుల్లకము ఆ దేహము అనేది. ఏదో ఒక కామ నిమిత్తార్థం ఈ దేహము ఉందే కాబట్టి అది చెప్పేటప్పుడే అసహ్యం వస్తుంది. జస్ట్ ఇమాజిన్ మీ వితౌట్ డ్రెస్, హౌ ఇట్ విల్ బి. సర్, వి కెనాట్ ఇమాజిన్ సర్. Just imagine somebody like MS Subbulakshmi Amma in jeans, pant and t-shirt. Can you imagine? Abdul Kalam, ಏನು ಮೈ ಮೇಲ್ ಬಟ್ಟೆ ಇಲ್ಲದೆ ಸುಮ್ಮನೆ ಒಂದು ಚಡ್ಡಿನ ಹಾಕೊಂಡಿದ್ದಾರೆ ಅಬ್ದುಲ್ ಕಲಾಂ. ಇಮ್ಯಾಜಿನ್. ಈ ಒಂದು ಮೇಲ್ ಕವಚ ಅನ್ನೋ ಒಂದು ಮಾನ, ಮರ್ಯಾದೆ, ಲಜ್ಜೆ,
ಒಂದು ನಾಚಿಕೆ, ಒಂದು ಬಿಗಿತನ, ಹೋಲ್ಡಿಂಗ್ ಯುವರ್ ಸೆಲ್ಫ್, ನಾಟ್ ಗಿವಿಂಗ್ ಸೋ ಈಸಿಲಿ ಟು ದ ಔಟ್ಸೈಡ್ ವರ್ಲ್ಡ್. ಎಂತ ಒಂದು ಒಳ್ಳೆ ಆಭರಣ ನಮಗೆ ನಿಜವಾಗ್ಲು. ಸಚ್ ಎ ಪ್ರೆಷಿಯಸ್ ಜೆಮ್ಸ್ ನಮ್ಮ ಜೀವನದಲ್ಲಿ ಅಲ್ವಾ. ವಿ ಆರ್ ಲೂಸಿಂಗ್ ದೇರ್. ಅರ್ಧಂಬರ್ಧ ಮೈ ಮೇಲ್ ಬಟ್ಟೆ ಹಾಕೊಂಡ್ಬಿಟ್ರೆ ಏನ್ ಬಂತು? ವಾಟ್ ಇಸ್ ದಟ್ ಎಕ್ಸ್ಟ್ರಾ ಕಿರೀಟ ಯು ವಿಲ್ ಹ್ಯಾವ್? ಐ ಡೋಂಟ್. ಓಕೆ, ಇಫ್ ಯು ಆರ್ ರಿಯಲಿ ಅಟ್ರಾಕ್ಟೆಡ್, ಯು ಆರ್ ಅಟ್ರಾಕ್ಟೆಡ್. ಮನಸಾರ ನಿಮ್ಗೆ ಶಕ್ತಿ ಇದ್ರೆ ನೀವು ಅಟ್ರಾಕ್ಟ್ ಮಾಡೋದ್ ಬೇಕಿಲ್ಲ. ಜನರೇ ನಿಮ್ಮಲ್ಲಿ ಸತ್ವ ಇದೆ ಅಂತ ಬರ್ತಾರೆ. ಈ ಅಟ್ರಾಕ್ಷನ್ ಅಲ್ಪವಾದ ಅಟ್ರಾಕ್ಷನ್ ಅಲ್ವಾ. 6 ಪ್ಯಾಕ್ 8 ಪ್ಯಾಕ್ ನೀವ್ ಮಾಡಿ ಜಿಮ್ಗೆ ಹೋಗಿ, ಬೇಡ ಅನ್ನಲ್ಲ. ಪ್ಯಾಕ್ಗಳು ಬರ್ಸ್ಕೊಳ್ಳಿ, ಬೇಡ ಅನ್ನಲ್ಲ. ಆರೋಗ್ಯಕರವಾಗಿ ಏನ್ ಮಾಡ್ತೀರೋ ಮಾಡಿ. ಇನ್ನೊಬ್ರ ಬಾಡಿ ತೋರ್ಸಕ್ಕೆ, ಓ ಮೈ ಗಾಡ್, ಸೋ ಮಚ್. ನಂಗೆ ಯಾರಾದ್ರೂ ಹೇಳಿದ್ರೆ ನಾನು ಅದೆಲ್ಲ ಖಂಡಿಸ್ತೀನಿ. ಇಷ್ಟಪ್ಪ ಇದಿಲ್ಲ, ಸಣ್ಣ ಆಗಿ ಕರಗ್ಸಿ ಅಂದ್ರೆ ಕರಗ್ಬೇಕು. ನಿಜ ಕರಗ್ತಾ ಇಲ್ವಲ್ಲ, ನಾ ಏನ್ ಮಾಡ್ಲಿ? ನನ್ ಹೊಟ್ಟೆ ನಾ ತಾನೇ ಹೊತ್ಕೊಂಡಿರೋದು, ನೀವ್ ಹೊತ್ಕೊಂಡಿದೀರಾ, ಸುಮ್ನೆ ಇರಿ ಅಂತೀನಿ ಅಲ್ವಾ. ನನಗ್ ತಾನೇ ಭಾರ ಆಗಿರೋದು. ಆರೋಗ್ಯದ ದೃಷ್ಟಿಯಿಂದ ವಿ ಹ್ಯಾವ್ ಟು ಬಿ ಸ್ಲಿಮ್. ಓಕೆ, ಹಂಗೆ ಅಂತ ಸ್ಲಿಮ್ ಆಗಿರೋರೆಲ್ಲ ಆರೋಗ್ಯವಾಗಿದಾರ? ನನ್ನ ಶಾಂತಮಣಿ ಅಂತ ಒಬ್ರು ಸ್ಟೂಡೆಂಟ್, ವೆರಿ ಓಲ್ಡ್ ಸ್ಟೂಡೆಂಟ್ ಆಫ್ ಮೈನ್. ಶಿ ಇಸ್ ವೆರಿ ಸ್ಲಿಮ್. ಅವರು ವಿಶ್ವ ಪ್ರಯತ್ನ ಪಟ್ಟಾಯ್ತು, ಬರೀ ತುಪ್ಪನೇ ತಿನ್ನೋದು ಎಲ್ಲ ಮಾಡಾಯ್ತು, ಏನಾದ್ರೂ ದಪ್ಪ ಆಗಲ್ಲ. ನಾವ್ ಏನಾದ್ರೂ ಹೆಂಗ್ ಸಣ್ಣ ಆಗಲ್ವಾ, ಅವ್ರು ಹಂಗೆ ಏನಾದ್ರೂ ದಪ್ಪ ಆಗಲ್ಲ. ಯು ನೋ, ಶಿ ಹ್ಯಾಸ್ ಗಾಟ್ ಹೈ ಕೊಲೆಸ್ಟ್ರಾಲ್. Doctor has warned her not to have any oily stuff because all her internal walls have been blocked with cholesterol. ಒಂದ್ಸಲ ಆಂಜಿಯೋಗ್ರಾಮ್ ಮಾಡಿಸ್ಕೊಂಡಿದ್ದಾರೆ. ನಿಮಗ್ ಹೋಗ ಆಂಜಿಯೋಗ್ರಾಮ, ಆ ರಕ್ತನಾಳ ಎಷ್ಟಿದೆಯೋ ಅಷ್ಟೇ ಇದೀರಾ ನೀವು ಅಂತೀನಿ ನಾನು. ಲೋಪಲ ಉಂಡೆ ರಕ್ತನಾಳ ಎಂತ ಮೆಲಿನಗ ಒಂದು, ಆಮೆ ಉಂಡೆದೆ ಅಂತ ಮೆಲಿನ. ರಕ್ತನಾಳದಷ್ಟೇ ಇದಾರ ಅವರು, ಇನ್ನೇನ್ ಬ್ಲಾಕ್ ಇರಕ್ ಸಾಧ್ಯ ನಿಮಗೆ? ಬಟ್ she has got high cholesterol. ಗೊತ್ತಾಯ್ತಾ? ಸಣ್ಣಕ್ಕಿರೋರೆಲ್ಲ ದಪ್ಪಕ್ಕಿರೋರದ್ದು ಅದೆಲ್ಲ ಯಾವುದೂ ಮುಖ್ಯ ಅಲ್ಲ. ಅವರ್ ಫಿಸಿಕಲ್ ಅಪಿಯರೆನ್ಸ್ ಮ್ಯಾಟರ್ಸ್ ಓನ್ಲಿ ಟು ಯೂಸ್ ದಿಸ್ ಫಿಸಿಕಲ್ ಅಪಿಯರೆನ್ಸ್ ಫಾರ್ ದ ಪರಮಾತ್ಮ ಸಾಧನ. ಒಂದು ತಿಳ್ಕೊಳ್ಳಿ, ಇನ್ಯಾವುದಕ್ಕೂ ಅಲ್ಲ. ಮದುವೆ ಆಗಿ ಮಕ್ಕಳ ಹೆತ್ಕೊಳ್ಳೋದು ಇದೆಲ್ಲ ಎಲ್ಲಾ ಪ್ರಾಣಿಗಳಿಗೂ ಇರೋದೆ. ಪರಮಾತ್ಮ ಸಾಧನೆಗೆ ಮೀಸಲಾಗಿರೋದು ಈ ಶರೀರ. ಇದಂ ಶರೀರಂ ದೇವ ಕಾರ್ಯಾರ್ಥಂ ಕೈಂಕರ್ಯ ಸ್ವರೂಪೇಣ ಇದಂ ಶರೀರ. ಉಪನಿಷತ್ ವಾಕ್ಯ ಹೇಳುತ್ತೆ. ಅದಕ್ ಮಾತ್ರ ಈ ಶರೀರ, ಇನ್ಯಾವುದಕ್ಕೂ ಅಲ್ಲ ಅಲ್ವಾ. ಆ ತರ ಈ ಒಂದು ವಾಕ್ಯದಲ್ಲಿ ತಾನು ಹೇಳ್ತಾ ಇದ್ದಾನೆ, ನನ್ನ ಸಕಲ ಇಂದ್ರಿಯಗಳನ್ನು ಕೈಕಾಲು ಕಿವಿ ಇತ್ಯಾದಿಗಳಿಗೆ ಜೀವವನ್ನು ಬರೆಸಿ. ಬರೀ ಜೀವ ಬರೆಸ್ಬಿಟ್ರೆ ಸಾಕಾ? ಅವೆಲ್ಲ ಒಂದಕ್ಕೊಂದು ಇಟ್ ಹ್ಯಾಸ್ ಟು ಕೋಇನ್ಸೈಡ್ ಅಲ್ವಾ. ಕಣ್ಣು ಏನೋ ನೋಡ್ತಾ ಇದೆ, ಬಾಯಿ ನೋಡೋದ್ನ ಮಾತಾಡ್ತಾ ಇಲ್ಲ, ಇನ್ನೇನೋ ಮಾತಾಡ್ತಾ ಇದೆ, ಕಿವಿ ಇನ್ನೇನೇನೋ ಕೇಳಿಸ್ಕೊತಾ ಇದೆ. ಅಂತವ್ರನ್ನ ಏನಂತ ಹೇಳ್ತೀರಾ? ಮೆಂಟಲಿ ರಿಟಾರ್ಡೆಡ್ ಅಂತ ತಾನೇ ಹೇಳೋದು. ಇವಾಗೇನೋ ಸ್ಪೆಷಲ್ ಚೈಲ್ಡ್ ಅಂತ ಒಂದು ಸ್ಪೆಷಲ್ ಹೆಸರನ್ನ ಕೊಡಲ್ಪಟ್ಟಿದೆ. ಯಾವ ಸ್ಪೆಷಲ್ ಇಲ್ಲ, ಎಂಥದೂ ಇಲ್ಲ, ಹುಚ್ಚ ನನ್ ಮಗ ಅಂತೀರ అల్వా అదే తానే పిచ్చివాడు అది తానే చెప్పేది వాళ్ళని. చూసేది ఏమో, మాట్లాడేది ఏమో, పలికేది ఏమో, వినేది ఏమో. అంటే ಕಸ್ತೂರಿ ಮಾಮಿ ಚೆನ್ನಾಗಿದ್ದೀರಾ ಅಂತ ಕೇಳ್ತೀನಿ. ಹ್ಞೂ ಸರ್ ಚೆನ್ನಾಗಿದ್ದೀನಿ ಅಂತೀರಾ? ಇಲ್ಲ ಸರ್ ಈಗ ತಾನೇ ಊಟ ಆಯ್ತು ಅಂತೀರಾ? ஐயோ மாமி என்னாச்சு உங்களுக்கு, நான் ஏதோ கேள்வி கேட்டா உங்க பதில் ஏதோ ஒரு மாதிரி இருக்கே ಅಂತೀನಿ ಅಲ್ವಾ? ಓ அப்படியா ಸರ್, ಓಕೆ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಅಂತ ಶುರು ಮಾಡ್ತೀರಾ. ಅಯ್ಯೋ ಮಾಮಿ ನಾನು ಇನ್ನು ಕ್ಲಾಸ್ ಶುರು ಮಾಡ್ತಾ ಇದ್ದೀನಿ, ಮುಗಿಸ್ತಾ ಇಲ್ಲ, ಓಕೆ ಬಾಯ್ ಅಂತ ಮುಗಿಸೇ ಬಿಡ್ತೀರಾ ಅಲ್ವಾ? ಓ ನಿಷ್ಠೆ ಬ್ರಹ್ಮನಿಷ್ಠೆಗೆ ಹೋಗಾಯ್ತು ಕಸ್ತೂರಿ ಮಾಮಿ, ಜಾಸ್ತಿ ಆಗೋಗಿದೆ. 1-2 ಕ್ಲಾಸ್ ಬರ್ಬೇಡಿ ಮಾಮಿ, ಯು ಆರ್ ಆಲ್ರೆಡಿ ಪ್ರಮೋಟೆಡ್ ಫ್ರಮ್ ಭಾಗವತಂ ಅಂತ ಹೇಳ್ತೀನಿ ಅಲ್ವಾ? ಸೊ ಎಲ್ಲದಕ್ಕೂ ಇಂದ್ರಿಯಗಳಿಗೆ ಚೈತನ್ಯ ಉಂಟೆ ಸಾಲ್ದು, ಇಟ್ ಹ್ಯಾಸ್ ಟು ಕೋಇನ್ಸೈಡ್ ಅಲ್ವಾ? ಒಂದಕ್ಕೊಂದು ಮಣಿಗಳ ತರ ಅದು ಪೋಣಿಸ್ಬೇಕು, ಒಂದು ದಾರದಿಂದ ಹಿಂಗ್ ಪೋಣಿಸ್ಬೇಕು. ಕಣ್ಣು ಒಂದು ಮಣಿ, ಮೂಗು ಒಂದು ಮಣಿ, ಬಾಯಿ ಒಂದು ಮಣಿ, ಇಂದ್ರಿಯಗಳು ಒಂದು ಮಣಿ. ಆ ಇಂದ್ರಿಯಗಳಿಗೆ ತಕ್ಕಂತೆ ಆ ಜ್ಞಾನೇಂದ್ರಿಯಗಳು, ಕಣ್ಣು ಅಂದ್ರೆ ನೋಡ್ಲೇಬೇಕು,
ಕಿವಿ ಅಂದ್ರೆ ಕೇಳಲೇಬೇಕು, ಮೂಗು ಅಂದ್ರೆ ಆಘ್ರಾಣಿಸ್ಲೇಬೇಕು, ಬಾಯಿ ಅಂದ್ರೆ ಜಿಹ್ವಾ ಚಾಪಲ್ಯ ರುಚಿಯನ್ನ ನೋಡ್ಬೇಕು, ಮಾತಾಡ್ಲೇಬೇಕು, ಸ್ಕಿನ್ ಅಂದ್ರೆ ಸ್ಪರ್ಶಿಸ್ಲೇಬೇಕು. ಇದೆಲ್ಲದಕ್ಕೂ ಒಂದಕ್ಕೊಂದು ಕೋಯಿನ್ಸೈಡ್ ಆಗೋ ತರ ಮಾಡೋನು ನೀನೇ ಆಗಿದ್ದೀಯ ಅಲ್ವಾ? ಜೀವ ನೀನೇ ಆಗಿದ್ದೀಯ. ಜೀವದಿಂದ ಹೊರಗಡೆ ಬರುವಂತಹ ಚಿತ್ತ ಸ್ವರೂಪವಾದ ಚೈತನ್ಯ ನೀನೇ ಆಗಿದ್ದೀಯ. ನನ್ನಲ್ಲಿ ವಾಕ್ಶಕ್ತಿಯೂ ನೀನೇ ಆಗಿದ್ದೀಯ. ನನ್ನ ಇಂದ್ರಿಯಗಳಕ್ಕೆ ವಿಷಯವೂ ನೀನೆ. ಯು ಆರ್ ದ ಸಬ್ಜೆಕ್ಟ್, you yourself the owner for the subject. Usually subject expertise will be different. Subject ಕೊಡುವವರು ಬೇರೆ ಆಗಿರ್ತಾರೆ అల్వా? ఒప్పుకోతీరా? బోర్డ్ ఎగ్జామ్ లో సిలబస్ సెట్ చేసేవాళ్ళు ఎవరో మాకు తెలీదు. బోర్డులో ఉన్నవారు వచ్చి టీచ్ చేస్తారా? ಮಾಡ್ತಾರಾ? ಬೋರ್ಡ್ ಅಲ್ಲಿ ಎಕ್ಸಾಮ್ ಪೇಪರ್ ಸೆಟ್ ಮಾಡ್ತಾರಲ್ಲ, ಅವರೇ ಬಂದು ಟೀಚಿಂಗ್ ಮಾಡ್ತಾರಾ? They never face student at all. Some subject expertise ಒಂದು 12 ಜನ ಇರ್ತಾರೆ. What should be the syllabus from 2026 onwards? 2026 ವರೆಗೂ maybe for about 7 to 8 years they would have not changed the syllabus at all. But this is the high time now. We have to change the syllabus. ನಾವು ಸ್ವಲ್ಪ ಅಪ್ಗ್ರೇಡ್ ಆಗ್ಬೇಕು, ಸಿಲೆಬಸ್ ನ ಚೇಂಜ್ ಮಾಡ್ಬೇಕು. ಟೀಚರ್ ಕುತ್ಕೊಂಡ್ ಮಾಡ್ತಾರಾ? ಪ್ರಿನ್ಸಿಪಲ್ ಮಾಡ್ತಾರಾ? HOD ಮಾಡ್ತಾರಾ? ಪ್ರೊಫೆಸರ್ಸ್ ಮಾಡ್ತಾರಾ? ದೇ ಮೈಟ್ ಟೇಕ್ ಸಮ್ ಆಫ್ ದ ಇನ್ಫಾರ್ಮೇಶನ್. ಯಾವ ತರ ಬೇಕು, ಇವಾಗಿನ ಟೆಕ್ನಾಲಜಿ ಏನಿದೆ, ಯಾವ್ದ್ರಲ್ಲಿ ಸಿಲೆಬಸ್ ನ ಇಟ್ರೆ ಬೇಗ ಅವ್ರಿಗೆ ಕೆಲಸ ಸಿಗುತ್ತೆ ಬರೋ ಜನರೇಷನ್ಗೆ, ಹೌ ಆಕ್ಯುರೇಟ್ ದೇ ಆರ್, ಬೇಸ್ಡ್ ಆನ್ ದಟ್ ದೇ ಮೈಟ್ ಟೇಕ್ ಸಮ್ ಇನ್ಪುಟ್. ಆದ್ರೆ ಸಿಲೆಬಸ್ ನ ರಚನೆ ಮಾಡೋರು ದೇ ವಿಲ್ ನೆವರ್ ಫೇಸ್ ಎನಿ ಕಾಲೇಜ್. ದಟ್ ಇಸ್ ಜನರಲ್ ಸಿಲೆಬಸ್. CBSE, ICSE ಎಲ್ಲ ಮಾಡಿಟ್ಬಿಟ್ಟಿದ್ದಾರೆ, SSLC ಅಲ್ವಾ? ಅದು ಥ್ರೂ ಔಟ್ ಇಂಡಿಯಾ ಇಟ್ ವಿಲ್ ಫಾಲೋ. ಒಂದೊಂದ್ ಸ್ಕೂಲ್ಗೂ ಹೋಗಿ ಒಂದೊಂದ್ ಕಾಲೇಜ್ಗೂ ಹೋಗಿ ಎಲ್ರನ್ನು ಕೇಳ್ಕೊಂಡ್ ಇವತ್ತೆಲ್ಲ ಮಾಡಲ್ಲ ಅಂತ ಅರ್ಥ. ಆತರ ಎಲ್ಲ ಮಾಡಿದ್ರೆ ಅಲ್ವಾ? ಆತರ ನನ್ನ ಇಂದ್ರಿಯಗಳಿಗೆ ವಿಷಯ ಆದವನು ನೀನು, ಆದ್ರೆ ಆ ವಿಷಯಕ್ಕೆ ಕಾರಣಭೂತನು ನೀನೆ. ಯು ಆರ್ ದ ಓನರ್ ಅಂಡ್ ಯು ಆರ್ ದ ಸಬ್ಜೆಕ್ಟ್ ಅಲ್ವಾ? ಸಬ್ಜೆಕ್ಟ್ ಎಕ್ಸ್ಪರ್ಟೀಸು ನನ್ನ ಇಂದ್ರಿಯಗಳು ಅಲ್ವಾ? ಇದಕ್ಕೆಲ್ಲ ಕಾರಣಭೂತವಾಗಿ ಒಂದಕ್ಕೊಂದು ಕೋಇನ್ಸೈಡ್ ಆಗೋ ತರ ಮಾಡಿದೀಯಾ ಅಂದ್ರೆ ನನ್ನ ಚಿತ್ತವೇ ನೀನಾಗಿದ್ದೀಯಾ ಅಂತ ಅರ್ಥ. ಫೈನಲಿ ವಾಟ್ ಯು ಹ್ಯಾವ್ ರಿಟನ್? ಚಿತ್ತ. ಸೊ ಆಲ್ ಮೈ ಎಕ್ಸ್ಪ್ಲನೇಷನ್ ಗೋಸ್ ಟು ವಾಟ್? ಫೈನಲಿ ಚಿತ್ತ ಅಲ್ವಾ? ಇಷ್ಟು ಎಕ್ಸ್ಪ್ಲನೇಷನ್ ಕೊಟ್ನಲ್ವಾ? ಇದೆಲ್ಲ ಚಿತ್ತದ ಜ್ಞಾನ, ಚಿತ್ತಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯವೇ ಆಗಿದೆ. ಚಿತ್ತದ ಲಕ್ಷಣಗಳೇ ಆಗಿದೆ. ಚಿತ್ತ ಇಲ್ಲ ಅಂದ್ರೆ ವಾಕ್ಶಕ್ತಿ ಇಲ್ಲ ಅಲ್ವಾ? ಚಿತ್ತ ಇಲ್ಲ ಅಂದ್ರೆ ಇಂದ್ರಿಯಗಳು ಒಂದಕ್ಕೊಂದು ಕೋಆರ್ಡಿನೇಟ್ ಮಾಡ್ಕೊಳಕ್ಕೆ ಸಾಧ್ಯವಿಲ್ಲ. ಚಿತ್ತ ಇಲ್ಲ ಅಂದ್ರೆ ಇಂದ್ರಿಯಗಳು ಕೋಆರ್ಡಿನೇಟ್ ಮಾಡ್ಕೊಳಕ್ಕೆ ಯಾವ್ದು ವಿಷಯ ಅಂತಾನೆ ಗೊತ್ತಾಗಲ್ಲ. ಚಿತ್ತ ಇಲ್ಲ ಅಂದ್ರೆ ಈ ಮಾತು ಬರಲ್ಲ, ಕಣ್ಣು ದೃಷ್ಟಿನೂ ಬರಲ್ಲ, ಏನೂ ಬರಲ್ಲ. ಅಸಲು ನನಗ್ ಜ್ಞಾನ ಇದೆ ಅಂತಾನೂ ಗೊತ್ತಾಗಲ್ಲ. ಚಿತ್ತರಹಿತವಾದವ್ರನ್ನ ನಾವೇನ್ ಹೇಳ್ತೀವಿ? ಹೋಮ ಅಂತ ಹೇಳ್ತೀವಿ. ಚಿತ್ತ ಸಹಿತವಾದವ್ರನ್ನ ಏನಂತ ಹೇಳ್ತೀವಿ? ನಾರ್ಮಲ್ ಪರ್ಸನ್ ಅಂತ ಹೇಳ್ತೀವಿ. ಯು ಆರ್ ಹೆಲ್ತಿ, ಯು ಆರ್ ಹೇಲ್ ಅಂಡ್ ಹೆಲ್ತಿ ಅನ್ನೋದು ಡಾಕ್ಟರ್ಸ್ ಯಾರನ್ನ? ಚಿತ್ತ ಸರಿಯಾಗಿರೋರ್ನ ಅಲ್ವಾ? ದೇರ್ ಮೈಟ್ ಬಿ ಡಿಸಾರ್ಡರ್. ಸರ್ ಈ ಹಲ್ಲು ಉಳುಕಾಗಿದೆ ಸರ್, ಈ ಕಡೆ ಫೀಲಿಂಗ್ ಆಗಿದೆ, ಕಟ್ಟಿಸ್ಕೊಂಡಿದೀನಿ, ಅದೆಲ್ಲ ಒಂದ್ ದೊಡ್ಡ ರೋಗ ಅಂತ ಯಾರು ಹೇಳಲ್ಲ. ನೀವ್ ವ್ಯಾಧಿಸ್ತರು ಅಂತಾರ? ಕಣ್ಣು ಕ್ಯಾಟ್ರಾಕ್ಟ್ ಆಪರೇಷನ್ ಆಗ್ಬೇಕು, ಒಂದ್ ಕಣ್ಣಾಗಿದೆ ಒಂದ್ ಕಣ್ಣಾಗಿಲ್ಲ, ಅದು ದೊಡ್ಡ ಸಮಸ್ಯೆ ಅಲ್ಲ, ಆಗುತ್ತೆ ಆಯ್ತಾ? ಚಿತ್ತಾನೇ ಭ್ರಮಣೆ ಆಗೋದ್ರೆ ಕಣ್ಣು ಕ್ಯಾಟ್ರಾಕ್ಟ್ ಬಂದಿದೆ ಅಂತಾನೆ ಗೊತ್ತಾಗಲ್ವಲ್ಲ ಅಲ್ವಾ? ಸರ್ ಯಾಕೋ ಗೊತ್ತಿಲ್ಲ, ತುಂಬಾ ದಿನದಿಂದ ಮೈಗ್ರೇನು ತಲೆ ನೋವ್ತಾ ಇದೆ. ಚಿತ್ತ ಇರೋದಕ್ಕೆ ಮೈಗ್ರೇನು ತಲೆ ನೋವ್ತಾ ಇದೆ, ಹೋಗಿ ತೋರ್ಸ್ಕೊಳ್ಳಿ ಡಾಕ್ಟರ್ ಹತ್ರ, ಹೋಗ್ತಾ ಇದೀನಿ, ಅದು ಇದು. ಚಿತ್ತಾನೇ ಇಲ್ಲ ಅಂದ್ರೆ ತಲೆ ಇರೋದೇ ಗೊತ್ತಾಗಲ್ವಲ್ಲ, ಅದಕ್ಕೆ ಮೈಗ್ರೇನಾ ಮಣ್ಣ ಮಸಿಯ ಏನ್ ಗೊತ್ತಾಗುತ್ತೆ? ಚಿತ್ತ ಇಸ್ ವೆರಿ ಇಂಪಾರ್ಟೆಂಟ್ ಟು ಎನಿಬಡಿ ಅಲ್ವಾ? ಈ ಚಿತ್ತದಿಂದಲೇ సకలవు వర్క్ ఆగోదు. సకల ప్రాణి పక్షి అన్ని సంకులాలు అన్ని ಗಿಡ ಬಳ್ಳಿ ಮರಕ್ಕೂ ಚಿತ್ತ ಇದೆ ಅಲ್ವಾ? ನಾನ್ ಲಿವಿಂಗ್ ಆಬ್ಜೆಕ್ಟ್ ಗೆ ಚಿತ್ತ ಇದೆ.
ಚಿತ್ತ ಇಲ್ಲ ಅಂದ್ರೆ ಅದು ತನ್ನ ಇಷ್ಟದ ರೀತಿ ವರ್ತಿಸಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯವಾ? ಮರನ ಕುಯ್ದು ಫರ್ನಿಚರ್ ಮಾಡಿದ್ರೆ ಕುತ್ಕೊಳಕ್ ಆಗುತ್ತೆ, ಬಟ್ ಸ್ಟಿಲ್ ಇಟ್ ಡಸಂಟ್ ಬ್ರೇಕ್, ಇಟ್ ವಿಲ್ ಅಲೋ ಯು ಟು ಸಿಟ್ ಅಲ್ವಾ? ಅದು ಯಾವುದು? ಅದಕ್ಕಿರೋ ನಾನ್ ಲಿವಿಂಗ್ ಅಚೇತನದ ಚಿತ್ತ. ನಾನು ಚೈತನ್ಯ ಅಲ್ಲ. ಇದಕ್ ನೀರ್ ಹಾಕಿದ್ರೆ ಚಿಗುರುತ್ತಾ? ಮರನೇ ತಾನೆ ಸೋಫಾ, ನೀರ್ ಹಾಕಿ ಚಿಗುರಿಸಿ ಹಾಗಾದ್ರೆ ನೋಡೋಣ. ಆ ಲಿವಿಂಗ್ ಆಬ್ಜೆಕ್ಟ್ ಆಗಿರೋ ಮರ ಇಷ್ಟು ದಿನ ಕೊಂಬೆಯಾಗಿ ಬೆಳೆದು ಎಲೆಗಳು ಬಿಟ್ಟು ಚಿಗುರಿ ಹಣ್ಣು ಹೂವು ಕಾಯಿ ಎಲ್ಲ ಕೊಡ್ತಾ ಇತ್ತು. ಇವಾಗ ಅದೇ ಹಲಸಿನ ಮರ ಏನಾಗಿದೆ? ಫರ್ನಿಚರ್ ಆಗಿದೆ. ಅದೇ ಇದು ಟೀಕ್ ಮರ ಫರ್ನಿಚರ್ ಆಗಿದೆ. ಈಗ ಅದು ಚಿಗುರುತ್ತಾ? ಮುಂಚೆ ಎಲ್ಲ ಚಿಗುರ್ತಾ ಇದೆ, ಈಗ್ಲೂ ಚಿಗುರಣ ಅಂತ ಯಾರ ಮನೆಯಲ್ಲಾದ್ರೂ ಸೋಫಾ ಅಲ್ಲಿ ಗಿಡಗಳನ್ನ ನೋಡಿದೀರಾ? ನೋಡಿದ್ರೆ ಹೇಳಿ, ಅಯ್ಯೋ ಅಪರೂಪವಾಗಿದೆ ಈ ಸೋಫಾ ಅಂತ ಹೇಳ್ಬೋದು. ಆತರ ಇಲ್ವಲ್ಲ. ನೋಡಿ, ಅದೇ ಮರ, ಸೇಮ್ ವುಡ್, ಅದರ ವರ್ತನೆ ಏನಾಯ್ತು? ಈಗ ಬಿಹೇವಿಯರ್ ಏನಾಯ್ತು? ನಿನ್ನೆವರೆಗೂ ಆ ಕಲ್ಲು ಎಲ್ಲೋ ಬಿದ್ದಿತ್ತು, ಯಾರಿಗೂ ಗೊತ್ತಿಲ್ಲ. ಇವತ್ತು ರಾಮಲಲ್ಲ ಆಗಿ ಹೋಗಿ ಅಯೋಧ್ಯೆಯಲ್ಲಿ ನಿಂತಾಗ ಏನ್ ಟಿಕೆಟ್ ಮೇಲ್ ಟಿಕೆಟು, ಅಭಿಷೇಕದ ಮೇಲೆ ಅಭಿಷೇಕ, ಸೇವೆ ಮೇಲ್ ಸೇವೆ. ಆ ರಾಮಲೆಲ್ಲ ನೋಡಕ್ಕೆ ಅಷ್ಟು ಕಿಕ್ಕಿರಿತಾರೆ ಜನ. ಟಿಲ್ ಎಸ್ಟರ್ಡೇ ವಿ ಡೋಂಟ್ ಇವನ್ ನೋ அந்த பாறாங்கல்லு எங்க கடந்ததுங்கிறது கூட நமக்கு ప్రజ్ఞ ఇల్లామ ఇరుందు. మాకి ఎక్కడ అది ఉంది ఆ కల్లు అని తెలీదు. ಇವತ್ತು ನೋಡಿದ್ರೆ ರಾಮನಲ್ಲ. ವೈ? ಬಿಕಾಸ್ ದ ಚಿತ್ತ ಹ್ಯಾಸ್ ವರ್ಕ್ಡ್ ಇನ್ ದಟ್. Till yesterday chitta was just like a stone. Today it has become Ramalalla with the sculpture, with the through the sculptor hand. ಇವತ್ತು ಪೂಜನೀಯವಾಗಿದೆ ಅಲ್ವಾ? ಪ್ರತಿ ಒಂದಕ್ಕೂ ಇದೆ ಚಿತ್ತ ವರ್ಕ್ ಆಗೋದು ಅಲ್ವಾ? ಗಾಳಿ ಬೀಸಲ್ವಾ? ಬೀಸುತ್ತಾ ಇಲ್ವಾ? ಅಯ್ಯೋ ತುಂಬಾ ಸೆಕೆ, ಫ್ಯಾನ್ ಹಾಕಿ ಅಂತೀವಿ. ಫ್ಯಾನ್ ಅಲ್ಲಿ ಮಾತ್ರ ಎಕ್ಸ್ಟ್ರಾ ಗಾಳಿ ಎಲ್ಲಾದ್ರೂ ಬರುತ್ತಾ? ಇರೋ ಗಾಳಿ ಸರ್ಕ್ಯುಲೇಟ್ ಆಗುತ್ತೆ, ಸ್ವಲ್ಪ ಫೋರ್ಸ್ ಆಗಿ ಸರ್ಕ್ಯುಲೇಟ್ ಆಗುತ್ತೆ. ಆ ಗಾಳಿನೇ ಇಷ್ಟೊತ್ತು ಫೋರ್ಸ್ ಇರ್ಲಿಲ್ಲ, ಒಂದು ಯಂತ್ರವನ್ನ ಹಾಕಿದಾಗ ಅದು ಫೋರ್ಸ್ ಬಂತು ಅಂದ್ರೆ ಅದೇ ಗಾಳಿ ಹೆಂಗ್ ಮಾರ್ಪಾಡಾಯ್ತು? ದಟ್ ಚಿತ್ತ ವರ್ಕ್ಸ್ ದೇರ್. ಇವನ್ ಅ ನಾನ್ ಲಿವಿಂಗ್ ಆಬ್ಜೆಕ್ಟ್ ಹ್ಯಾಸ್ ಚಿತ್ತ. ಎಷ್ಟು ಮುಖ್ಯ ನೋಡಿ. ಧ್ರುವ ಹೇಳಿರೋ ಸ್ತುತಿ ಒಂದೊಂದು ಅಮೋಘ. ಆ ಚಿತ್ತವೇ ಭಗವಂತ ಅಂತ ನಿರೂಪಣೆ ಮಾಡ್ತಾ ಇದ್ದಾನೆ ಅಲ್ವಾ? ಮಾನ ಮುಚ್ಕೊಳ್ಳಿ ಅಂತ ಪಕ್ಕದಲ್ಲಿರೋ ಕರ್ಟನ್ ತೆಗೆದು ಹೊದ್ಕೋತೀರಾ? ಅದಕ್ ಬೇಕಾಗಿರೋ ಸೀರೆ, ಅದಕ್ ಬೇಕಾಗಿರೋ ಬಟ್ಟೆ ಹಾಕೋಬೇಕು. ಮನೇಲಿ ಕರ್ಟನ್ ಇದೆ, ಅದ್ರ ಹಿಂದ್ಗಡೆನೆ ಹೋಗಿ ನಿಂತ್ಕೊಂಡ್ಬಿಡಿ. ಹಿಂಗೆ ಇದೇನ್ ಮಾಮಿ ಹಿಂಗ್ ನಿಂತಿದ್ದೀರಾ ಅಂದ್ರೆ ಮಾನ ಇರ್ಬೇಕಲ್ವಾ, ಅದಕ್ಕೆ ಕರ್ಟನ್ನೇ ಮುಚ್ಕೊಂಡ್ಬಿಟ್ಟು. ಬಟ್ಟೆ ತಾನೆ, ಯಾವ್ದಾದ್ರೆ ಏನು? ಬಟ್ಟೆ ಆದ್ರೂ ನಮ್ಗೆ ಪ್ಯಾಂಟ್ ಶರ್ಟ್ ವರ್ಕ್ ಆಗೋತರ, ಸೀರೆ ವರ್ಕ್ ಆಗೋತರ ಕರ್ಟನ್ ವರ್ಕ್ ಆಗಲ್ಲ. ಆಗುತ್ತಾ? ಬಟ್ಟೆನೆ, ಮೆಟೀರಿಯಲ್ ಇಸ್ ಸೇಮ್. ಚಿತ್ತ, the way you use it is in a different way ಅಲ್ವಾ? ಚಿತ್ತ ಏನು ಬೇಡಪ್ಪ, ನೀವು ಇದು ಮಾಡ್ತೀರಲ್ವಾ ಕೇಸರಿ ಬಾತು. ಯೂಶಲಿ ಕೇಸರಿ ಬಾತು ಯಾವ್ದ್ರಲ್ಲಿ ಮಾಡ್ತೀವಿ? ಚಿರೋಟಿ ರವೆಲ್ ಮಾಡ್ತೀವಿ ಕದಾ? ಕೇಸರಿ ಬಾತ್ ಮಾಡೋರು ಇದೀರಾ? ಗೊತ್ತಾ? ಸರ್ ಅದ್ ಏನ್ ಸಾರ್ ಅನ್ನೆ ಅಡ್ಗೋದಂಡ. ನೀವೆಲ್ಲ ಮಾಡ್ತೀರಾ ಹೋಪ್ಫುಲಿ ಅಲ್ವಾ? ಇನ್ಫ್ಯಾಕ್ಟ್ ಐ ವಾಂಟೆಡ್ ಟು ಟೆಲ್ ಯಶೋದಾ ಮಾಮಿ, ಶಿ ಹ್ಯಾಡ್ ರನ್ ಅ ಚಾನೆಲ್ ಥ್ರೂ ಅವ್ರ ಸೊಸೆ ಎಲ್ಲ ಅದನ್ನ ಪ್ರೊಜೆಕ್ಟ್ ಮಾಡಿ ಅವ್ರ ಒಂದ್ ಚಾನೆಲ್ ರನ್ ಮಾಡಿದ್ದಾರೆ. ಅಂಡ್ ಶಿ ಇಸ್ ಬೀನ್ ಫೇಮಸ್ ಎವ್ರಿವೇರ್ ಫಾರ್ ಹರ್ ಕುಕಿಂಗ್. ಶಿ ಇಸ್ ಅನ್ ಎಕ್ಸ್ಪರ್ಟಿ ಇನ್ ಕುಕಿಂಗ್ ಇಟ್ ಸೀಮ್ಸ್. ಇವನ್ ವಿ ಡಿಡ್ಂಟ್ ನೋ. ಆಮೇಲೆ ನಮಗೆ ಗೊತ್ತಾಯ್ತು. ಆಮೇಲೆ ನಾವು ಹೋಗ ಲಿಂಕ್ ಅಲ್ಲಿ ನೋಡಿದ್ವಿ. ಮಾಮಿ ಆ ಲಿಂಕ್ ನ ಕಳಿಸಿ ನಮ್ ಗ್ರೂಪ್ ಅವ್ರಿಗೆ ಎಲ್ರು ನೋಡ್ಲಿ ಒಂದ್ಸಲ. ಯಶೋಧ ರಾಜನ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತೆ. ಯಶೋಧ ರಾಜನ್. If you want many recipes, she has put so many recipes. She is an expert in cooking. ತುಂಬಾ ವೆಜಿಟೇರಿಯನ್ ಮನೆ ತಿಂಡಿ ಅಂತ ಮಾಡಿ. ವೆಜಿಟೇರಿಯನ್ ಮನೆ ತಿಂಡಿ ಅಂತನಾ? ಇವ್ರ ಅತ್ತೆನೂ ತುಂಬಾ ಒಳ್ಳೆ ಕುಕ್ ಅಂತೆ. ಇವರು ತುಂಬಾ ಒಳ್ಳೆ. ಇವ್ರ ಅತ್ತೆ ಹೆಸರು ಯಶೋಧ, ಇವರು ಯಶೋಧ, ಸೊಸೆನೂ ಯಶೋಧ. ಸೊ ಇವರ
ಕಸಿನ್ ನನಗೆ ತುಂಬಾ ಕ್ಲೋಸ್ ಫ್ರೆಂಡ್. ಅಂಡ್ ಶೀ ಟೋಲ್ಡ್ ಮಿ, ನಮ್ ದೊಡ್ಡಮ್ಮ ತುಂಬಾ ಚೆನ್ನಾಗಿ, ಅವ್ರ 5 ಜನನು ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾರಂತೆ. ಇವರ ಅತ್ತೆನೇ ದೊಡ್ಡವರು, ಅವ್ರ 4 ಜನ ತಂಗೀರಿದ್ದಾರೆ, ಒಬ್ರಿಗಿಂತ ಒಬ್ರು ಎಕ್ಸ್ಪರ್ಟೀಸು. ಅದ್ರಲ್ಲೂ ಇವ್ರು ಆ ಯಶೋದ ಒಪ್ಪಬೇಕಾದ್ರೆ ಈ ಯಶೋದ ಕುಕ್ ಮಾಡಿರೋದ್ನ ನಿಜಕ್ಕೂ ಇವ್ರು ನಿಜವಾಗ್ಲೂ ಕುಕ್ ಮಾಡಿರ್ಬೇಕು. ಯಾಕಂದ್ರೆ ಶ್ರೀಮತಿ ಮಾಮಿ ಚೊಲ್ರಾಪವೆ ನಮ್ ದೊಡ್ಡಮ್ಮನ್ನ ಯಾವ ರೀತಿನಲ್ಲೂ ನಾವೆಲ್ಲ ಪ್ಲೀಸ್ ಮಾಡಕ್ ಆಗಲ್ಲ ಇನ್ ದ ವೇ ಹೌ ಶಿ ಕುಕ್. ಏನು ಮೃಷ್ಟಾನ್ನ ಮಾಡಿಟ್ರು ಇಲ್ಲ ಅದ್ ಸರಿ ಇಲ್ಲ ಅಂತ ಹೇಳ್ತಾರೆ. ಅಂತವ್ರ ಕೈಯಲ್ಲೇ ಈ ಯಶೋದ ವೆರಿ ಗುಡ್ ಕುಕ್ ಅನ್ನಿಸ್ಕೊಂಡಿದ್ದಾರೆ ಅಂದ್ರೆ ರಿಯಲಿ ಯು ಹ್ಯಾವ್ ಟು ಕುಕ್ ವೆಲ್, ಅದರ್ವೈಸ್ ಇಟ್ಸ್ ನಾಟ್ ಪಾಸಿಬಲ್. ಅಂದ್ರೆ ಏನು ಕುಕ್ಕಿಂಗ್ ಹೇಳ್ದೆ ಅಂದ್ರೆ ಆ ಕುಕ್ಕಿಂಗ್ ಅಲ್ಲೂ ಆ ತನ್ಮಯತೆ, ಆ ಚಿತ್ತ ಇದ್ರೇನೆ ಆ ಡಿಶ್ ಅಲ್ಲಿ ಅದು ಪರಿಮಳಿಸುತ್ತೆ ಅಲ್ವಾ. ಅದರ್ವೈಸ್ ಇಟ್ ಡಸಂಟ್ ಪರಿಮಳಿಸಲ್ಲ. ನಮ್ಮ ಪನ್ನೀರ್ಗೆ ಸಾಫ್ಟ್ ಹಿಡಿದು ಪೋ. ಇಲ್ಲ ಸರ್, ಕೆಲವ್ರು ಕೇಳ್ತಾರೆ ಇದು ಎಫ್ಟಿ ಪಣ್ಣೆ ಅಂತ ಕೇಳ್ತಾರೆ. ನಾವೆಲ್ಲ ಹಾಕಿರ್ತೀವಿ, ಅದೇ ಸಾಮಾನು ಅದೇ ಕ್ವಾಂಟಿಟಿ, ಅದನ್ನ ಯಾಕೆ ಆತರ ರುಚಿ ಬಂದಿಲ್ಲ ಅಂತ. ನೀವ್ ಹೇಳಿದಾಗ ಚಿತ್ತ ಇಂಪಾರ್ಟೆಂಟ್, ಅಲ್ಲಿ ಮಾಡೋ ಕಾನ್ಸಂಟ್ರೇಷನ್ ಅಲ್ವಾ. ನೀವೊಂದು ಚಿರೋಟಿ ರವೆನಲ್ಲಿ ಸರ್ ಕೇಸರಿ ಅದಕ್ಕೆ ಬಾತ್ ಮಾಡ್ತೀರಾ, ಯೂಶುವಲ್ ಆಗಿ ದಟ್ ಕನೆಕ್ಟೆಡ್ ವಿತ್ ದಟ್ ವೈಬ್ರೇಷನ್ಸ್ ವೈಲ್ ವಿ ಡೂಯಿಂಗ್ ಅಂತಾನು ಹೇಳ್ತಾರೆ. ಡೆಫಿನೆಟ್ಲಿ. Yesterday Smita told me she chants Vishnu Sahasranama and she cook it seems. ನಾ ಹೇಳಿದೆ ವೆರಿ ಗುಡ್ ವೆರಿ ಗುಡ್, ನಿಮ್ಮಲ್ಲಿರೋರ್ಗೆಲ್ಲ ಸಾತ್ವಿಕ ಗುಣ ಬೆಳೆಯುತ್ತೆ ಅಂದೆ ಅಲ್ವಾ. ಚಿತ್ತ ತುಂಬಾ ಪರಿಶುದ್ಧವಾಗಿರ್ಬೇಕು ಚಿತ್ತ ಅನ್ನೋದು. ಏನೂ ಇಲ್ಲ, ಚಿರೋಟಿ ರವೆಯಲ್ಲಿರೋ ಚಿತ್ತ ಮಾಮೂಲಿ ಬನ್ಸಿ ರವೆಯಲ್ಲಿ ಇರಲ್ಲ. ಕೇಸರಿ ಬಾತನ್ನ ಬನ್ಸಿ ರವೆಯಲ್ಲಿ ಮಾಡಿ, ಕೇಸರಿ ಬಾತ್ ಅನ್ನಿಸ್ಕೊಳ್ಳುತ್ತೆ ತಿನ್ನಕ್ಕೆ. ಏನೋ ರಾಮನವಮಿಗೆ ನಾನು ಚಿರೋಟಿ ರವೆ ಇರ್ಲಿಲ್ಲ ಅನ್ಬಿಟ್ಟು ಬರೀ ಉಪ್ಪಿಟ್ಟು ರವೆ ಮಾಡಿದೆ. ಎಷ್ಟು ಹೋಪ್ಲೆಸ್ ಅಂದ್ರೆ ಬಾಯಿಗೆ ಇಡಕ್ ಆಗಲ್ಲ. ತುಂಬಾ ತುಪ್ಪನು ಎಷ್ಟು ಎಳಿಯುತ್ತೆ, ಆಮೇಲೆ ನೀರು ಎಳಿಯುತ್ತೆ, ಆಮೇಲೆ ಮುಟ್ಟಿದ್ರೆ ಇದು ತರ್ತರಿ. ಅದೇ ಚಿರೋಟಿ ರವೆ ಸಾಫ್ಟ್ ಆಗಿ ತುಂಬಾ ಚೆನ್ನಾಗ್ ಬರುತ್ತೆ, ಸ್ವಲ್ಪ ತುಪ್ಪ ಹಾಕಿದ್ರು ಚೆನ್ನಾಗ್ ಬರುತ್ತೆ. ಅದೇನ್ ಎಳೆಯುತ್ತೋ ನಮ್ಮ ಮನಸ್ಸನ್ನು ಎಳೆಯಲ್ಲ, ಅದೇ ಚಿರೋಟಿ ರವೆಲ್ ಮಾಡಿ ನಮ್ಮ ಮನಸ್ಸನ್ನು ಎಳೆಯುತ್ತೆ ಅಷ್ಟೇ ಅಲ್ವಾ. ಸೊ ಏನಕ್ಕೆ ಅದೆಲ್ಲ ಮಾಡಿರೋದು? ಮೆಟೀರಿಯಲ್ ವಾಟ್ ಇಟ್ ಮೇಕ್ಸ್. 2 ರವೆ ತಾನೆ, ಬನ್ಸಿ ರವೆನೂ ರವೆನೆ, ಚಿರೋಟಿ ರವೆನೂ ರವೆನೆ. ಯಾಕೆ ಅದ್ರಲ್ಲಿ ಮಾಡಿದ್ರೆ ಇದ್ರಲ್ಲಿ ಮಾಡಿದ್ರೆ ಅಯ್ಯಯ್ಯೋ ಅಂತೀರಾ, ಅದ್ರಲ್ಲಿ ಮಾಡಿದ್ರೆ ಓ ಪರವಾಗಿಲ್ಲ ಅಂತೀರಾ? ಎಲ್ಲ ವರ್ಕೌಟ್ ಆಗೋದು ಚಿತ್ತದಲ್ಲಿ. ಎವ್ರಿಥಿಂಗ್ ಹ್ಯಾಸ್ ಅ ಡೆಫಿನಿಷನ್ ಅಲ್ವಾ, ಎವ್ರಿಥಿಂಗ್ ಹ್ಯಾಸ್ ಅ ಡೆಫಿನಿಷನ್. ಈ ಚಿತ್ತ ಮೊದಲು ನೀವು ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ, ತದೇಕ ಜ್ಞಾನವನ್ನ ಬೆಳೆಸ್ಕೊಳ್ಳಿಲ್ಲ ಅಂದ್ರೆ, ಲಕ್ಷೀಯ ಜ್ಞಾನಗಳು ಇದ್ರಲ್ಲಿ ಇಲ್ಲ ಅಂದ್ರೆ, ಚಿತ್ತ ನೆಟ್ಟಿಗಿಲ್ಲ ಅಂದ್ರೆ ಜಗತ್ತಲ್ಲಿ ನಿಮಗೆ ಏನೂ ಅರ್ಥ ಆಗಲ್ಲ. ಏನೂ ಅರ್ಥ ಆಗಲ್ಲ. ದಟ್ ಇಸ್ ವೈ ಚಿತ್ತ. ವೈ ವೆಸ್ಟರ್ನ್ ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್ how one can get married and be with them for such a long years. ಅವ್ರು ಹೋದ್ಮೇಲೂ ಅವರ ಸ್ಮರಣಾರ್ಥವಾಗಿ ಇರ್ತಾರೆ ಅಂತ ಅವ್ರಿಗದು ಇಟ್ ಇಸ್ ಯಕ್ಷ ಪ್ರಶ್ನೆ. ಇಟ್ ಇಸ್ ಎವರ್ ಕ್ವೆಶ್ಚನ್, ದೇ ಕೆನಾಟ್ ಆನ್ಸರ್ ಅಟ್ ಆಲ್. ಯಾಕಂದ್ರೆ ಅವರ ಚಿತ್ತದಲ್ಲಿ ಆ ಡೆಫಿನೇಷನ್ ಇಲ್ವೇ ಇಲ್ಲ. ಕಟ್ಕೊಂಡವನು ಕೋಡಂಗಿ ಆದ್ರೂ, ಕಟ್ಕೊಂಡವನು ಎಂತಹ ಕಮಂಗಿ ಆದ್ರೂ, ಅಥವಾ ವೀರಾದಿ ವೀರನೇ ಆದ್ರೂ ಪಾಲಿಗೆ ಬಂದಿತ್ತು ಪಂಚಾಮೃತ. ನನ್ನ ಪಾಲಿಗೆ ಒಬ್ರು ಬಂದ್ರು ಅಂದ್ರೆ ದೇ ಆರ್ ಎವರ್, ಇದು ರೂಢದಿಂದ ಬಂದಿರುವಂತಹ ಸಂಬಂಧ. ಆದ್ರೆ ನನಗೆ ನಿಜವಾದ ಸಂಬಂಧ ಇರೋದು ಪರಮಾತ್ಮನಲ್ಲಿ. ಅವ್ರ ರೋಲ್ನ ಕಂಟಿನ್ಯೂ ಮಾಡ್ಲಿ, ನಾನ್ ನನ್ನ ರೋಲನ್ನ ಕಂಟಿನ್ಯೂ ಮಾಡ್ತೀನಿ ಅಲ್ವಾ. ದಟ್ ಮಾರಲ್ ವ್ಯಾಲ್ಯೂ ಇಸ್ ದೇರ್ ಇನ್ ಎವ್ರಿ ಇಂಡಿಯನ್ಸ್ ಚಿತ್ತ. ಹೋಪ್ಫುಲಿ ಇಟ್ ಶುಡ್ ಬಿ ದೇರ್. ಅದಕ್ಕೆ ಅಲ್ವಾ ಡಿವರ್ಸ್ ತುಂಬಾ ಆಗೋದು. ಡೈವರ್ಸ್ ಅವರಲ್ಲೆಲ್ಲ ಆಗೋದು. ಒನ್ ಹ್ಯಾಸ್ ಅ ಡೈವರ್ಸಿಫೈ ಫ್ಯಾಕ್ಟರ್ ಇನ್ ದೆಮ್ಸೆಲ್ಫ್. ಅವ್ರ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ. ಎಷ್ಟೋ ನಾವು ಮಾಡೋ ವಿಚಾರಗಳು ನಮ್ಗೆ ಇಷ್ಟ ಆಗುತ್ತಾ? ಆಗಲ್ಲ. ವಿ ಫೀಲ್ ಅಯ್ಯಯ್ಯೋ ವೈ ಡಿಡ್ ಐ ಬಿಹೇವ್ ಲೈಕ್ ದಿಸ್, ಐ ವುಡ್ ಹ್ಯಾವ್ ಬಿಹೇವ್ಡ್ ಇನ್ ಅ ಡಿಫರೆಂಟ್ ವೇ. ಐ ಆಮ್ ನಾಟ್ ಲೈಕಿಂಗ್ ಮೈ ಸೆಲ್ಫ್ ಅಟ್ ಸರ್ಟನ್ ಆಸ್ಪೆಕ್ಟ್. ಸಮಟೈಮ್ಸ್ ವಿ ಲೈಕ್ ಅವರ್ ಸೆಲ್ಫ್ ಟೂ ಮಚ್ ಅಲ್ವಾ. Yes, what I did is very apt and I'm satisfied with that. ಆ ಧರ್ಮ ಸೂಕ್ಷ್ಮಾಣು ರೂಪಗಳಲ್ಲಿ ನಮ್ಮನ್ನ ನಾವು ಹಾಕೋತೀವಿ ಅಲ್ವಾ. ಸೊ ಇದೆಲ್ಲ ಯಾವ್ದು ವರ್ಕ್ ಆಗೋದು? ಚಿತ್ತ ಅಲ್ವಾ. ಏನೀಗ ಅವರಲ್ಲಿ ಮಾತ್ರ ಡೈವರ್ಸಿಫೈ ಫ್ಯಾಕ್ಟರ್ ಇದೆಯಾ? ನನ್ನಲ್ಲಿ ಇಲ್ವಾ?
ಎಲ್ಲೋ ಒಂದ್ ಕಡೆ ಜಗತ್ತಲ್ಲಿ ಹೊಂದ್ಕೋಬೇಕು ತಾನೆ. ಗಂಡನ್ ಬಿಡ್ತೀರಾ, ಇನ್ನೆಲ್ಲೋ ಹೊಂದ್ಕೋಬೇಕು. ಮಗನ್ ಬಿಡ್ತೀರಾ, ಇನ್ನೆಲ್ಲೋ ಹೊಂದ್ಕೋಬೇಕು. ಸೊಸೆನ್ ಬಿಡ್ತೀರಾ, ಇನ್ನೆಲ್ಲೋ ಹೊಂದ್ಕೋಬೇಕು. ಅತ್ತೆ ಮಾವ ಬೇಡ ಅಂತೀರಾ, ಇನ್ನೆಲ್ಲೋ ಹೊಂದ್ಕೋಬೇಕು. ಜಗತ್ತು ಅನ್ನೋದು ಸುತ್ತು 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 ಅಲ್ಲಲ್ಲೇ ಸುತ್ತಬೇಕು ತಾನೆ. ಇನ್ನೆಲ್ಲಾದ್ರೂ ಬೇರೆ ಕಡೆ ಸುತ್ತಬೇಕಾ? ಅದ್ರ ಬದ್ಲು ಯಾವ್ದು ಜೀವನ ಸಿಕ್ಕಿದೆಯೋ ಅದಕ್ಕೆ ಹೊಂದ್ಕೊಂಡಿದ್ರೆ ಆರಾಮಾಗಿ ಇರ್ಬೋದಲ್ವಾ? ಇಷ್ಟೆಲ್ಲ ಮನಸ್ಸಲ್ಲಿ ಹಾಕೊಂಡು ಅರ್ಥೈಸ್ಕೊತಿರಲ್ಲ. ಮೂಲ ಕಾರಣವೇ ಚಿತ್ತ. ಚಿತ್ತ ಚಿತ್ತ ಚಿತ್ತ. ಈ ಚಿತ್ತದಲ್ಲೇ ಮೊದಲು ಶುರು ಮಾಡಿ ವಿಲ್ ಸ್ಟಾಪ್ ಹಿಯರ್ ಟುಡೇ. ನೆಕ್ಸ್ಟ್ ಚಿತ್ತದಿಂದ ಹೌ ವಿ ಕನೆಕ್ಟ್ ಟು ಅಹಂಕಾರ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಪರಮಾತ್ಮ ನೀನು ನನ್ನ ಚಿತ್ತನಾಗಿದ್ದೀಯಾ, ಆದ್ರೆ ಅಹಂಕಾರ ಪರಮಾತ್ಮ ಅಲ್ಲ. ಪರಮಾತ್ಮನ ಪ್ರಚೋದಿತವಾದದ್ದು ಅಹಂಕಾರ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಅಂಡರ್ಸ್ಟ್ಯಾಂಡಿಂಗ್ ಅಹಂಕಾರ. ಅಹಂಕಾರನೇ ಪರಮಾತ್ಮ ಅಲ್ಲ. ಪರಮಾತ್ಮನಿಂದ ಒಂದು ಅಹಂಕಾರ ನಮ್ಮೊಳಗಡೆ ಪ್ರೇರಣೆ ಆಗುತ್ತೆ. ಯಾವ ತರ ಪ್ರೇರಣೆ ಆಗುತ್ತೆ? ವಾಟ್ ಇಸ್ ದ ಎಕ್ಸ್ಪ್ಲನೇಷನ್? ಹೌ ಯು ರೈಟ್ ಇಟ್? ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ ಮೇ ಬಿ ಸೆಕೆಂಡ್, ಥರ್ಡ್ ಅಂಡ್ ಫೋರ್ತ್. ಅಹಂಕಾರ, ಬುದ್ಧಿ ಮತ್ತು ಮನಸ್ಸು ಅಲ್ಲಿವರೆಗೂ ತಗೊಂಡು ಹೋಗಿ ನಿಲ್ಸೋಣ. ಓಕೆ, ಹೋಪ್ಫುಲಿ. ತುಂಬಾ ಎಕ್ಸ್ಪ್ಲನೇಷನ್ ಇದ್ರೆ ಏನು ಮಾಡಕ್ಕಾಗಲ್ಲ. ಲೆಟ್ ಅಸ್ ನಾಟ್ ರನ್. ಯಾಕಂದ್ರೆ ಇದೆಲ್ಲ ತುಂಬಾ ಸೂಕ್ಷ್ಮವಾದ ವಿಚಾರಗಳು. ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಎನಿ ಡೌಟ್ ಇನ್ ಚಿತ್ತ? ಚಿತ್ತದಲ್ಲಿ, ನಿಮ್ಮ ಚಿತ್ತದಲ್ಲಿ ಏನಾದ್ರು ಡೌಟ್ ಇದ್ರೆ ಹೇಳಿ. ಇದೆಯಾ? If any doubt, please ask me either now or in next class. ಹೆಂಗಾದ್ರೂ ಸರಿ. ನಾನು ಎನಿವೆ ನೆಕ್ಸ್ಟ್ ಕ್ಲಾಸು ಇನ್ನೊಂದ್ಸಲ ಬ್ರಷ್ ಅಪ್ ಮಾಡ್ತೀನಿ, ಮಾಡ್ಬಿಟ್ಟೆ ಮುಂದುವರಿಸ್ತೀನಿ. ಮುಗ್ಸೋಣವಾ ಇವತ್ತು? ಕುಮಾರ್ ಶ್ರೀನಿವಾಸನ್ ಭೇಟಿ ಮಾಡಿದ್ದೀನಿ. ಓ, ಮೇಲ್ಕೋಟೆ ಎಲ್ಲ ಚೆನ್ನಾಗಾಯ್ತಾ? ವೈರ್ ಮುಡಿ ಎಲ್ಲ ಏನಂದ್ರು ರಮಾ ಶ್ರೀನಿವಾಸನ್? ಹೇಳಿದ್ವಿ ನಿಮ್ ಸ್ಟೂಡೆಂಟ್ ಅಂತ. ನಾನು ರೇಖಾ ಹೋಗಿದ್ದೆ. ಏನಂದ್ರ ಅದಕ್ಕವ್ರು? ಖುಷಿ ಆದ್ರು. ಬಾ ಅವನು ಬಾ ಅಂತ ಹೇಳಿದ್ದೆ, ಬರ್ಲಿಲ್ಲ ಅವನು ಅಂತ ಅಂದ್ರು. ಅವ್ರು ಎಲ್ಲದಕ್ಕೂ ಕರೀತಾರ ಪಾಪ. ಆಕ್ಚುಲಿ ಇವತ್ತು ಅವ್ರ ಮನೇಲಿ ದೇವ್ರು ಬರ್ತಾ ಇದಾರೆ. ಚೆನ್ನಪುಳ್ಳೆ ಇಸ್ ಗೋಯಿಂಗ್ ಟುಡೇ ಟು ಹರ್ ಹೋಮ್. ಅವ್ರ ಮನೆ ಮುಂದೆ ಮೊನ್ನೆನೆ ನೆನ್ನೆ ಅನ್ಸುತ್ತಲ್ವಾ? ಓ, ನೆನ್ನೆ. ಇವತ್ತಲ್ಲ, ನೆನ್ನೆ. ಕರೆಕ್ಟ್. ರಾಜಮುಡಿಯನ್ನ ಧರಿಸ್ಕೊಂಡು ಅವ್ರ ಮನೆಗೆ ಪರಮಾತ್ಮ ಹೋಗ್ತಾರೆ. ಅವ್ರದ್ದೊಂದು ಸೌಭಾಗ್ಯ. ಮನೆ ಒಳಗಡೆ ಪರಮಾತ್ಮನನ್ನು ವಿಜಯಿಸ್ಕೊಂಡು ಮಂಟಹಪಡಿ ಸೇವೆ ಆಗತ್ತೆ. ಮಂಟಹಪಡಿ ಸೇವೆ ಆದ್ಮೇಲೆ ಅಲ್ಲಿ ಕೋಸಂಬರಿ ಪಾನಕ ಎಲ್ಲ ಸೇವೆ ಮಾಡಿದೀನಿ ನಾನು. ಇವಾಗ ನಂಗೆ ಆಗಲ್ಲ. ಒಂದೊಂದು ವಿಷಯಕ್ಕೂ ಹೋಗೋದು ಕಷ್ಟ. PhD ಮುಗಿಯೋವರೆಗೂ ನಂಗೆ ಎಲ್ಲೂ ಆಗಲ್ಲ. ಶಿ ಇಸ್ ಮೈ ಎಕ್ಸ್ಟರ್ನಲ್ ಗೈಡ್. ಈಗ ಯತಿರಾಜರ ತಿರುನಕ್ಷತ್ರಕ್ಕೆ ಹೋಗ್ತಾ ಇದ್ದೀನಿ ಅವ್ರ ಮನೆಗೆ. ಹೋಗ್ಬಿಟ್ಟು ನಂದು ಸಬ್ಮಿಷನ್ ಎಲ್ಲ ಅವ್ರಿಗೊಂಚೂರು ಮಾಡ್ಬಿಟ್ಟು ಬರ್ಬೇಕು. ಅವ್ರು ನಮ್ಮ ಮನೇಲಿ ಉಪನ್ಯಾಸ 1 ತಿಂಗಳು ಮಾಡಿದ್ರಲ್ಲ, ತಿರುಪಾವೈಭವ ಉಪನ್ಯಾಸ. ತುಂಬಾ ಮುಂಚೆಯಿಂದಾನು ನಮಗ್ ಪರಿಚಯ. ಶಿ ಇಸ್ ಬೀನ್ ಐ ಆಮ್ ಅಸೋಸಿಯೇಟೆಡ್ ವಿತ್ ಹರ್ ಫ್ರಮ್ ಲಾಸ್ಟ್ 28 years. ಅಪಾರ ಜ್ಞಾನ ಅಂದ್ರೆ ಒಂದೊಂದು ಪುಸ್ತಕನೂ ರಮಾ ಮಾಮಿದು ಜೀರ್ಣಿಸ್ಕೋಬೇಕು. ಕಬ್ಬಿಣದ ಕಡ್ಲೆ ಬೇಕಾದಷ್ಟು ಪುಸ್ತಕ ಇದೆ. ಒಂದು ರಾಶಿ ಇದೆ, ಕೊಟ್ಟಿದ್ದಾರೆ. ಎಲ್ಲ ಓದಿಸ್ತಾರೆ. ಅವ್ರ ಮನೇಲಿ ಮಿನಿಮಮ್, ಅವ್ರ ಮನೆ ಮೇಲೆ ಹಾಲ್ ಇದೆ ಒಂದು. ಮಿನಿಮಮ್ 5-6 ಸ್ಟೂಡೆಂಟ್ಸ್ ಆಲ್ ದ ಟೈಮ್. ಎವ್ರಿಬಡಿ ಆರ್ PhD ಸ್ಟೂಡೆಂಟ್ಸ್ ಓನ್ಲಿ. ದೇ ವಿಲ್ ಬಿ ಅನಲೈಸಿಂಗ್ ಅಂಡ್ ವರ್ಕಿಂಗ್ ವಿತ್ ಸಮಥಿಂಗ್ ಅಂಡ್ ಶಿ ವಿಲ್ ಗೋ ಗೈಡ್ ಅಂಡ್ ಕಮ್ ಬ್ಯಾಕ್ ಕುಕ್, ಆತರ. ಸೊ ಯಾವಾಗ್ಲೂ PhD ಸ್ಟೂಡೆಂಟ್ಸ್ ಇರ್ತಾರೆ. ಅವ್ರು ಕೈ ತುಂಬಾ ಸ್ಟೂಡೆಂಟ್ಸ್ ಯಾವಾಗ್ಲೂ ತುಂಬಾ ಚೆನ್ನಾಗಿ ಪಾಠಕ್ರಮನೂ ಮಾಡ್ತಾರೆ. ಹೈಲಿ ಎಜುಕೇಟೆಡ್ ಲೇಡಿ ಅಂಡ್ ವೆರಿ ಡೌನ್ ಟು ಅರ್ತ್. ಏನ್ ಕೇಳಿದ್ರು ಇಮ್ಮಿಡಿಯೇಟ್ಲಿ, ಇಫ್ ಶಿ ಡಸಂಟ್ ನೋ ದ ಇನ್ಫಾರ್ಮೇಶನ್, ಶಿ ವಿಲ್ ಕನೆಕ್ಟ್ ಟು ಸಂಬಡಿ ಅಂಡ್ ಲೆಟ್ ಯು ನೋ. ಆತರ. ಯೂಶಲಿ ತುಂಬಾ ವಿದ್ವಾಂಸರು ಸೌಲಭ್ಯವಾಗಿರಲ್ಲ. ಯಾಕೆ ಸೌಲಭ್ಯ ಮೂರ್ತಿನೂ ಹೌದು. ವೆರಿ ಗುಡ್ ಗೈಡ್. ಬೈದಿದಾರ್ ನನ್ನನ್ನು ಎಷ್ಟೋ ಸಲ. ಬಾಯಿಗೆ ಬಂದಾಗೆಲ್ಲ ಬೈದ್ ಬಿಡ್ತಾರೆ. ಫಾರ್ ಹರ್ ವಿವೇಕನೂ ಅವನ ಮೇಲೆ ತುಂಬಾ ಪ್ರೀತಿ ಇದೆ. ಸಬ್ಜೆಕ್ಟ್ ವೆನ್ ಇಟ್ ಕಮ್ಸ್, ಸಬ್ಜೆಕ್ಟ್ ಆಗಿರ್ಬೇಕು. ಲೈಕ್ ದಟ್ ಶಿ ಟ್ರೀಟ್ಸ್. ವೆರಿ ಟೆಕ್ನಿಕಲ್ ಪರ್ಸನ್, ವೆರಿ ಹೈಲಿ ಎಜುಕೇಟೆಡ್ ಲೇಡಿ. ಒಳ್ಳೇದಾಯ್ತು ಮೀಟ್ ಮಾಡಿದ್ದು ನೀವು. ಅವ್ರ ಮನೆಗೆ ಹೋಗಿದ್ರಾ? ನಾವು ಇಲ್ಲಿ ಸೋಮ್ಯ ಶರಣನ್ ಮಠದಲ್ಲಿ ಅವ್ರ ಹಿಂದ್ಗಡೆನೆ ಅವ್ರ ಮನೆ. ಅಲ್ಲೇ. ಓಕೆ, ಗೊತ್ತಿರ್ಲಿಲ್ಲ, ಯಾರೋ ಹೇಳಿದ್ರು.
ಸರಿ, ನಾವು ನಾನು ರೇಖಾ ಹೋಗಿ ಮಾತಾಡ್ಸಿ. ವೇಲುಕುಡಿ ಕೃಷ್ಣಸ್ವಾಮಿ ಅವರ ತಂದೆ ವಾಂಗಾಮೃತ ವರ್ಷಿ ಶ್ರೀವತ್ಸ ವರದಾರ್ಯ ಸ್ವಾಮಿ, he used to be for her ಉಪನ್ಯಾಸ. ಮಕ್ಕಳ ಮಧ್ಯದಲ್ಲಿ ಅವ್ರು ಹೋಗಿ ಕೂತ್ ಬಿಡೋರು ಉಪನ್ಯಾಸಕ್ಕೆ. ಅಯ್ಯೋ, ನೀವೇ ಎಂತ ದೊಡ್ಡ ಪ್ರಕಾಂಡ ಪಂಡಿತರು, ನಿಮ್ ಮುಂದೆ ನಂಗೆ ಮಾತಾಡಕ್ಕೆ ಆಗಲ್ಲ ಅಂತ ರಮಾ ಮಾಮಿ ಹೇಳೋರು. ಅವೆಲ್ಲ ಚೊಲ್ಲಾದೆ ರಮಾ, when you are giving your speech, there are so many things which I can adopt in my ಉಪನ್ಯಾಸ. Come on, you can continue ಅಂತ ವರದಾರ್ಯ ಸ್ವಾಮಿ ಹೇಳೋರು ಇವ್ರು. ಆತರ she never showcases that she is so great. ತಮಿಳವರಾದ್ರೆ ಇಷ್ಟೊತ್ತಿಗೆ ಇಲ್ಲಿಂದ ಅಲ್ಲಿವರೆಗೂ ಬರೆ ಹಾಕೊಂಡಿರೋರು. Because she is from Karnataka, she never exposed like that. But highly talented lady. ಅರ್ಧ ಕೂಡ್ದಿದ್ದಾರೆ ದಿವ್ಯ ಪ್ರಬಂಧವನ್ನ, ನಮ್ಮ ಒಂದು ಆಚಾರ ವಿಚಾರಗಳನ್ನ, ಶ್ರೀ ವೈಷ್ಣವ ಸಿದ್ಧಾಂತವನ್ನ ಲಿಟ್ರಲಿ ಶಿ ಹಸ್ ಗ್ರೈಂಡೆಡ್ ಅಂಡ್ ಡ್ರ್ಯಾಂಕ್, ಗ್ರೌಂಡ್ ಆಗ್ಬಿಟ್ಟಿದ್ದಾರೆ ಅದಕ್ಕೆ. ತುಂಬಾ ಹೈಲಿ ಎಜುಕೇಟೆಡ್, ಹೈಲಿ ಫಿಲಾಸಫಿ, ಹೈಲಿ ಭಕ್ತಿ ಇರುವಂತಹ ಲೇಡಿ. ಅವ್ರ ಬಾಯಲ್ಲಿ ಇವತ್ತುವರೆಗೂ ಪಾಶುರಗಳನ್ನ ನಾನು ಕೇಳುವಾಗ ಒಂದ್ಸಲ ಆದ್ರೂ ಹಿಂಗೆ ಚೋಕ್ ಆಗಿ ಶಿ ಸ್ಟಾರ್ಟ್ ಕ್ರೈಯಿಂಗ್. ಆ ಭಾವುಕ ಲೋಕಕ್ಕೆ ಹೊರಟೋಗ್ತಾರೆ. ದಟ್ ಮಚ್ ಭಕ್ತಿ ಶಿ ಹ್ಯಾಸ್ ಗಾಟ್ ಟುವರ್ಡ್ಸ್ ಯತಿರಾಜ, ಟುವರ್ಡ್ಸ್ ರಾಮಾನುಜ. ರಿಯಲಿ ವೆರಿ ಗುಡ್ ಸೋಲ್. ತುಂಬಾ ಖುಷಿ ಆಯ್ತು. ನೀವ್ ಮೀಟ್ ಮಾಡಿ ನಾನ್ ಮೀಟ್ ಮಾಡ್ದಂಗಾಯ್ತು. ಐ ವಿಲ್ ಬಿ ಮೀಟಿಂಗ್ ಹರ್ ಎವ್ರಿ 3 weeks once. ಗುಡ್ ದಟ್ ಯು ಮೆಟ್ ಹರ್. ನಾವೆಲ್ಲ ಒಂದ್ಸಲ ಮೇಲ್ಕೋಟೆಗೆ ಹೋದಾಗ ವಿ ವಿಲ್ ಮೀಟ್ ರಮಾ ಮಾಮಿ, ಶೋರ್. ಐ ವಿಲ್ ಟೇಕ್ ಯು ಆಲ್ ಟು ಹರ್ ಹೋಮ್. ಇಲ್ಲಿ ಸುಬ್ರಹ್ಮಣ್ಯ ನಗರದಲ್ಲಿ ಇದ್ದಾರೆ, ಇಲ್ಲೊಂದ್ ಮನೆ, ಅಲ್ಲೊಂದ್ ಮನೆ, 2 ಮನೆ. ಮೈಸೂರಲ್ಲೂ ಒಂದ್ ಮನೆ ಇದೆ ಅವ್ರದ್ದು. ಸಾಮಾನ್ಯವಾಗಿ ಮೈಸೂರಿಗೆ ಜಾಸ್ತಿ ಹೋಗಲ್ಲ ಅವರು. ಉಪನ್ಯಾಸಾದಿಗಳು ಇರೋವಾಗ ಧನುರ್ಮಾಸದಲ್ಲಿ ಹೋಗ್ತಾರೆ. ಅದು ಬಿಟ್ರೆ ಇಲ್ಲಿ ಅಲ್ಲೇ ಇರ್ತಾರೆ. ಓಕೆ, ನಾಳೆ ನಾನು ಸ್ವಲ್ಪ ಆದ್ರೆ ಆಡಿಯೋಗ್ ಬರ್ತೀನಿ, ಇಲ್ದೇ ಇದ್ರೆ ಇಲ್ಲ. ನಾಳೆ ಟ್ರಾವೆಲ್ ಮಾಡ್ತಾ ಇದೀವಿ ಹಾಸನಕ್ಕೆ. அப்படியா? ರೇಖಾವು ಟ್ರಾವೆಲ್ பண்ணிக்கல. ಅಲ್ಲ, ಚಿಕ್ಕಯ್ಯ ಪುಳ್ಳೇರ್ ಗೃಹ ಪ್ರವೇಶ. சரி, ஹாசன்லயா? ಫ್ಯಾಮಿಲಿ ಎಲ್ಲ. ಸರಿ. ಎನಿವೆ வீடியோ ಇಟ್ಕೊಂಡು ಅವರ್ಕ ಪಾತ್ಕಂಗೋ ವರಕ್ ಆಗೋಲ್ಲ ನಿಚ. ಅಕಸ್ಮಾತ್ ಆಡಿಯೋ ಹಚ್ಕೊಂಡಾಳು ಪರವಾಗಿಲ್ಲ, ನೋ ಪ್ರಾಬ್ಲಮ್. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ನೆಕ್ಸ್ಟ್ ಕ್ಲಾಸ್ ನೋಡೋಣ. ಓಕೆ, ಎಲ್ರಿಗೂ ನಮಸ್ಕಾರ.